ವ್ಯಾಪಾರಿಗಳೇ, ಉದ್ಯಮಿಗಳೇ, ಗ್ರಾಹಕರೇ, ಆಗಿವೆ ನಮ್ಮ ಸಮಸ್ಯೆಗಳು ಕ್ರಾನಿಕ್. ಆಗಬೇಡಿ ಯಾವುದಕ್ಕೂ ಪ್ಯಾನಿಕ್. ಇದು ನಮ್ಮ ಕುಡ್ಲ ಬಿಸ್ನೆಸ್ ಕ್ಲಿನಿಕ್. ಇಲ್ಲಿದೆ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್. ನಾನು CA ಯಶಸ್ವಿನಿ ಕೆ ಅಮಿನ್. ವೀಕ್ಷಕರೆಲ್ಲರೂ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಷಯ ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಅಂದರೆ ಒತ್ತಡದ ನಿರ್ವಹಣೆ. ಈ ಒತ್ತಡ ಎನ್ನುವಂಥದ್ದು ಎಲ್ಲರಲ್ಲೂ ಇವಾಗ ಸಾಮಾನ್ಯ ಆಗಿದೆ. USA ಕೋವಿಡ್ ನಂತರ ಸಾಧಾರಣ 33% ಜನ ತಮಗೆ ಸ್ಟ್ರೆಸ್ ಅಥವಾ ಒತ್ತಡ ಆಗಿದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ತಮ್ಮ ಭವಿಷ್ಯದ ಬಗ್ಗೆ ಅನೇಕ ಗೊಂದಲಗಳನ್ನು ಹೊಂದಿ ಈ ಒತ್ತಡವನ್ನು ನಿರ್ಮಾಣ ಮಾಡಿದೆ. ಅದೇ ರೀತಿ ನಮ್ಮ ಭಾರತದಲ್ಲೂ ಸಹ ಸುಮಾರು 20 ರಿಂದ 29 ವಯಸ್ಸಿನ ಯುವಕ ಯುವತಿಯರಲ್ಲಿ ಈ ಒತ್ತಡ ಎನ್ನುವಂಥದ್ದನ್ನು ಹೆಚ್ಚಾಗಿ ನಾವು ಕಾಣಬಹುದಾಗಿದೆ. ಆದರೆ ಈ ಒತ್ತಡದ ನಿರ್ವಹಣೆ ಹೇಗೆ, ಯಾವ ಕಾರಣಗಳಿಂದಾಗಿ ಒತ್ತಡ ಬರುವಂಥದ್ದು, ನಮ್ಮ ದೇಹದ ಮೇಲೆ ಈ ಒತ್ತಡ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅನ್ನುವಂಥದ್ದನ್ನು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡಲಿದ್ದೇವೆ. ಸೊ ನಮ್ಮೊಂದಿಗೆ ಖ್ಯಾತ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ, ಬನ್ನಿ ಅವರ ಹತ್ರ ಮಾತಾಡಿಸೋಣ. ಮೊದಲನೇದಾಗಿ ನಮ್ಮೊಂದಿಗೆ ಡಾಕ್ಟರ್ ರವೀಶ್ ತುಂಗ ಐರೋಡಿ ಅವರಿದ್ದಾರೆ. ಖ್ಯಾತ ಸೈಕ್ಯಾಟ್ರಿ ತಜ್ಞರಾಗಿರುವಂತಹ ಇವರು ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಣಿಪಾಲ್ನಲ್ಲಿ MBBS, DPM ಹಾಗೂ MDL ಸೈಕ್ಯಾಟ್ರಿ ಮಾಡಿ ಪ್ರಸ್ತುತ AJ ಮೆಡಿಕಲ್ ಕಾಲೇಜಿನಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಸೈಕ್ಯಾಟ್ರಿಯ ಡೈರೆಕ್ಟ್ ಪ್ರೊಫೆಸರ್ ಹಾಗೂ ಹೆಡ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೂ ಮನಸ್ವಿನಿ ತುಂಗಾ ಇನ್ಸ್ಟಿಟ್ಯೂಟ್ ಆಫ್ ಸೈಕ್ಯಾಟ್ರಿ ಅಂಡ್ ಕೌನ್ಸಿಲಿಂಗ್ ಮತ್ತು ವಿನಯ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ ಇದರ ಡೈರೆಕ್ಟರ್ ಅಂಡ್ ಸೈಕ್ಯಾಟ್ರಿಸ್ಟ್ ಕೂಡ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸುಮಾರು 28 ವರ್ಷಗಳ ಸುದೀರ್ಘ ಕಾಲ ಪ್ರಾಧ್ಯಾಪಕರಾಗಿಯೂ ಕೂಡ ಇವರು ತಮ್ಮ ಶಿಕ್ಷಣದ ಮೂಲಕ ಅನೇಕ ವಿದ್ಯಾರ್ಥಿಗಳಿಗೆ, ಗ್ರಾಜ್ಯುಯೇಟ್ಸ್ ಇರಬಹುದು, ಅಂಡರ್ ಗ್ರಾಜ್ಯುಯೇಟ್ಸ್ ಇರಬಹುದು, ಅವರಿಗೆ MD, MBBS ನಲ್ಲಿ ಮಾರ್ಗದರ್ಶನವನ್ನು ನೀಡಿ ಉತ್ತಮ ವೈದ್ಯರಾಗಿ ಸಮಾಜಕ್ಕೆ ಪ್ರಸ್ತುತಪಡಿಸಿದ್ದಾರೆ. ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ ನಮ್ಮೊಂದಿಗೆ ಇನ್ನೋರ್ವ ಮುಖ್ಯ ಅತಿಥಿ ಡಾಕ್ಟರ್ ಅರುಣಾ ಯಡಿಯಾಳ್ ಅವರಿದ್ದಾರೆ. ಬೆಳ್ಳಾರಿಯ ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ನಲ್ಲಿ MBBS ಮಾಡಿ ನಂತರ ಫಾದರ್ ಮುಲ್ಲರ್ಸ್ ಮೆಡಿಕಲ್ ಕಾಲೇಜಿನಲ್ಲಿ MD ಸೈಕ್ಯಾಟ್ರಿ ಮಾಡಿ ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಇವರಿಗೆ ರಾಮಭಾಯಿ ವಾಸುದೇವ್ ರಾವ್ ಪವಾರ್ ಗೋಲ್ಡ್ ಮೆಡಲ್ ಪ್ರೈಸ್, ಮಲ್ಕಾರ್ ಸಿದ್ದಪ್ಪ ಅವಾರ್ಡ್, ಫಸ್ಟ್ ರ್ಯಾಂಕ್ ಇನ್ MD ಸೈಕ್ಯಾಟ್ರಿ ಫ್ರಮ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ, ಲೇಟ್ ಶ್ರೀ ಕಟೀಲ್ ಅಪ್ಪು ಪೈ ಅವಾರ್ಡ್ ಕೂಡ ದೊರೆತಿದೆ. ಪ್ರಸ್ತುತ ಇವರು ಪ್ರೊಫೆಸರ್ ಅಂಡ್ ಯೂನಿಟ್ ಹೆಡ್ ಆಫ್ ಸೈಕ್ಯಾಟ್ರಿ ಯೂನಿಟ್ ಫಾದರ್ ಮುಲ್ಲರ್ಸ್ ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೂ ಕೇವಲ ವೈದ್ಯರಾಗಿ ಅಲ್ಲದೆ ಪ್ರವೃತ್ತಿಯಾಗಿ, ಹವ್ಯಾಸವಾಗಿ ಕನ್ನಡ ಸಾಹಿತ್ಯದ ಕುರಿತಾಗಿ ಒಂದು ಉತ್ತಮವಾದಂತಹ ಒಂದು ಹವ್ಯಾಸವನ್ನು ಬೆಳೆಸಿಕೊಂಡು ಅನೇಕ ಕಾದಂಬರಿಗಳಿರಬಹುದು, ಮನವೆಂಬ ಮಾಯಾಮೃಗ ಎನ್ನುವಂಥದ್ದನ್ನು ತರಂಗ ಮ್ಯಾಗಝೀನ್ನಲ್ಲಿ, ಹಾಗೆ ಮನೋರಥ ಎನ್ನುವಂತಹ ಒಂದು ಕಾಲಮ್ ಅನ್ನ ಕೂಡ ಉದಯವಾಣಿ ಪತ್ರಿಕೆಯಲ್ಲಿ ಬರೀತಾ ಇದ್ದಾರೆ. ಸೊ ಕನ್ನಡ ಸಾಹಿತ್ಯದ ಕುರಿತಾಗಿ ಕೂಡ ಅನೇಕವಾದಂತಹ ಒಂದು ಉತ್ತಮವಾದಂತಹ ಒಂದು ಆಸಕ್ತಿಯನ್ನು ಹೊಂದಿದ್ದಾರೆ. ಮೇಡಮ್, ನಿಮಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಸೊ ನಾವು ಈಗ ಒತ್ತಡ ನಿರ್ವಹಣೆ ಅಂತ ಮಾತಾಡಿದಾಗ ಎಲ್ರಿಗೂ ಅನ್ನುವಂಥದ್ದು ಸಾಧಾರಣ ಎಲ್ಲ ಮನುಷ್ಯನಿಗೆ ಒತ್ತಡ ಅನ್ನುವಂಥದ್ದು ಯಾವುದಾದ್ರೂ ಒಂದು ಏಜ್ ಲೆವೆಲ್ ಅಲ್ಲಿ ಬಂದೇ ಹೋಗಿರುತ್ತೆ. ಸೊ ಈ ಒತ್ತಡ ಅನ್ನುವಂಥದ್ದನ್ನ ಏನು, ಇದು ಒತ್ತಡ ಯಾವ ರೀತಿ ಇದು ಬರುವಂಥದ್ದು ಅಂತ ಹೇಳ್ತೀರಾ ಡಾಕ್ಟ್ರೆ? ಹೌದು, ಇದು ಒತ್ತಡ ನೀವು ಈಗಾಗಲೇ ಹೇಳಿದಾಗೆ ಸ್ಟ್ರೆಸ್, ಇದು ಈ ಎಲ್ಲ ಏಜಲ್ಲಿ ಕೂಡ ಇರ್ತದೆ. ಆಯಾಯ ವಯೋಮಾನಕ್ಕೆ ಸಹಜವಾದ ಒತ್ತಡ ಆಯಾಯ ಜನರಿಗೆ ಇರ್ತದೆ. ಇದು ಒತ್ತಡ ಅಂತ ಹೇಳಿದರೆ ಒಂದು ರೀತಿಯ ಇಂಬ್ಯಾಲೆನ್ಸಿಂಗ್ ಸಿಚುವೇಶನ್. ಈಗ ನನ್ನ ಹತ್ರ ಒಂದು ಕೆಲಸ ಮಾಡ್ಲಿಕ್ಕೆ ಆಗ್ತದೆ, ಕೆಲಸವನ್ನು ಸಸೂತ್ರವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೇನೆ, ಆವಾಗೇನು ಒತ್ತಡ ಆಗುದಿಲ್ಲ. ನನ್ನಲ್ಲಿ ಒಂಥರ ಕೆಪಾಸಿಟಿ ಇರ್ತಿದೆ, ಬಂದಿರುವಂಥ ಡಿಮಾಂಡ್ ಅನ್ನು ನಾನು ಪೂರೈಸ್ಲಿಕ್ಕೆ ಆಗ್ತದೆ, ಆವಾಗ ಅದಕ್ಕೆ ಏನು ಸಮಸ್ಯೆ ಇಲ್ಲ. ಉದಾಹರಣೆಗೆ ಒಂದು ಮಿಷಿನಿಗೆ ಒಂದು ದಿವಸಕ್ಕೆ ಒಂದು 10 ಟನ್ ಅಕ್ಕಿ ಪ್ರಿಪೇರ್ ಮಾಡಬೇಕು. ಅದು ಅದರ ಕೆಪಾಸಿಟಿ ಅಷ್ಟಿರುತ್ತೆ, ಡಿಮಾಂಡು ಅಷ್ಟು 10 ಟನ್ ಇರುತ್ತೆ, ಪ್ರಿಪೇರ್ ಮಾಡ್ಕೊಂಡು ಹೋಗುತ್ತೆ. ಉದಾಹರಣೆಗೆ ಸ್ವಲ್ಪ ಡಿಮಾಂಡ್ ಜಾಸ್ತಿ ಆಯಿತು, ಒಂದು 12 ಟನ್ ಆಯಿತು, 13 ಟನ್, 14 ಟನ್ ಆಯಿತು. ಸ್ವಲ್ಪ ಎಕ್ಸ್ಟ್ರಾ ಟೈಮ್ ವರ್ಕ್ ಮಾಡಿ ಮೆಷಿನ್ ಜಾಸ್ತಿ ಓಡಿಸಿ ಆ ಡಿಮಾಂಡನ್ನು ಪೂರೈಸಿ ಮಾಡ್ಬೋದು. ಆದರೆ 10 ಟನ್ ಇದ್ದದ್ದು ಒಂದು 20 ಟನ್ ಆಯ್ತು ಅಂತ ಎಣಿಸ್ಕೊಳ್ಳೋ ಡಿಮಾಂಡ್. ಆವಾಗ ಏನಾಗುತ್ತೆ, ಈ ಮಿಷಿನಿಗೆ ಅದು ತಡ್ಕೊಳ್ಳಿಕ್ಕೆ ಆಗುದಿಲ್ಲ, ಅದ್ರ ಕೆಪಾಸಿಟಿ ಲಿಮಿಟೆಡ್. ಅದು ವರ್ಕ್ ಮಾಡಿ 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 15 ಟನ್ ವರೆಗೆ ಮಾಡಿ ಮತ್ತೆ ಅದು ಕೈ ಕೊಟ್ಬಿಡ್ತದೆ. ಅಂದ್ರೆ ಅದ್ರ ಕೆಪಾಸಿಟಿ ಎಷ್ಟುಂಟು ಅದನ್ನ ಪೂರೈಸಲಿಕ್ಕೆ, ಅದು ಬರುವಂತ ಡಿಮಾಂಡ್ ಎಷ್ಟು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆದ್ರೆ ಮಾತ್ರ ಅದು ಸಸೂತ್ರವಾಗಿ ಹೋಗ್ತದೆ, ಒತ್ತಡ ಇರುವುದಿಲ್ಲ. ಒತ್ತಡ ಯಾವಾಗ ಆಗುತ್ತೆ, ಕೆಪಾಸಿಟಿ ಒಂದಿರುತ್ತೆ, ಡಿಮಾಂಡ್ ಇನ್ನೂ ಜಾಸ್ತಿ ಇರುತ್ತೆ, ಇಂಬ್ಯಾಲೆನ್ಸ್ ಆಗುತ್ತೆ, ಆ ಸಿಚುವೇಶನ್ ನಾವು ಒತ್ತಡ ಅಂತ ಹೇಳ್ತೀವಿ. ಆದಷ್ಟು ಮಟ್ಟಿಗೆ ನಮ್ಮ ಕೆಪಾಸಿಟಿ ನಾವು ನಮ್ಮದೇ ಒಂದು ಪರಿಧಿಯಲ್ಲಿ, ಪರಿಮಿತಿಯಲ್ಲಿ ವೃದ್ಧಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ. ಆದ್ರೆ ಹಿಡಿಕಡ್ಡಿ ಉಂಟಲ್ಲ ಒಂದು, ಅದನ್ನ ಬೆಂಡ್ ಮಾಡಿ 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 ಅದು
ಒಂದು ಲೆವೆಲ್ ಬಂದ್ಮೇಲೆ ಅದು ಪಟ್ಟ ಒಡೆದೋಗುತ್ತೆ. ಆ ಸ್ಥಿತಿಗೆ ಹೋಗುವಂತ ಇದನ್ನ ನಾವು ಸ್ಟ್ರೆಸ್ ಅಂತ ಹೇಳ್ತೇವೆ. ದಟ್ ಈಸ್ ಪ್ರಾಬ್ಲಮ್ಯಾಟಿಕ್. ಅದನ್ನು ನಾವು ಹ್ಯಾಂಡಲ್ ಮಾಡಬೇಕು, ಮ್ಯಾನೇಜ್ ಮಾಡಬೇಕು. ಮಾಡದೇ ಇದ್ರೆ ಅದು ನೀವು ಇವಾಗಲೇ ಹೇಳಿದ ಹಾಗೆ ಮನಸ್ಸಿನ ಮೇಲೂ ದೇಹದ ಮೇಲೂ ಪರಿಣಾಮ ಬರುವಂತ ಸಿಚುವೇಶನ್ ಬರುತ್ತೆ. ಥ್ಯಾಂಕ್ ಯು ಡಾಕ್ಟರ್. ಸೊ ಮೇಡಮ್, ನಿಮ್ಮ ಪ್ರಕಾರ ಈ ಸ್ಟ್ರೆಸ್ ಅನ್ನುವಂಥದ್ದು ಏನು, ಒತ್ತಡ ಅನ್ನುವಂಥದ್ದು ಏನು? ಸರ್ ಹೇಳಿದಾಗೆ ಈಗ ಒತ್ತಡಗಳು ಹೊರಗಿಂದ ಎಲ್ಲ ನಮ್ಗೆ ಬೇರೆ ಬೇರೆ ಕಾರಣಗಳಿಂದ, ಸರ್ ಹೇಳಿದ್ರು ಎಕ್ಸ್ಟ್ರಾ ಡಿಮ್ಯಾಂಡ್ ಬರುತ್ತೆ ಲೈಫಲ್ಲಿ, ಕಾಂಟೆಕ್ಸ್ಟ್ಗಳು ಸಿಚುವೇಶನ್ಗಳು ಬಂದ ಹಾಗೆ ನಮ್ಮ ಮೇಲೆ ಒತ್ತಡಗಳು ಬರುತ್ತೆ. ಒತ್ತಡ ಅಥವಾ ನಾವು ಸ್ಟ್ರೆಸ್ ರಿಯಾಕ್ಷನ್ ಅಂತ ಏನ್ ಕರಿತೀವೋ, ಪ್ರತಿಕ್ರಿಯೆ ಎನ್ನುವುದು ಈ ಹೊರಗಿಂದ ಏನೆಲ್ಲ ನೆಗೆಟಿವ್ ಇವೆಂಟ್ಸ್ ಬರುತ್ತೋ ಅದಕ್ಕೆ ಮನಸ್ಸು ಪ್ರತಿಕ್ರಿಯಿಸುವ ರೀತಿ ಕೂಡ ಒಂದ್ ರೀತಿ ಒತ್ತಡವನ್ನು ತರುತ್ತೆ. ಸೊ ಬೇರೆ ಬೇರೆ ಕಷ್ಟಗಳಿಗೆ ಎಲ್ಲರಿಗೂ ಇರ್ಬೋದು. ಈ ಜೀವನದಲ್ಲಿ ಕಷ್ಟ ಇಲ್ಲದೆ ಇರೋರು ಯಾರೂ ಇಲ್ಲ. ಈಗ ಉದಾಹರಣೆಗೆ ಆನೆಗೆ ಆನೆ ಭಾರ, ಇರುವೆಗೆ ಇರುವೆ ಭಾರ ಅಂತ ಹೇಳ್ತೀವಿ ನಾವು. ಅವ್ರವ್ರದ್ದು ಲೆವೆಲ್ಗೆ ಅವ್ರವ್ರಿಗೆ ಭಾರನೆ. LKG ಮಗುಗ ಬ್ಯಾಗ್ ಹೊತ್ಕೊಂಡು ಹೋಗೋದು ಭಾರನೆ ಪಾಪ. SSLC ಸ್ಟೂಡೆಂಟಿಗೆ ಅವ್ರದೇ ಭಾರ ಇರುತ್ತೆ, ಪ್ರಿನ್ಸಿಪಲ್ಗೆ ಅವ್ರದೇ ಭಾರ ಇರುತ್ತೆ. ಸೊ ನಾವು ಇಂಥವ್ರಿಗೆ ಭಾರ ಕಡಿಮೆ ಅಂತ ಹೇಳಕ್ಕಾಗಲ್ಲ. ಸೊ ಆ ಒತ್ತಡಗಳು ಇದ್ದಾಗ ಮನಸ್ಸು ಹೇಗೆ ಒಂದು ಪ್ರತಿಕ್ರಿಯೆ ನೀಡುತ್ತೆ ಆ ಹೊರಗಿಂದ ಇವೆಂಟ್ಸಿಗೆ ಆಗುವಂತ ಪರಿಸರದಲ್ಲಿ ಆಗುವ ಕಷ್ಟಗಳಿಗೆ, ಅದು ಹೇಗೆ ಪ್ರತಿಕ್ರಿಯೆ ನೀಡುತ್ತೆ ಒಳಗಿಂದ, ಅದು ನಮ್ಮ ಸ್ಟ್ರೆಸ್ ರಿಯಾಕ್ಷನ್ ಅಥವಾ ಒತ್ತಡದ ಪ್ರತಿಕ್ರಿಯೆಯನ್ನು ಅದು ನಿರ್ಧರಿಸುತ್ತೆ. ಸೊ ಒಬ್ಬೊಬ್ಬರದ್ದು ಪ್ರತಿಕ್ರಿಯೆ ಬೇರೆ ಬೇರೆ ತರ ಇರ್ಬೋದು. ಕೆಲವರಿಗೆ ಜಾಸ್ತಿ ಒತ್ತಡ ತಡ್ಕೊಳ್ಳೋ ಕ್ಷಮತೆ ಇರ್ಬಹುದು, ಕೆಲವರಿಗೆ ಇಲ್ಲದೆ ಇರ್ಬೋದು. ಇಲ್ಲದೆ ಇರೋರು ತುಂಬಾ ಸಫರ್ ಆಗ್ತಾರೆ. ಸೊ ಅವರಿಗೆ ಆ ಕ್ಷಮತೆಗಳನ್ನು ಒಗ್ಗಿಸ್ಕೊಳ್ಳಿಕ್ಕೆ ಅಥವಾ ರೀತಿಗಳನ್ನ ಕಲೀಲಿಕ್ಕೆ ಬರ್ತದೆ. ಒಳ್ಳೆ ಸಂಗತಿ ಏನಂದ್ರೆ ಇಟ್ ಈಸ್ ನಾಟ್ ಅನ್ಲರ್ನೇಬಲ್ ಏನಲ್ಲ. ಈಗ ನಮ್ಮ ಮನಸ್ಸಿಂದ ಬರ್ತಾ ಇದೆ ಆ ಪ್ರತಿಕ್ರಿಯೆ ಅಂದ್ರೆ ಎಲ್ಲೋ ಒಂದ್ ಸಣ್ಣ ಲೆವೆಲ್ ಆಫ್ ಕಂಟ್ರೋಲ್ ನಮ್ ಒಳಗೂ ಮಾಡ್ಕೊಳಕ್ ಆಗತ್ತೆ ಈ ಒತ್ತಡ ನಿರ್ವಹಣೆಗೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಒತ್ತಡದ ಮೂಲಗಳು ಹೊರಗಿಂದ ಬರ್ತಾ ಇರ್ಬೋದು, ಬಟ್ ಒತ್ತಡ ಕ್ರಿಯೇಟ್ ಆಗ್ತಾ ಇರೋದು ನಮ್ಮ ಮನಸ್ಸಿನ ಒಂದು ಪ್ರತಿಕ್ರಿಯೆ. ನಾವ್ ಅದನ್ನ ಹೇಗೆ ನೋಡ್ತೀವಿ ಆ ಕಷ್ಟಗಳನ್ನು ಅನ್ನೋದು ಕೂಡ ನಮ್ ಒತ್ತಡ ಡಿಫೈನ್ ಮಾಡ್ತಾ ಹೋಗುತ್ತೆ. ಸೊ ಅದು ಮನಸ್ಸಿದು ಪ್ರತಿಕ್ರಿಯೆ ಆಗಿರೋದ್ರಿಂದ ನಾವು ಮನಸ್ಸನ್ನು ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ಪೂರ್ತಿಯಾಗಿ ನಮ್ ಕಂಟ್ರೋಲ್ ಅಲ್ಲಿ ಯಾವುದೂ ಇರಲ್ಲ. ಬಟ್ ಒಂದು ಪಾರ್ಟ್ ಆಫ್ ದಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಈ ಒತ್ತಡ ನಿರ್ವಹಣೆ ಒಂದು ಸಣ್ಣ ಪಾರ್ಟ್ ಆದ್ರೂ ನಮ್ಮ ಒಳಗಿದೆ, ನಾವು ಮಾಡ್ಲಿಕ್ಕೆ ಆಗತ್ತೆ ಅನ್ನೋದನ್ನು ಜನರು ಅರ್ಥ ಮಾಡ್ಕೊಳಕ್ ಶುರು ಮಾಡ್ಬೇಕು. ಯಾಕೆಂದ್ರೆ ಹೊರಗಿಂದ ಒತ್ತಡ ಬರುತ್ತೆ, ಹೊರಗಿನ ನೆಗೆಟಿವ್ ಇವೆಂಟ್ಸ್ ಆಗುತ್ತೆ, ನನ್ನ ಕೈಯಲ್ಲಿ ಏನು ಇಲ್ಲ ಅನ್ನೋ ಹತಾಶ ಭಾವನೆಗಿಂತ ಮನಸ್ಸಿಂದ ಉದ್ಭವ ಆಗುವ ಪ್ರತಿಕ್ರಿಯೆ ಅದು ಒತ್ತಡ ಅನ್ನೋದು. ಸೊ ಹಾಗಿದ್ದಾಗ ಎಲ್ಲೋ ಒಂದ್ ಸಣ್ಣ ಪಾರ್ಟ್ ಆಫ್ ಕಂಟ್ರೋಲ್ ನಮ್ ಒಳಗೂ ಇದೆ. ಈ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡಿದ್ರೆ ಈ ಒತ್ತಡ ನಿರ್ವಹಣೆಗೆ ಒಂದು ಹೋಪ್ ಬರ್ತಾ ಹೋಗುತ್ತೆ, ಒಂದು ಭರವಸೆ ಬೆಳೀತಾ ಹೋಗುತ್ತೆ ಪ್ರತಿಯೊಬ್ಬ. ಓಕೆ, ಸೊ ನೀವು ಹೇಳಿದ್ರಿ ನಾವು ಹೇಗೆ ಅದಕ್ಕೆ ರಿಯಾಕ್ಟ್ ಮಾಡ್ತೇವೆ ಅನ್ನೋದು ಮುಖ್ಯ. ಸೊ ನಾವು ಹೆಚ್ಚಾಗಿ 90-10 ಪ್ರಿನ್ಸಿಪಲ್ ಅಂತ ನಾವು ಕೇಳಿರ್ತೇವೆ. ಎಷ್ಟೋ ಪ್ರಾಬ್ಲಮ್ಸ್ ಏನಾಗುತ್ತೆ, ದೇ ವಿಲ್ ನಾಟ್ ಬಿ ಅ ಮೇಜರ್ ಪ್ರಾಬ್ಲಮ್, ಬಟ್ ನಾವು ಅದನ್ನ ರಿಯಾಕ್ಟ್ ಮಾಡಿ ಅದನ್ನ ಹೆಚ್ಚು ಎಕ್ಸ್ಟ್ರೀಮ್ ಅಲ್ಲಿ ತಗೊಂಡು ಅದನ್ನ ನಾವು ಬೆಳೆಸ್ತಾ ಹೋಗ್ತೇವೆ ಅನ್ನೋದು. ಆ ರಿಯಾಕ್ಟ್ ಮಾಡೋದನ್ನ ಪ್ರತಿಕ್ರಿಯಿಸೋದು ಅಂತ ಮೇಡಮ್ ಏನ್ ಹೇಳಿದಲ್ಲ, ಅದು ಆಲ್ ಡಿಪೆಂಡ್ಸ್ ಅಪಾನ್ ಅವರ್ ಕೋಪಿಂಗ್ ಮೆಕ್ಯಾನಿಸಮ್. ನಮ್ಮ ಕೋಪಿಂಗ್ ಮೆಕ್ಯಾನಿಸಮ್ ಏನುಂಟು ಅದು ತುಂಬಾ ಸದೃಢವಾಗಿದ್ರೆ ಒತ್ತಡ ನಿರ್ವಹಣೆ ಸುಲಭ ಆಗ್ತದೆ. ಅದು ಕೋಪಿಂಗ್ ಮೆಕ್ಯಾನಿಸಮ್ ಅಲ್ಲೇ ಏನಾದ್ರೂ ಫಾಲ್ಟಿ ಇದ್ರೆ ನಾವು ಅದಕ್ಕೆ ಪ್ರತಿಕ್ರಿಯಿಸುವಂತ ಒಂದು ರೀತಿ ಏನೋ ವ್ಯತ್ಯಾಸ ಆಗಿ ಅದರಿಂದ ನಾವು ಆ ಒತ್ತಡ ನಮ್ಮ ಮೇಲೆ ದೇಹದ ಮೇಲೂ ಮನಸ್ಸಿನ ಮೇಲೂ ಒತ್ತಡ ಹಾವಿ ಆಗುವಂಥದ್ದು. ಸೊ ಇವಾಗ ಜನರಲಿ ಹೇಳ್ತಾರೆ, ಇಫ್ ಯು ಆರ್ ನಾಟ್ ಏಬಲ್ ಟು ಹ್ಯಾಂಡಲ್ ಸ್ಟ್ರೆಸ್ ಯು ಕ್ಯಾನ್ ನಾಟ್ ಹ್ಯಾಂಡಲ್ ಸಕ್ಸೆಸ್ ಅನ್ನುವಂಥದ್ದು. ಅಂದ್ರೆ ಓಕೆ, ನಿಮ್ಗೆ ಅದನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಆಗುದಿಲ್ಲ, ನಿನ್ನ ಕೈಯಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಎಷ್ಟೋ ಸಲ ನಾವು ಕೇಳಿರ್ತೇವೆ. ಸೊ ಆ ವ್ಯಕ್ತಿಯ ಪ್ರಾಬ್ಲಮ್ ಅದು, ಅಥವಾ ಯಾವ ರೀತಿ ಈ ಕೋಪಿಂಗ್ ಅನ್ನುವಂಥದ್ದನ್ನು ಹೇಗೆ ಬಿಲ್ಡಪ್ ಮಾಡಿಕೊಂಡು ಬರ್ಬೇಕು ಅನ್ನುವಂಥದ್ದು? ಈಗ ನೀವು ಹೇಳಿದ್ರಿ ಒಂದು ಕೆಲಸ ಎಲ್ಲರಲ್ಲಿ ಸಾಧ್ಯ ಆಗುದಿಲ್ಲ ಅಂತ. ಅದು ಕರೆಕ್ಟ್. ಯಾಕಂದ್ರೆ ಈ ಒತ್ತಡವನ್ನ ಮ್ಯಾನೇಜ್ ಮಾಡುವಂತ ಒಂದು ಇದು ಬೇರೆ ಬೇರೆ ಅಂಶಗಳನ್ನು ಹೊಂದ್ಕೊಂಡು ಇರುತ್ತೆ. ಹೆಚ್ಚಾಗಿ ಅವರವರ ನೇಚರ್, ಒಂದು ಪರ್ಸನಾಲಿಟಿ ಅಂತ ಇರುತ್ತೆ. ಈ ಪರ್ಸನಾಲಿಟಿ ಅಂತ ಹೇಳಿದ್ರೆ ಇದು ಫಿಸಿಕಲ್ ಅಲ್ಲ, ಸೈಕಲಾಜಿಕಲ್ ಪರ್ಸನಾಲಿಟಿ. ಈ ಸೈಕಲಾಜಿಕಲ್ ಪರ್ಸನಾಲಿಟಿ ಅನ್ನುವಂಥದ್ದು ನಾವು ಸಣ್ಣದಿರುವಾಗಿಂದೇ ಬೆಳೆದು ಬರುತ್ತೆ. ಬೇರೆ ಬೇರೆ ಫ್ಯಾಕ್ಟರ್ಸ್ ಅದಕ್ಕೆ ಇನ್ಫ್ಲುಯೆನ್ಸ್ ಆಗುತ್ತೆ. ಕಲ್ಚರಲ್ ಫ್ಯಾಕ್ಟರ್ಸ್ ಇರ್ಬೋದು, ಡೊಮೆಸ್ಟಿಕ್ ಮನೆ ಒಂದು ಇದಿರ್ಬೋದು, ಸಿಬ್ಲಿಂಗ್ಸ್ ಇದಿರ್ಬೋದು, ಪೇರೆಂಟ್ಸ್ ಇದಿರ್ಬೋದು, ಅಥವಾ ಅವರ ಎನ್ವಿರಾನ್ಮೆಂಟ್ ಇದು, ಅದೆಲ್ಲ ಫ್ಯಾಕ್ಟರ್ಸ್ ಎಲ್ಲ ಇದಾಗಿ ಪರ್ಸನಾಲಿಟಿ ಅನ್ನುವಂಥದ್ದು ಬೆಳೀತಾ ಹೋಗ್ತದೆ. ಈ ಬೆಳವಣಿಗೆ ಹಂತದಲ್ಲಿ ಚೈಲ್ಡ್ಹುಡ್ ಅಲ್ಲಿ ಇರ್ಬೋದು ಅಥವಾ ಅಡೋಲೆಸೆಂಟ್ ಅಲ್ಲಿ ಇರ್ಬೋದು, ಬೆಳವಣಿಗೆ ಹಂತದಲ್ಲಿ ಏನಾದ್ರೂ ಒಂದು ಏನೋ ಘಟನೆಗಳಾಗುತ್ತೆ ಅಥವಾ ಅವರ ಮನಸ್ಸು ಒಂದು ಅಲಗಿಸುವಂತ ಒಂದು ಏನಾದ್ರೂ ಸಿಚುವೇಶನ್ ಬರ್ಬೋದು. ಆವಾಗ ಅವರ ಈ ಸೈಕಲಾಜಿಕಲ್ ಡೆವಲಪ್ಮೆಂಟ್ ವಿಲ್ ಬಿ ಹ್ಯಾಂಪರ್ಡ್. ಆಗ ಅವ್ರಿಗೆ ಮುಂದೆ ಯಾವಾಗ್ಲಾದ್ರೂ ಈ ಕೋಪಿಂಗ್ ಅವರ ಪರ್ಸನಾಲಿಟಿ ಸರಿ ಡೆವಲಪ್ ಆಗದೇ ಇದ್ರೆ ಏನೋ ಒಂದು ಎಂಗ್ಸೈಟಿ ಟ್ರೇಟ್ಸ್, ಅಂದ್ರೆ ಅವರಿಗೆ ಒಂದು ಆತಂಕದ ಏನಾದ್ರೂ ಒಂದು
ಸಮಸ್ಯೆಗಳು ಅದರೊಳಗೆ ಹೋಗುತ್ತೆ. ಅದು ಹೀಗೆ ನಮಗೆ ಕಾಣದೇ ಇರ್ಬೋದು. ನೀವಾಗ ಹೇಳಿದಾಗ ಏನಾದರೂ ಒಂದು ಡಿಮಾಂಡ್ ಇದ್ದಾಗ ಅಥವಾ ಸಿಚುವೇಶನ್ ಇದ್ದಾಗ ಅಥವಾ ಒಂದು ಒತ್ತಡದ ಒಂದು ವಾತಾವರಣ ನಿರ್ಮಾಣ ಆದಾಗ ಅವರ ಒಂದು ಆ ಕೋಪಿಂಗ್ ಮೆಕ್ಯಾನಿಸಮ್ ಮೂಲಕ ಅದನ್ನು ವ್ಯವಹರಿಸ್ಬೇಕಲ್ವಾ, ಆವಾಗ ಏನೋ ಒಂದು ತಪ್ಪಿ ಹೋಗುತ್ತೆ. ಅವರಿಗೆ ಅದನ್ನು ಹ್ಯಾಂಡಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಅವರ ಪರ್ಸನಾಲಿಟಿಯಲ್ಲೇ ಏನೋ ತೊಂದರೆ ಆಗುತ್ತೆ. ಈಗ ಪರ್ಸನಾಲಿಟಿ ಬಗ್ಗೆ ಹೇಳುದಾದ್ರೆ ತುಂಬಾ ಹೇಳ್ಬೋದು, ಆದ್ರೆ ಇದು ಎಲ್ಲರೂ ಒಂದೇ ತರ ಇರುವುದಿಲ್ಲ. ಈಚ್ there may be a duplication of the physical identity, but there cannot be a duplication of the psychological. It is unique. ನಮ್ಮ ಮನಸ್ಸು ಅನ್ನುವಂಥದ್ದು ಯುನಿಕ್, ಹಾಗೆ ನಮ್ಮ ಪರ್ಸನಾಲಿಟಿ ಅನ್ನುವಂಥದ್ದು ಯುನಿಕ್. ಪ್ರತಿಯೊಬ್ಬರಿಗೂ ಕೂಡ ಅವರದ್ದೇ ಒಂದು ವ್ಯಕ್ತಿತ್ವ ಅಂತ ಇರುತ್ತೆ. ಈ ವ್ಯಕ್ತಿತ್ವ ಬೇರೆ ಬೇರೆ ತರ ಇರುತ್ತೆ. ಉದಾಹರಣೆಗೆ ಇದು ಒತ್ತಡದ ಬಗ್ಗೆ ಹೇಳಬೇಕಾದ್ರೆ ಅದನ್ನು ನಿಭಾಯಿಸುವಂತಹದ್ದು ಸೆನ್ಸಿಟಿವ್ ನೇಚರ್ ಅಂತ ಒಬ್ರು ಇರ್ತಾರೆ, ಅಥವಾ ಸ್ಟ್ರಾಂಗ್ ಒಳ್ಳೆ ಏನ್ ಬಂದ್ರು ನಾನು ಎದುರಿಸ್ತೇನೆ ಅಂತ ಮನೋಭಾವದವರು ಇರ್ತಾರೆ. ಹಾಗೆ ಒಂದು ಸಿಚುವೇಶನ್ ಅಲ್ಲಿ ಇವರ ಒಂದು ರಿಯಾಕ್ಷನ್ಸ್ ಒಂದು ಎಕ್ಸ್ಟ್ರೀಮ್ ಅಲ್ಲಿ ಸೆನ್ಸಿಟಿವ್, ಒಂದು ಎಕ್ಸ್ಟ್ರೀಮ್ ಅಲ್ಲಿ ವೆರಿ ಬೋಲ್ಡ್. ಅದು ಕೂಡ ತುಂಬಾ ಬೋಲ್ಡ್, ಓವರ್ ಕಾನ್ಫಿಡೆಂಟ್ ಈಸ್ ಆಲ್ಸೋ ನಾಟ್ ಸೋ ಗುಡ್. ಬಟ್ ಅದೆರಡಕ್ಕೂ ಮಧ್ಯದಲ್ಲಿ ಇರುವಂತಹದ್ದು, ಬ್ಯಾಲೆನ್ಸ್ ಆಗಿ ಹೋಗುವಂತ ಒಂದು ಪರ್ಸನಾಲಿಟಿ ಇದ್ರೆ ದಟ್ ವಿಲ್ ಬಿ ಐಡಿಯಲ್ ಟು ಹ್ಯಾಂಡಲ್ ದ ಸ್ಟ್ರೆಸ್. ಓಕೆ, ಸೊ ನೀವು ಮನಸ್ಸಿನ ಬಗ್ಗೆ ಮಾತಾಡಿದ್ರೆ ನಮ್ಮ ಮನಸ್ಸು ಯಾವ ರೀತಿ ಒಂದು ಅದಕ್ಕೆ ರಿಯಾಕ್ಟ್ ಮಾಡುತ್ತೆ ಅನ್ನುವಂಥದ್ದು. ಆದ್ರೆ ನಮ್ಗೆ ಗೊತ್ತಿರುವ ಹಾಗೆ ಮನಸ್ಸು ಒಂದು ಮರ್ಕಟದಂತೆ ಅಂತ ಎಲ್ಲ ಹೇಳ್ತಾರೆ. ಸೊ ಚಂಚಲ ಮನಸ್ಸು ಇರುವಂತದ್ದು ಸಾಧಾರಣ ಎಲ್ಲ ಮನುಷ್ಯರಲ್ಲಿ ಸಾಧಾರಣವಾಗಿರುವಂಥದ್ದು. ಸೊ ಈ ಸಿಚುವೇಶನ್ಸ್ ಬಂದಾಗ ಏನ್ ಮಾಡ್ಬೇಕು ಅನ್ನುವಂತಹ ಗೊಂದಲಗಳೇ ನಮ್ಮಲ್ಲಿ ಜಾಸ್ತಿ ಇರುವಂತದ್ದೇ ವಿನಃ ಅದನ್ನ ಹೇಗೆ ಟ್ಯಾಕಲ್ ಮಾಡ್ಬೇಕು ಅನ್ನುವಂಥದ್ದು ಅಥವಾ ಆ ಒಂದು ಸ್ಥಿತಪ್ರಜ್ಞತೆ ಆ ಸಂದರ್ಭದಲ್ಲಿ ನಮ್ಮಲ್ಲಿ ಬರುವಂತದ್ದಿಲ್ಲ. ಸೊ ಅದನ್ನ ಮನಸ್ಸನ್ನ ನಾವು ಹಿಡಿತದಲ್ಲಿ ಇಟ್ಕೊಳ್ಬೇಕಾದ್ರೆ ಏನೆಲ್ಲ ಮಾಡ್ಬೇಕಾಗ್ತದೆ ಅನ್ನುವಂಥದ್ದು. ಹೌದು, ಆಕ್ಚುಲಿ ಈ ಮನಸ್ಸಿನ ಕಾನ್ಸೆಪ್ಟ್, ಅದು ನೀವು ಹೇಳಿದಾಗ ಮನಸ್ಸು ಮರ್ಕಟ, ಅದ್ರದ್ದು ಕಾನ್ಸೆಪ್ಟ್ ಒಂದು ಸುಲಭವಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಒಂದು ಟ್ರಯಾಂಗಲ್ ತರ ಅಂತ ಎಣಿಸ್ಕೊಳ್ಳಿ. ಮನಸ್ಸಿಗೆ ಏನು ಶೇಪ್ ಇಲ್ಲ, ಅದು ನಮ್ಮ ದೇಹದಲ್ಲಿ ಇದೆ. ಎಲ್ಲಿದೆ ಅನ್ನೋದು ನಮ್ಗೆ ಗೊತ್ತಾಗುದಿಲ್ಲ, ಆದ್ರೆ ನಮ್ಮ ದೇಹದಲ್ಲಂತೂ ಇದೆ. ಹೆಚ್ಚಿನವರು ಹೇಳ್ತಾರೆ ಮನಸ್ಸು ಮೆದುಳಲ್ಲಿದೆ ಅಂತ. ಕವಿಗಳ ಹತ್ರ ಕೇಳಿದ್ರೆ ಮನಸ್ಸು ಹೃದಯದಲ್ಲಿದೆ ಅಂತ, ಹೃದಯ ತುಂಬಿ ಹಾಡಿದೇನು ಭಾವನೆ ಅಥವಾ ಇಡೀ ದೇಹದಲ್ಲಿಯೂ ಇದೆ ಅಂತ ಹೇಳಬೇಕಾಗುತ್ತೆ. ಅದರಿಂದ ಇಂಥದ್ದೇ ಒಂದು ಪರ್ಟಿಕ್ಯುಲರ್ ಸ್ಪೇಸ್ ಇಲ್ಲ, ಅದಕ್ಕೊಂದು ಶೇಪ್ ಇಲ್ಲ. ಆದರೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಸಿಗೆ ಮೆದುಳನ್ನ ಒಂದು ಟ್ರಯಾಂಗಲ್ ಅಂತ ತಗೊಳ್ಳಿ. ಟ್ರಯಾಂಗಲ್, ಈ ಟ್ರಯಾಂಗಲ್ 3 ಕೋನದಲ್ಲಿ 3 ಮನಸ್ಸಿನ ಒಂದು ಈ ಡೊಮೈನ್ಸ್ ಅಂತ ಹೇಳ್ತಾರೆ. ಅದು ಕೆಲಸ ಮಾಡುವ ಒಂದು ಡೊಮೈನ್ಸ್. ಒಂದು ಇದು ಥಿಂಕಿಂಗ್, ಅದು ಆಲೋಚನೆ, ಯೋಚನೆ ಅಂತ ಹೇಳ್ತೇವೆ. ಇನ್ನೊಂದು ಕರೆ ಇದೆ, ನಾವು ಅದನ್ನ ಸ್ವೀಕರಿಸಿ ಇದರ ಬಗ್ಗೆ ಮತ್ತೆ ಮುಂದುವರಿಸೋಣ. ಹಲೋ, ನಮಸ್ತೆ, ನಾ ರಾಮರಾವ್ ಕೊಟ್ಟಾರ ಚೌಕಿಯಿಂದ. ನಮಸ್ತೆ ಸರ್, ನಿಮ್ಮ ಪ್ರಶ್ನೆ ಕೇಳಿ. ಮುಖ್ಯ ಅತಿಥಿ ಇಬ್ಬರಿಗೂ ನಮಸ್ಕಾರ. ನಲ್ಲಿಯೇ ಕೇಳ್ತೇನೆ, ಯಾಕಂದ್ರೆ ಬರೆದು ನಾನು ಓದುವಂತದ್ದು. I said that idle mind is a devil's workshop. Give a work to a busy man, it will be done immediately. Give a work to a lazy man, it will never be done. According to Dr. B.M. Hegde and Dr. Supriya Hegde, certain amount of stress is required. Only thing is we have to know the art of managing stress. What is that art? Second question, I had interacted with Dr. Ravish Tunga in Akashawani several times. On 23rd October 2020, Dr. Aruna Yediyal in Akashawani had opined that after 60 years, it's a golden time for retired people. They lose comfort zone. What are your suggestions for retired people to manage stress? Next question, now students have to cope up with online education, exam phobia, failure in final exam, not getting rank or expected marks, not getting mobile, failure in love affair, at times leads to suicide also. ಮಕ್ಕಳನ್ನೇ ಆಸ್ತಿಯಾಗಿ ಬೆಳೆಸಿದಂತ ಹಿರಿಯರು ಹೇಳ್ತಾರೆ, ಮನೆಯೇ ಮೊದಲ ಪಾಠಶಾಲೆ. ಮೊಬೈಲ್ ಇಸ್ ಅ ಗುಡ್ ಸರ್ವೆಂಟ್ ಬಟ್ ಬ್ಯಾಡ್ ಮಾಸ್ಟರ್. ದುಡ್ಡಿರಾಜ್ ಪ್ರಕಾರ ಮೊಬೈಲ್, ಟಿವಿ ಸಹವಾಸ ಮನೆ ಮಂದಿಗೆಲ್ಲ ಉಪವಾಸ. Now my question is, what are your advices to parents and teachers in molding students as good citizens? Next, work from home, not reaching targets in business, dictatorship attitude of boss are some examples in office work. When I was in Karnataka Bank, I used to suggest managers to write befitting reply to higher authorities customers, but do not post that letter. Boss will at times appear in dream, which leads to lack of sleep. My question is, how to get the sleep without taking pills, alcohol? Next is, can you share your experience on yoga, pranayama, hobbies like art, culture, music, reading, writing, playing games, playing with pet dogs,
and other animals doing social service in managing stress. Next is ಆಸೆ ದುರಾಸೆ ಕಾರಣ ಅಂತ ಹೇಳ್ತಾರೆ, ಕೋಪವನ್ನು ಕಂಟ್ರೋಲ್ ಮಾಡಿ ಅಂತ ಹೇಳ್ತಾರೆ. ಡಾಕ್ಟರ್ ಬಿ ಎಂ ಹೆಗ್ಡೆ ಹೇಳ್ತಾರೆ ಲವ್ ಅದರ್ಸ್ ಅಂತ, ಕ್ಷಮಾ ಗುಣ ಇರಲಿ ಅಂತ. ಬಟ್ ಇಟ್ಸ್ ಆಲ್ ಈಸಿ ಟು ಸೇ ಬಟ್ ಡಿಫಿಕಲ್ಟ್ ಟು ಪ್ರಾಕ್ಟೀಸ್. ಇವತ್ತು ಎಸ್ ಎಸ್ ನಾಯಕರೇ ಇದ್ದಿದ್ರೆ ಒಂದು ಪ್ರಶ್ನೆ ಇತ್ತು ನನ್ನ ಹತ್ರ, ಅದನ್ನು ನಾನು ಈಗಲೇ ಹೇಳಿಬಿಡ್ತೇನೆ. ಎಸ್ ಎಸ್ ನಾಯಕ್ ಅವರಿಗೆ ಹಾಲಿಡೇ ಇಲ್ಲ, ಸಂಡೇ ಕೂಡ ಅವರು ಟಿವಿಯಲ್ಲಿ ಬರ್ತಾರೆ. ಎಲ್ಲ ದಿವಸವೂ ಅವರ ಆಫೀಸ್ ಕೆಲಸ ಬಿಟ್ಟು ಮುಖ್ಯ ಅತಿಥಿಗಳಾಗಿ ಬೇರೆ ಕಡೆಗೆಲ್ಲ ಹೋಗ್ತಾರೆ. ನಿನ್ನೆ ಕೂಡ ಅರೆಹೊಳೆ ನಾಟಕೋತ್ಸವ ಅದರಲ್ಲಿ ಒಂದು ಡ್ರಾಮಾ ಇದನ್ನ ಉದ್ಘಾಟನೆ ಮಾಡಿದ್ರು. ಮಂಗಳೂರಲ್ಲಿ ಟ್ರಾಫಿಕ್ ಜಾಮ್ ಇರುವಾಗ ಕೂಡ ಅವರು ಸ್ವಂತ ಕಾರ್ ಡ್ರೈವರ್ ಮಾಡ್ತಾರೆ. ಸೊ ಅವರಿಗೂ ಈ ಪ್ರಶ್ನೆ ಇತ್ತು, ಅವರಿಗೆ ಇಲ್ಲ, ಅದು ಕೂಡ ಅವ್ರು ಹೇಗೆ ಇದನ್ನೆಲ್ಲ ಮ್ಯಾನೇಜ್ ಮಾಡ್ತಾರೆ. ಮತ್ತು ಅವರಿಗೊಂದು ಸಜೆಷನ್ನು, ಅವರೊಂದು ಕಾರ್ ಡ್ರೈವರ್ ಕಮ್ ಅಟೆಂಡರ್ ಅನ್ನು ಇಟ್ಕೊಳ್ಳಿ ಸರ್. ಸಾರಿ ಸರ್, ನನ್ನ ಈ ಸಬ್ಜೆಕ್ಟ್ ನನಗೆ ತುಂಬ ಪೆಟ್ ಸಬ್ಜೆಕ್ಟ್ ಇಂದ ನಾನು ಟ್ರೈನಿಂಗ್ ಕಾಲೇಜಲ್ಲಿ ಇರುವಾಗ, ಅದರಿಂದ ಸ್ವಲ್ಪ ಹೆಚ್ಚು ಟೈಮ್ ತಗೊಂಡೆ, ಕ್ಷಮಿಸಿ, ಕ್ಷಮೆ ಇರಲಿ. ಓಕೆ, ಥ್ಯಾಂಕ್ ಯು ರಾಮ್ ರಾವ್ ಅವರೇ. ಮಂಗಳೂರು ಸರ್ ಅವರು ತುಂಬಾ ನಮಗೆ ನಮ್ಮಿಬ್ಬರ ಪ್ರಶ್ನೆಗಳ ಸುರಿಮಳೆಯನ್ನ ಹಾಕಿದ್ದಾರೆ. ಸೊ ನಾವು ಪ್ರೋಗ್ರಾಮ್ ಮಾಡ್ತಾ ಈ ಕ್ವೆಶ್ಚನ್ಸ್ ಅನ್ನ ಕೇಳುವ. ಸೊ ಅವ್ರು ಕೇಳಿದ ಮೊದಲನೇ ಪ್ರಶ್ನೆ, ಐಡಲ್ ಮೈಂಡ್ ಇಸ್ ದ ಡೆವಿಲ್ಸ್ ವರ್ಕ್ಶಾಪ್. ಮೇ ಬಿ ನಿಮ್ಮ ಈ ಮನಸ್ಸಿನ ಬಗ್ಗೆ ನೀವೇನೇನು ಹೇಳ್ತಾ ಇದ್ರಿ ಅದಕ್ಕೆ ಒಂದು ಸೂಕ್ತವಾದಂತಹ ಉತ್ತರ ಆಗಿರಬಹುದು. ಸೊ ಅದ್ ಮನಸ್ಸಿನ ಬಗ್ಗೆನೇ ಹೇಳಿ ಸರ್. ಹೌದು, ಅದನ್ನ ಕಂಪ್ಲೀಟ್ ಮಾಡಿ ಮತ್ತೆ ಅದಕ್ಕೆ ಹೋಗುವ. ನಾನೀಗ ಹೇಳ್ತಾ ಇದ್ದ ಮನಸ್ಸನ್ನು ಅಂತದ್ದು ಒಂದು ಟ್ರಯಾಂಗಲ್ ಅಂತ ತಕೊಂಡ್ರೆ ಅದರ ಕಾರ್ಯವೈಖರಿ 3 ಪ್ಲೇಸಲ್ಲಿ ಇರುತ್ತೆ. ಒಂದು ಥಿಂಕಿಂಗ್ ಅಂತ, ಥಿಂಕಿಂಗ್ ಅಂದ್ರೆ ಯೋಚನೆ, ಮತ್ತೆ ಇನ್ನೊಂದು ಭಾವನೆ ಅಥವಾ ನಾವು ಇಂಗ್ಲಿಷ್ ಇಮೋಷನ್ಸ್ ಅಂತ ಹೇಳ್ತೇವೆ, ಮತ್ತೊಂದು ವರ್ತನೆ ಅಥವಾ ಆಕ್ಷನ್. ಥಿಂಕಿಂಗ್, ಫೀಲಿಂಗ್, ಆಕ್ಷನ್, ಅಥವಾ ಥಿಂಕಿಂಗ್, ಇಮೋಷನ್ಸ್ ಅಂಡ್ ಆಕ್ಷನ್, ಅಥವಾ ಯೋಚನೆ, ಭಾವನೆ, ವರ್ತನೆ. ಈ 3 ಒಂದಕ್ಕೊಂದು ಪೂರಕವಾಗಿದ್ದರೆ ಅವನ ಮನಸ್ಸು ಸ್ಟೇಬಲ್ ಆಗಿರುತ್ತೆ ಅಂತ ಹೇಳ್ಬೋದು. ಅದು ಸ್ಟೆಬಿಲಿಟಿ ಬರಬೇಕಾದ್ರೆ ಮಾನಸಿಕ ಸಂತೋಲನ ಅಂತ ಏನ್ ಹೇಳ್ತೇವೆ, ಸೈಕಲಾಜಿಕಲ್ ಈಕ್ವಿಲಿಬ್ರಿಯಂ, ಅದು ಮುಖ್ಯ. ಸೈಕಲಾಜಿಕಲ್ ಈಕ್ವಿಲಿಬ್ರಿಯಂ ಇದ್ರೇನೆ ಯಾವ ತರದ ಸ್ಟ್ರೆಸ್ ಇದ್ರೂ ಕೂಡ ಮ್ಯಾನೇಜ್ ಮಾಡ್ಲಿಕ್ಕೆ ಆಗುತ್ತೆ. ಇದನ್ನ ಮೇಂಟೈನ್ ಮಾಡ್ಕೊಳ್ಳೋದು ಮುಖ್ಯ. ಈ 3 ಪರಿಧಿಗಳನ್ನ, ಇದು ಆಯಾಮಗಳನ್ನ ನಾವು ಸರಿಯಾಗಿ ಹ್ಯಾಂಡಲ್ ಮಾಡ್ಲಿಕ್ಕೆ ಆದ್ರೆ ಅವರ ಮನಸ್ಸು ಬ್ಯಾಲೆನ್ಸ್ ಅಲ್ಲಿ ಇರುತ್ತೆ. ಮನಸ್ಸು ಅನ್ನುವಂಥದ್ದು ಇಷ್ಟೇ, ನಮ್ಮ ಯೋಚನೆ ಸರಿ ಇರಬೇಕು, ಭಾವನೆ ಸರಿ ಇರಬೇಕು, ವರ್ತನೆ ಸರಿ ಇರಬೇಕು. ಸಕಾರಾತ್ಮಕ ಯೋಚನೆ, ಸಕಾರಾತ್ಮಕ ಭಾವನೆ, ಸಕಾರಾತ್ಮಕ ವರ್ತನೆ ಇದ್ದರೆ ನಮ್ಮ ಮನಸ್ಸು ಸದೃಢವಾಗಿರ್ತದೆ. ಅದೇ ಇರುವುದು ಐಡಲ್ ಮೈಂಡ್ ಇಸ್ ಅ ಡೆವಿಲ್ಸ್ ವರ್ಕ್ಶಾಪ್. ಗಾದೆನೇ ಬಂದಿದೆ ಅಂದಮೇಲೆ ಗಾದೆ ಮಾತು ವೇದಕ್ಕೆ ಸಮಾನ ಅಂತ ಹೇಳ್ತಾರೆ. ಅದನ್ನ ನಾವು ಹೇಳೋದಿದ್ರೆ, ನಾವು ಸುಮ್ಮನೆ ಖಾಲಿ ಕೂತಾಗ ಏನ್ ಮಾಡ್ತೀವಿ ಅಂತ ನೀವೇ ಯೋಚನೆ ಮಾಡಿ. ತುಂಬಾ ಬ್ಯುಸಿ ಇದ್ದಾಗ ಏನ್ ಮಾಡ್ತೀವಿ, ಸರ್ ಹೇಳಿದ್ರು, ಆಗ ಏನ್ ಕೆಲಸ ಆಗಕ್ಕಿದ್ಯೋ ನಮ್ಗೆ ಆ ಕಾರ್ಯನ ಹೇಗೆ ಮಾಡೋದು, ಅದನ್ನ ಹೇಗೆ ಚೆನ್ನಾಗಿ ಮಾಡೋದು, ಆ ಕೆಲಸದಲ್ಲಿ ಹೇಗೆ ಪರಿಣಿತಿ ಹೊಂದೋದು, ಇದ್ರ ಬಗ್ಗೆ ನಮ್ದು ಮನಸ್ಸು ಫೋಕಸ್ ಆಗತ್ತೆ. ಸೊ ನಾವ್ ಅದ್ರ ಬಗ್ಗೆ ಏನೇನ್ ಚೆನ್ನಾಗಿ ಮಾಡ್ಕೋಬಹುದು. ಈಗ ಉದಾಹರಣೆಗೆ ಈ ಟಾಕಿಗೆ ಬರ್ಬೇಕು ಅಂದ್ರೆ ನಾವ್ ಏನ್ ಮಾಡ್ಕೋತೀವಿ, ಯಾವ ರೀತಿ ಅಪ್ರೋಪ್ರಿಯೇಟ್ ಆಗಿ ಡ್ರೆಸ್ ಮಾಡ್ಕೋಬೇಕು, ಯಾವ ಪಾಯಿಂಟ್ಸ್ ಅನ್ನ ಹೇಳ್ಬೇಕು ಈ ಟಾಪಿಕ್ ಪ್ರಕಾರ, ಇದಕ್ಕೆ ನಾನು ಏನ್ ಸಿದ್ಧತೆ ಏನ್ ಮಾಡ್ಕೋಬೇಕು, ಅದ್ರ ಬಗ್ಗೆ ನಂಗೆ ಏನಾದ್ರು ಇನ್ನೂ ಎಕ್ಸ್ಟ್ರಾ ಗೊತ್ತಿರುವಂತದ್ದು ಇದ್ಯಾ. ಯಾಕೆಂದ್ರೆ ನಾವಿಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದಾಗ ನಮ್ಗೊಂದು ಸಾಮಾಜಿಕ ಜವಾಬ್ದಾರಿ ಇರುತ್ತೆ. ನನ್ಗೆ ಅನ್ಸಿದ್ದನ್ನ ನನ್ನ ಪರ್ಸನಲ್ ಒಪಿನಿಯನ್ ಹೇಳೋದು ಬೇರೆ, ಅದ್ ನಂದು ಮನೆದ್ದು ವಲಯದೊಳಗೆ ಕರೆಕ್ಟ್ ಅಷ್ಟೇ. ನಾನೊಂದು ಸಾಮಾಜಿಕ ಮೀಡಿಯಾದಲ್ಲಿ ಬಂದ ಕೂಡಲೇ ನನ್ನ ಜವಾಬ್ದಾರಿ ಹೆಚ್ಚತ್ತೆ. ಸೊ ಎಲ್ಲರಿಗೂ ಕರೆಕ್ಟ್ ಆಗಿದ್ದ ಇನ್ಫಾರ್ಮೇಶನ್ ಕೊಡ್ಬೇಕಾಗತ್ತೆ. ನಾವು ತಪ್ಪಾಗಿದ್ದ ಇನ್ಫಾರ್ಮೇಶನ್ ಅಥವಾ ವೈಯಕ್ತಿಕವಾಗಿದ್ದ ಒಪಿನಿಯನ್ ಗಳಿಗೆ ಇಲ್ಲಿ ಜಾಗ ಇರಲ್ಲ. ಸೊ ಅದು ಕರೆಕ್ಟ್ ಆಗಿದ್ದ ಒಪಿನಿಯನ್ ನಮ್ಗೆ ತ್ರಿಕಾಲ ಜ್ಞಾನಿ ತರ ಸುಮ್ನೆ ಹಿಂಗ್ ಮಲ್ಕೊಂಡಾಗ ಎಲ್ಲ ಬರಲ್ಲ. ಅದನ್ನು ಓದ್ಬಿಟ್ಟು ಅಥವಾ ನಮ್ದು ಅಷ್ಟು ವರ್ಷದ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾವು ತಿಳ್ಕೊಳ್ಬೇಕಾಗತ್ತೆ. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅನ್ನೋದನ್ನು ತಿಳ್ಕೊಂಡು ಇನ್ನೊಂದ್ ಸ್ವಲ್ಪ ಅಪ್ಡೇಟ್ ಮಾಡ್ಕೊಳ್ಳೋದು, ಓದೋದು, ಬೇಕಾದಷ್ಟು ಜ್ಞಾನದ್ದು ರಿಸೋರ್ಸ್ಗಳು, ಸಂಪನ್ಮೂಲಗಳಿರ್ತವೆ, ಅದನ್ನ ಮಾಡ್ಕೋಬೇಕು. ಸೊ ನಮ್ಗೊಂದು ಕೆಲಸ ಇದೆ ಅಂತ ಗೊತ್ತಾದ ಕೂಡಲೇ ಆ ಕೆಲಸಕ್ಕೆ ಸಿದ್ಧತೆ ಮಾಡ್ಕೊಳ್ತೀವಿ. ಆ ಸಿದ್ಧತೆಗೋಸ್ಕರ ಒಂದಿಷ್ಟು ಸಮಯ ಅನ್ನು ಒಳ್ಳೆ ರೀತಿಯಲ್ಲಿ ವ್ಯಯ ಆಗತ್ತೆ. ಅದೇ ಕೆಲಸ ಇಲ್ಲದೆ ಇರೋರಿಗೆ ಏನಾಗತ್ತೆ, ಕೆಲಸ ಏನೂ ಇಲ್ಲ, ಮನಸ್ಸು ಖಾಲಿ ಇದೆ ಅನ್ಕೊಳ್ಳಿ, ಅವ್ರು ಕೂತಾಗ ಏನ್ ಮಾಡ್ತಾರೆ, ಸಾಧಾರಣವಾಗಿ ಹಿಂದೆ ಆಗಿದ್ದನ್ನ ನೆನ್ಸ್ಕೋತಾರೆ, ಮುಂದೆ ಭವಿಷ್ಯದ ಬಗ್ಗೆ ನೆನ್ಸ್ಕೋತಾರೆ. ಎರಡೂನು ವ್ಯರ್ಥ. ಯಾಕೆಂದ್ರೆ ಹಿಂದೆ ಆಗಿದ್ದನ್ನ ನಾವು ಚೇಂಜ್ ಮಾಡಕ್ಕಾಗಲ್ಲ, ಮುಂದೆ ಆಗೋದ್ರೂ ನಮ್ ಕಂಟ್ರೋಲ್ ಅಲ್ಲಿ ಇರಲ್ಲ. ಯಾವ್ದು ನಮ್ ಕಂಟ್ರೋಲ್ ಅಂದ್ರೆ ಇವತ್ತು ಮತ್ತೆ ಈ ಕ್ಷಣ ಅನ್ನೋದು ಮಾತ್ರ ನಮ್ಮ ಕಂಟ್ರೋಲ್ ಅಲ್ಲಿ ಇರುವಂತದ್ದು. ಸೊ ಖಾಲಿ ಮನ್ಸಿನವ್ರಿಗೆ ಏನಾಗುತ್ತೆ, ಪಾಸ್ಟ್ ಬಗ್ಗೆ ಥಿಂಕ್ ಮಾಡ್ತಾರೆ. ಅವ್ರು ನನ್ನ ಬಗ್ಗೆ ಹಾಗೆ ಹೇಳಿದ್ರು, ಅದ್ರ ಮೀನಿಂಗ್ ಹೀಗಿರ್ಬೋದಾ, ನಾನು ಹೀಗೆ ಉತ್ತರ ಕೊಡ್ಬೇಕಿತ್ತು. ಅಂದ್ರೆ ಕೆಲವು ಸಲ ಅವರು ಇನ್ಸಲ್ಟ್ ಮಾಡಿರಲ್ಲ ಅಂದ್ರೂ ಅದು ಇನ್ಸಲ್ಟ್ ತರ ಕಾಣಿಸಕ್ ಸ್ಟಾರ್ಟ್. ಅವ್ರು ಹಾಗೆ ಹೇಳ್ದ, ನಾನ್ ಹೀಗೆ ಹೇಳ್ದೆ, ನಾನ್ ಹೀಗೆ ಹೇಳ್ಬೇಕಿತ್ತು, ನಾನ್ ಹಿಂಗ್ ಹೇಳ್ಬೇಕಿತ್ತು, ಮುಂದೆ ಅವ್ರು ಇನ್ನೊಂದ್ಸಲ ಬರ್ಲಿ ಹೀಗ್ ಮಾಡ್ತೀನಿ, ಈ ತರ ಒಂದು ರಿಪೀಟ್ ಸೈಕಲ್ ಸ್ಟಾರ್ಟ್ ಆಗತ್ತೆ. ಅದು ವಿಶ್ವ ಸೈಕಲ್. ಅದರಿಂದ ಏನು ಪ್ರೊಡಕ್ಟಿವ್ ಆಗಿದ್ದು ಅಥವಾ ಸಕಾರಾತ್ಮಕವಾಗಿದ್ದು ಏನು ಬರೋದೇ ಇಲ್ಲ. ಇನ್ನೊಂದು ಖಾಲಿಯಾಗಿ ಕೂತಾಗ ಮುಂದೆ ಏನ್ ಮಾಡ್ತೀನಿ ಅಂತ
10 ವರ್ಷ ಬಿಟ್ಟು ನನ್ನ ಮಗ ಏನಾಗ್ತಾನೆ, ಈಗಲೇ ನಂಗೆ ಹಿಂಗೆ ಎದುರು ಉತ್ತರ ಕೊಟ್ಟ, ನನ್ನ ಪರಿಧಿಯಲ್ಲಿರ್ಬೇಕಾದ್ರೆ ಕೊಟ್ಟ, ಮುಂದೆ ಇವ್ನು ನನ್ನ ನೋಡ್ಕೋತಾನ, ಇವ್ನ ಹೆಂಡತಿ ಬಂದವಳು ನಂಗೆ ಏನಾರು ಅಂದ್ರೆ ಇವ್ನು ವಹಿಸ್ಕೊಳ್ತಾನೆ, ಈ ತರದ್ ನೋಡಿ. ಇನ್ನು ಮಗ SLCನೇ ಪಾಸ್ ಆಗಿಲ್ಲ, ಅವ್ನ ಹೆಂಡತಿ ಬಗ್ಗೆ, ಅವ್ನ ಹೆಂಡತಿ ಬೈಗಳ ಬಗ್ಗೆ ಆಗ್ಲೇ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಅದು ಎಷ್ಟು ವ್ಯರ್ಥವಾಗಿದ್ ಯೋಚನೆ ಅಂತ. ಸೊ ಅದಕ್ಕೋಸ್ಕರನೇ ಅವ್ರ ಐಡಲ್ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅನ್ನೋದು. ಅಂದ್ರೆ ಬೇಡದ ಯೋಚನೆಗಳಿಗೆ ಕಾರ್ಯಾಗಾರ, ಖಾಲಿ ಮನಸ್ಸಾಗ್ಬಿಡುತ್ತೆ. ಸೊ ಮನಸ್ಸನ್ನು ವ್ಯಸ್ತವಾಗಿ ಇಟ್ಕೊಳ್ಳೋದು, ಸಕಾರಾತ್ಮಕವಾಗಿ ವ್ಯಸ್ತವಾಗಿ ಇಟ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಒಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ 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 ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ ಸರ್, ಟಿವಿ ನೋಡ್ಕೊಂಡು ಮಾತಾಡಬೇಡಿ ಸರ್. ಹಲೋ ಹಲೋ ಹಾ, ನಿಮ್ಮ ಪ್ರಶ್ನೆ ಕೇಳಿ ಸರ್. ಹಾ, ನಿಮ್ಮ ಹೆಸರು ಹೇಳಿ. ಅನಂತರಾಮ್ ರಾವ್ ಅಂತ ಹೇಳಿ. ಓಕೆ, ಅನಂತರಾಮ್ ಅವರೇ, ನಿಮ್ಮ ಪ್ರಶ್ನೆ ಕೇಳಿ. ನಾನು ಆಕ್ಚುಲಿ ಪಾರ್ಕಿನ್ಸನ್ ಪೇಷಂಟ್, which has been detected at a later stage. They have not suggested to go to psychiatric, but we ourselves have gone to the doctor. Dr. Tunga is very well known to us. Okay. I am still a doctor there. I visited and taken medicine from him. So I want correlation between Parkinson and psychiatry, whether both should be tried or not. Okay, so ಕ್ಲಾರಿಟಿ ಆಗಲಿಲ್ಲ ಅವ್ರು ಏನು ಕೇಳ್ತಾ ಇದ್ದಾರೆ ಅಂತ ನಂಗೆ ಕರೆಕ್ಟ್ ಕ್ಲಾರಿಟಿ. ಅವರಂದ್ರೆ ಪಾರ್ಕಿನ್ಸನ್ಸ್ ಕಾಯಿಲೆ ಇರದಂತವರು. ಸೊ ಪಾರ್ಕಿನ್ಸನ್ಸ್ ಕಾಯಿಲೆಗೆ ಈ ಸೈಕ್ಯಾಟ್ರಿ ಮೂಲಕ ಏನಾದರೂ ಚಿಕಿತ್ಸೆ ಇದೆಯಾ ಅನ್ನುವಂಥದ್ದು. ಅವರು ಆಲ್ರೆಡಿ ಮೇ ಬಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ, ಬಟ್ ಅದಕ್ಕೂ ಇದಕ್ಕೂ ಒಂದು ಕೋರಿಲೇಷನ್ ಅನ್ನ ಬಯಸ್ತಾ ಇದ್ದಾರೆ ಅನ್ನುವಂಥದ್ದು. ಅದು ಕರೆಕ್ಟ್. ಅವರು ಹೇಳಿದ ಹಾಗೆ ಈ ಪಾರ್ಕಿನ್ಸನ್ಸ್ ಡಿಸೀಸ್ ಅನ್ನುವಂಥದ್ದು ನಮ್ಮ ಮೆದುಳಿಗೆ ಬರುವಂಥ ಒಂದು ಕಾಯಿಲೆ. ಅದು ಸಾಧಾರಣ ಒಂದು ಏಜ್ ಆದಮೇಲೆ, ಒಂದು 50-60-70 ವರ್ಷ ಆದಮೇಲೆ ಬರುವಂಥ ಒಂದು ಡಿಜೆನರೇಟಿವ್ ಡಿಸಾರ್ಡರ್ ಅಂತೇಳಿ. ಅಂದರೆ ನಮ್ಮ ಮೆದುಳಿನಲ್ಲಿ ಡೋಪಮಿನ್ ಸಿಸ್ಟಮ್ ಉಂಟಲ್ಲ, ಅದರದ್ದು ಆಕ್ಟಿವಿಟಿ ಕಮ್ಮಿ ಆಗ್ತಾ ಹೋದ ಹಾಗೆ ಅವರಿಗೆ ನಡ್ಕ ಬರುವುದು, ಕೈಕಾಲು ಸ್ಟಿಫ್ ಆಗೋದು, ಮಾತಾಡ್ಲಿಕ್ಕೆ ಕಷ್ಟ ಆಗೋದು, ನಡಿಲಿಕ್ಕೆ ಕಷ್ಟ ಆಗೋದು, ಸಣ್ಣ ಸಣ್ಣ ಹೆಜ್ಜೆ ಹಾಕಿ ಹೋಗೋದು, ಅದೆಲ್ಲ ಸ್ಟಾರ್ಟ್ ಆಗಿದೆ. ಅದಕ್ಕೆ ನಾವು ಪಾರ್ಕಿನ್ಸನ್ಸ್ ಅಂತ ಹೇಳ್ತೇವೆ. ಅದು ಪ್ಯೂರ್ಲಿ ನ್ಯೂರಲಾಜಿಕಲ್ ಕಂಡೀಷನ್ ಇದ್ರೂ ಸಮೇತ ಅದರೊಟ್ಟಿಗೆ ಈ ಡಿಪ್ರೆಷನ್ ಅನ್ನುವಂಥದ್ದು ಪಾರ್ಕಿನ್ಸೋನಿಸಮ್ ಒಟ್ಟಿಗೆ ತುಂಬ ಬರ್ತದೆ. ಯಾಕಂತ ಹೇಳಿದ್ರೆ ಈ ಡೋಪಮಿನ್ ಒಟ್ಟಿಗೆ ಬೇರೆ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಕೂಡ ಅದು ಎಫೆಕ್ಟ್ ಆಗುತ್ತೆ ಮೆದುಳಲ್ಲಿ. ಆದ್ರಿಂದ ಪಾರ್ಕಿನ್ಸನ್ಸ್ ಮತ್ತೆ ಡಿಪ್ರೆಷನ್ ಕಾಯಿಲೆ ಒಟ್ಟೊಟ್ಟಿಗೆ ಹೋಗುತ್ತೆ. ಪಾರ್ಕಿನ್ಸನ್ಸ್ ಕಾಯಿಲೆ ಮತ್ತೆ ಸೈಕೋಸಿಸ್ ಅಂತ, ಇದು ಅವರಿಗೆ ಕಿವಿಯಲ್ಲಿ ಯಾರೂ ಮಾತಾಡದಿದ್ರು ಕೂಡ ಮಾತಾಡಿದಾಗೆ ಕೇಳೋದು, ಕಣ್ಣಿನಲ್ಲಿ ಎದುರುಗಡೆ ಏನಿಲ್ಲದಿದ್ರು ಕೂಡ ಏನೇನೋ ಕಾಣಿಸ್ಕೊಳ್ಳೋದು, ಅದಕ್ಕೆ ನಾವು ಹ್ಯಾಲುಸಿನೇಷನ್ಸ್ ಅಂತ ಹೇಳ್ತೇವೆ. ಸಂಶಯ ಬರೋದು, ಸಸ್ಪಿಷಿಯಸ್ನೆಸ್ ಎಲ್ಲ ಬರೋದು, ಅಂಥದ್ದೆಲ್ಲ ಸೈಕೋಟಿಕ್ ಸಿಂಪ್ಟಮ್ಸ್ ಕೂಡ ಈ ಪಾರ್ಕಿನ್ಸನ್ಸ್ ಕಾಯಿಲೆಯಲ್ಲಿ ಮಾನಸಿಕ ತೊಂದರೆಯ ಭಾಗವಾಗಿ ಕಾಣಿಸ್ಕೊಳ್ತದೆ. ಅದಕ್ಕೆ ಟ್ರೀಟ್ಮೆಂಟ್ ಕೊಡುವಾಗಲೂ ನಾವು ಅದನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಈ ಪಾರ್ಕಿನ್ಸನ್ಸ್ ಟ್ರೀಟ್ಮೆಂಟ್ ಕೊಡುವಾಗ ಇದ್ರದ್ದು ಜೊತೆಯಾಗಿ ಹೋಗಬೇಕಾಗುತ್ತೆ. ಅವರಿಗೂ ಆ್ಯಂಟಿ ಡಿಪ್ರೆಸೆಂಟ್ ಬೇಕಾಗುತ್ತೆ, ಕೌನ್ಸಿಲಿಂಗ್ ಬೇಕಾಗುತ್ತೆ, ಮಾರ್ಗದರ್ಶನ ಬೇಕಾಗುತ್ತೆ. ಈ ಸೈಕಾಟಿಕ್ ಸಿಂಪ್ಟಮ್ಸ್ ಇದ್ದರೆ ಕೂಡ ಅದನ್ನು ತುಂಬ ಕಷ್ಟ ಟ್ರೀಟ್ ಮಾಡೋದು. ಯಾಕಂತ ಹೇಳಿದ್ರೆ ನಾವು ಆ್ಯಂಟಿ ಸೈಕಾಟಿಕ್ಸ್ ಅಂತೇಳಿ ಟ್ರೀಟ್ಮೆಂಟ್ ಕೊಟ್ಟರೆ ಪಾರ್ಕಿನ್ಸನ್ಸ್ ಕಾಯಿಲೆ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ಬ್ಯಾಲೆನ್ಸ್ ಮಾಡಿಕೊಂಡು ತುಂಬ ಒಂದು ಮುತುವರ್ಜಿಯಿಂದ ಟ್ರೀಟ್ಮೆಂಟ್ ಕೊಡೋದು ಮುಖ್ಯ. ಸೊ ಪಾರ್ಕಿನ್ಸನ್ಸ್ ಮತ್ತೆ ನಮ್ಮ ಸೈಕಲಾಜಿಕಲ್ ಪ್ರಾಬ್ಲಮ್ಸು ಜೊತೆಯಾಗಿ ಹೋಗೋದು ನಾವು ತುಂಬಾ ಸಾಮಾನ್ಯವಾಗಿ ನೋಡ್ತೇವೆ. ಓಕೆ ಮೇಡಮ್, ರಾಮರಾವ್ ಅವರು ಹೇಳಿದ್ರು ಆಫ್ಟರ್ ರಿಟೈರ್ಮೆಂಟ್ ಅಥವಾ +60 ನೀವು ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರೆ ಇಟ್ಸ್ ಗೋಲ್ಡನ್ ಟೈಮ್ ಫಾರ್ ರಿಟೈರ್ಡ್ ಪೀಪಲ್ ಅನ್ನುವಂಥದ್ದು. ಸೊ ನ್ಯಾಚುರಲಿ ಏನಾಗ್ತದೆ, ಒಂದ್ಸಲ ವರ್ಕ್ ಅಲ್ಲಿ ಬಿಸಿ ಇರ್ತಾರೆ, ಕೆಲವು ಬ್ಯಾಂಕರ್ಸ್ ಅನ್ನ ನೋಡಿರ್ತೇವೆ ವರ್ಕ್ ಅಲ್ಲಿ ಇರ್ತಾರೆ. ಒಂದ್ಸಲ ಸಡನ್ ರಿಟೈರ್ ಆದ ನಂತರ ಏನ್ ಮಾಡಬೇಕು, ನೆಕ್ಸ್ಟ್ ಇನ್ನೇನು, ನಮ್ಮ ಮನೆಯಲ್ಲೇ ಕುತ್ಕೊಳ್ಬೇಕಲ್ಲ ಅನ್ನುವಂಥದ್ದು ಒಂದು ಚಿಂತೆ ಸ್ಟಾರ್ಟ್ ಆಗುವಂಥದ್ದು. ಸೊ ಆಫ್ಟರ್ 60 ಅವರನ್ನು ಹೇಗೆ ಅದನ್ನ ಗೋಲ್ಡನ್ ಲೈಫ್ ಮಾಡ್ಕೊಳ್ಬಹುದು ಅನ್ನುವಂಥದ್ದನ್ನು ಇದು ಇವ್ರು ಹೇಳಿದ್ರಲ್ಲ. ಈಗ ನಿಮ್ಗೆ ಹೇಗೆ ಕರ್ನಾಟಕ ಬ್ಯಾಂಕ್ ಸ್ಪಾನ್ಸರ್ ಮಾಡಿದರು, ಸಿಂಡಿಕೇಟ್ ಬ್ಯಾಂಕ್ ಆಫ್ಟರ್ ರಿಟೈರ್ಮೆಂಟ್ ಪೀಪಲ್ಗೆ ಸುಮಾರು ವರ್ಕ್ಶಾಪ್ಸ್ ಮಾಡ್ತಿತ್ತು. ಮಣಿಪಾಲಿಗೆ ನಾನು SIBM ಗೆ ಹೋಗ್ತಾ ಇದ್ದೆ. ಅದಕ್ಕೆ ಮಣಿಪಾಲ್ ಗ್ರೌಂಡ್ಸಿಗೆ ಆಲ್ಮೋಸ್ಟ್ 2 to 3 years ಹೋಗಿದ್ದೇನೆ. ಎವ್ರಿ ಮಂತ್ ಐ ಯೂಸ್ ಟು ಟೇಕ್ ಸಮ್ 2 ಟ್ರೈನಿಂಗ್ ವರ್ಕ್ಶಾಪ್ಸ್ ರಿಟೈರ್ಡ್ ಪೀಪಲ್ಗೆ. ಕೋಪಿಂಗ್ ವಿತ್ ಸ್ಟ್ರೆಸ್ ಫಾರ್ ರಿಟೈರ್ಡ್ ಪೀಪಲ್ ಅಂತಲೇ ಒಂದು ವರ್ಕ್ಶಾಪ್ ತಗೊಳ್ತಾ ಇದ್ವಿ. ಅದರಲ್ಲಿ ನಾನು ನೋಡಿದ್ದಂದ್ರೆ ನಾನು ಅವ್ರಿಗೆ ಹೇಳ್ಕೊಟ್ಟು
ಕೊಟ್ಟಿದ್ಕಿಂತ ಜಾಸ್ತಿ ಅವರಿಂದ ಕಲ್ತ್ಕೊಂಡಿರೋದು ತುಂಬಾ ಇತ್ತು. ಅಂದ್ರೆ ಅವ್ರು ಏನ್ ಫೀಡ್ಬ್ಯಾಕ್ ಕೊಟ್ರು ಅನ್ನೋದ್ರ ಬಗ್ಗೆ ಅದರಿಂದ ಕಲ್ತ್ಕೊಂಡಿದ್ದು ತುಂಬಾ ಇತ್ತು. ಅಂದ್ರೆ ಐ ರಿಯಲಿ ಅಪ್ರಿಶಿಯೇಟೆಡ್ ಸಿಂಡಿಕೇಟ್ ಬ್ಯಾಂಕ್ ಫಾರ್ ಇನ್ವೆಸ್ಟಿಂಗ್ ಇನ್ ಸಚ್ ಸ್ಕಿಲ್ಸ್. ಯಾಕೆಂದ್ರೆ ಈಗ ಎಂಪ್ಲಾಯೀಸ್ ಪ್ರೊಡಕ್ಟಿವ್ ಆಗಿದ್ದಾಗ ಅವರದ್ದು ಲೈಫ್ ಸ್ಕಿಲ್ಸ್ ಮೇಲೆ ಇನ್ವೆಸ್ಟ್ ಮಾಡೋ ಎಷ್ಟೋ ಇನ್ಸ್ಟಿಟ್ಯೂಷನ್ ಇರ್ತವೆ. ಅವ್ರು ರಿಟೈರ್ ಆಗಿ ಹೋಗ್ಬೇಕಾದ್ರೆ ಅವರಿಗೆ ಲೈಫ್ ಸ್ಕಿಲ್ಸ್ ಕೊಟ್ರೆ ಇನ್ಸ್ಟಿಟ್ಯೂಷನ್ಗೆ ಏನದ್ರಿಂದ ಬೆನಿಫಿಟ್ ಇಲ್ಲ, ಬಟ್ ಸ್ಟಿಲ್ ದೇ ಆಫರ್ಡ್ ಇಟ್ ಫಾರ್ ರಿಟೈರಿಂಗ್ ಎಂಪ್ಲಾಯೀಸ್. ಸೊ ಆ ಆಲ್ಟ್ರೂಯಿಸ್ಟಿಕ್ ಬಿಹೇವಿಯರ್ ಅಥವಾ ಒಳ್ಳೆ ಒಂದು ಗುಡ್ ಗೆಸ್ಚರ್ ಅಂತ ನಾವೇನ್ ಹೇಳ್ತೀವೋ ಅದನ್ನ ಅಪ್ರಿಶಿಯೇಟ್ ಮಾಡಬೇಕು. ಯಾಕೆಂದ್ರೆ ಒಂದು ರಿಟೈರ್ಡ್ ಆಗಿದ್ದ ಪರ್ಸನ್ಗೆ ಈಗ ಅದು ಹೆಂಗಸರಿಗೆ ಬೇರೆ ಗಂಡಸರಿಗೆ ಬೇರೆ. ಗಂಡಸರಿಗೆ ಆಲ್ಮೋಸ್ಟ್ ಅವ್ರದ್ದು ಹೋಲ್ ಲೈಫ್ ಅವ್ರದ್ದು ಪ್ರೈಮ್ ಲೈಫ್ ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ ಅವರು. ಸೊ ದಿರ್ ವರ್ಕ್ ಈಸ್ ಎವ್ರಿಥಿಂಗ್ ಟು ದೆಮ್. ಐ ಆಮ್ ನಾಟ್ ಜಸ್ಟಿಫೈಯಿಂಗ್ ದಟ್ ಅದು ಕರೆಕ್ಟೋ ಅಥವಾ ರಾಂಗೋ ಅನ್ನೋದು ಬೇರೆ ಆರ್ಗ್ಯುಮೆಂಟ್ ಅದು. ಬಟ್ ತುಂಬಾ ಜನ ಗಂಡಸರಿಗೆ ನಾವು ನೋಡ್ತೀವಿ, ಅಟ್ ಲೀಸ್ಟ್ ಇನ್ ಅ ಪೇಟ್ರಿಯಾರ್ಕಿಕಲ್ ಸೆಟಪ್ ಲೈಕ್ ಇಂಡಿಯಾದಲ್ಲಿ ಒಂದು ಪುರುಷ ಪ್ರಧಾನ ಸೊಸೈಟಿಯಲ್ಲಿ ದೇ ಫೋಕಸ್ ಆನ್ ವರ್ಕ್. ಅಂದ್ರೆ ಉದ್ಯೋಗಂ ಪುರುಷ ಲಕ್ಷಣಂ ಅಂತಾರೆ. ಅಂದ್ರೆ ಉದ್ಯೋಗ ಮಾಡೋದು ಅದರಿಂದ ಅರ್ನ್ ಮಾಡೋದು ಇದು ಮೇನ್ ಆಗಿ ಪುರುಷ ಲಕ್ಷಣ ಅಂತ ನಂಬ್ಕೊಂಡು ಬಂದಿರೋ ಸೊಸೈಟಿಯಲ್ಲಿ ವರ್ಕ್ ಈಸ್ ಎವ್ರಿಥಿಂಗ್ ಟು ಮೆನ್ ಸಮ್ಟೈಮ್ಸ್. ಅಂದ್ರೆ ಎಟ್ ದ ಕಾಸ್ಟ್ ಆಫ್ ಫ್ಯಾಮಿಲಿ ಅಂಡ್ ಅದ್ರದ್ದು ಸ್ಪೆಂಡ್ ಮಾಡೋ ಟೈಮ್, ಪರ್ಸನಲ್ ಟೈಮ್ಗಿಂತಲೂ ಅವರು ಪ್ರಿಫರೆನ್ಸ್ ಜಾಸ್ತಿ ವರ್ಕ್ಗೆ ಕೊಡ್ತಾರೆ. ಹಾಗೆ ಇದ್ದಾಗ ಅದೊಂದು ರೀತಿ ಕಂಫರ್ಟ್ ಝೋನ್ ಡೆವಲಪ್ ಆಗುತ್ತೆ. ದೇ ವೆರಿ ಹ್ಯಾಪಿ ಎಟ್ ವರ್ಕ್ ಮೆನಿ ಪೀಪಲ್. ಅದು ಸಡನ್ ಆಗಿ ಆ ವರ್ಕ್ ನಿಂತೋದಾಗ ಆ ಕಂಫರ್ಟ್ ಝೋನ್ ಬ್ರೇಕ್ ಆದಂಗೆ. ಸೊ ಕರೆ ಇದೆ, ಸ್ವೀಕರಿಸಿ ಮಾತಾಡೋಣ. ಹಲೋ ಹಲೋ, ನಾಗೇಶ್ ಪೈ ಅಂತ ಸಾಸ್ತಾನ. ಹಾ, ನಾಗೇಶ್ ಪೈ ಅವರೇ, ನಿಮ್ಮ ಪ್ರಶ್ನೆ ಕೇಳಿ. ಸಾಸ್ತಾನ 3 ಅತಿಥಿಗಳಿಗೆ ಅಭಿನಂದನೆಗಳು. ನಮ್ಮ ಊರಿನವರೇ ಆದ ರವಿಚಂದ್ರು ಸಹ ಬಹಳ ಒಂದು ಪ್ರೀತಿಯ ಸಂತೋಷ ಆಗ್ತದೆ. ನಮ್ಮ ಊರಿನವರೇ ಈ ಎತ್ತರಕ್ಕೆ ಬೆಳೆದು ನಮ್ಮ ಊರಿಗೆ ಒಂದು ಐರೋಡಿ ಅನ್ನುವ ಹೆಸರನ್ನು ಒಂದು ವ್ಯಕ್ತಿಯಿಂದ ಒಂದು ಊರಿಗೆ ಹೆಸರು ಬರುವುದಂತ ಹೇಳಿದ್ರೆ ವ್ಯಕ್ತಿ ಅತಿ ಎತ್ತರಕ್ಕೆ ಬೆಳೆದಾಗ. ಹಾಗಾಗಿ ಐರೋಡಿ ಅನ್ನುವಂಥದ್ದು ಒಂದು ಊರಿಗೆ ಒಂದು ಹೆಸರು ಬಂದಿದೆ ಅಂತ ಬಹಳ ಸಂತೋಷ ಆಗ್ತದೆ. ರವಿಚಂದ್ರ ಅವರೇ ಹಾಗೂ ಮೇಡಮ್ ಅವರಿಗೆ ಹಾಗೂ ನಿರೂಪಣೆ ಮಾಡಿದ ಯಶಸ್ವಿನಿ ಅವರಿಗೆ. ನನ್ನ ಪ್ರಶ್ನೆ ಅಂತ ಹೇಳಿದ್ರೆ, ಈಗ ಎಲ್ಲಕ್ಕಿಂತ ದೊಡ್ಡ ಕಾಯಿಲೆ ಮನೋರೋಗ. ಮನೋರೋಗದಷ್ಟು ದೊಡ್ಡ ಕಾಯಿಲೆ ಇಲ್ಲ. ಎಲ್ಲಾ ರೋಗಕ್ಕೂ ಕಾರಣವೇ ಮನಸ್ಸು ಸರಿ ನಿಯಂತ್ರಣದಲ್ಲಿದ್ದರೆ ಯಾವ ಕಾಯಿಲೆ ಬರುದಿಲ್ಲ. ಇದಕ್ಕೆ ಏನ್ ಮಾಡ್ಬೇಕಂತ ನಾನೊಬ್ಬರ ಆಯುರ್ವೇದಿಕ ತಜ್ಞರ ಹತ್ರ ಕೇಳಿದಾಗ, ನಾನು ನೆಮ್ಮದಿಯಿಂದ ಇರಬೇಕು, ನೆಮ್ಮದಿ ಬೇಕು ನನಗೆ, ಇಲ್ಲ ಅಂತಲ್ಲ ಆದ್ರೂ ಸಾಕಷ್ಟು ಬೇಕು ಅಂತ ಕೇಳುವಾಗ, ನೆಮ್ಮದಿಗೆ ಬೇರೆ ಏನೂ ಸೂತ್ರ ಇಲ್ಲ, ಯಾರನ್ನೂ ದ್ವೇಷಿಸಬೇಡಿ. ನೀವು ಆರೋಗ್ಯವಂತರಾಗಿರ್ಬೇಕಾದ್ರೆ ಯಾರನ್ನೂ ದ್ವೇಷಿಸಬೇಡಿ, ಅನಾರೋಗ್ಯವಂತರಾಗ್ಬೇಕು ಯಾರನ್ನ ಬೇಕಾದ್ರೆ ದ್ವೇಷಿಸಿ. ಇದು ಒಂದೇ ಸೂತ್ರ. ಹೌದಂತ ಒಪ್ಪಿದೆ, ಆದ್ರೆ ಬಹಳ ಕಷ್ಟ ಆಯ್ತು ಅನುಷ್ಠಾನಕ್ಕೆ ತರ್ಲಿಕ್ಕೆ ನನಗೆ. ಯಾರನ್ನು ದ್ವೇಷಿಸಬೇಡಿ ಅನ್ನುವಾಗ ಅದು ಬಹಳ ಕಷ್ಟ ಆಯ್ತು. ಪ್ರಯತ್ನ ಮಾಡಿದಾಗ ಅದು ಸಫಲತೆ ಬಂತು. ಆದ್ರೆ ಈ ಮನಸ್ಸನ್ನುವಂತದ್ದು ದೈಹಿಕದ ಮೇಲೆ ಪರಿಣಾಮ ಬೀರ್ತದಂತ ಆವಾಗ ಗೊತ್ತಾಯ್ತು ನನಗೆ. ಎಲ್ಲಾ ಕಾಯಿಲೆಯು ಮನಸ್ಸಿನಿಂದಲೇ ಬರುದು. ಆದ್ರೆ ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಆತಂಕ ಒತ್ತಡ ಬರುದು ಎಲ್ಲಿಗೆ ಅಂತ ಹೇಳಿದ್ರೆ, ನಾವು ಮಾಡುವ ಉದ್ಯೋಗದ ಮೇಲೆ ನಮಗೆ ಶ್ರದ್ಧೆ ಇಲ್ಲದಿದ್ದಾಗ, ತೃಪ್ತಿ ಇಲ್ಲದಿದ್ದಾಗ, ಪ್ರೀತಿ ಇಲ್ಲದಿದ್ದಾಗ, ತುಂಬಾ ತಾಳ್ಮೆ ಬೇಕು. ಈ 4 ಸೂತ್ರ ನಮ್ಮಲ್ಲಿ ಉಂಟು ಅಂತಾದ್ರೆ ನಮ್ಗೆ ಯಾವತ್ತೂ ಆತಂಕ ಮತ್ತೆ ಒತ್ತಡ ಬರ್ಲಿಕ್ಕಿಲ್ಲ. ಇದು ನನ್ನ ಮತ್ತೊಂದು. ನಾನು ಕೇಳ್ತೇನೆ ಒಂದು ಪ್ರಶ್ನೆ. ಈ ದೈಹಿಕವಾಗಿ ಮಾನಸಿಕ ದೌರ್ಬಲ್ಯ ಬರ್ತದೆ ಕೆಲವರಿಗೆ, ಮತ್ತೆ ಕೆಲವರಿಗೆ ಯಾವುದೋ ಒಂದು ಅವರ ಹಿನ್ನೆಲೆ, ಅವರ ಕುಟುಂಬದಿಂದ ಯಾವುದೋ ಒಂದು ದೋಷದಿಂದ ಒಂದು ಮಾನಸಿಕ ರೋಗಿ ಆಗ್ತಾರೆ. ಈ ದೈಹಿಕದಿಂದ ಬಂದ ದೌರ್ಬಲ್ಯ ಮಾನಸಿಕದಿಂದ ಬಂದಕ್ಕೆ ವೈದ್ಯರು ಜೋಪುತ್ತಾರೆ. ವೈದ್ಯರು ಯಾವ ಔಷಧಕ್ಕೂ ಸ್ಪಂದಿಸಿದ ಮನೋರೋಗಿಗಳಿದ್ದಾರೆ. ಇಂಥವ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಅಂತ ನನ್ನ ಒಂದು ಬಲವಾದ ಪ್ರಶ್ನೆ, ಗಂಭೀರವಾದ. ಧನ್ಯವಾದಗಳು. ಓಕೆ, ನಾಗೇಶ್ ಭಾಯ್ ಅವರು ಉತ್ತಮವಾದಂತಹ ಪ್ರಶ್ನೆಗಳನ್ನೇ ಕೇಳಿದ್ದಾರೆ. ಸೊ ಮೊದಲನೇದಾಗಿ ಅದು ದ್ವೇಷ ಅನ್ನುವಂಥದ್ದು ಸಾಮಾನ್ಯ ಜನರಿಗೆ, ಒಂದು ಯಾರೋ ಒಬ್ರು ಎತ್ತರಕ್ಕೆ ಏರ್ತಾ ಇದ್ದಾರೆ ಅನ್ನುವಂಥದ್ದು ಅವರನ್ನು ಎಳೆದು ಕೆಳಗಡೆ ಹಾಕುವಂಥದ್ದೇ ಒಂದು ಮನೋಸ್ಥಿತಿ ಇರುವಂಥದ್ದು. ಅಂಥದ್ದನ್ನ ಹೇಗೆ ನಾವು ನಿಭಾಯಿಸಬೇಕು ಅನ್ನುವಂಥದ್ದು. ಪ್ರಥಮವಾಗಿ ನಾಗೇಶ್ ಪೈಗಳಿಗೆ ನಾನು ನಿಮ್ಮ ಅಭಿಮಾನಕ್ಕೆ ತುಂಬ ಚಿರಋಣಿ. ಒಳ್ಳೆ ಮಾತಾಡಿದ ನಮ್ಮ ಊರಿನ ಬಗ್ಗೆ ನಿಮಗೆ ಧನ್ಯವಾದಗಳು. ಮತ್ತು ಈಗ ನೀವು ಪ್ರಶ್ನೆಗಳನ್ನು ಕೇಳಿದ್ದು, ಈ ದ್ವೇಷ ಅನ್ನುವಂಥದ್ದು ನಮ್ಮ ಮನಸ್ಸಿನ ಮೇಲೆ ಯಾವ ಥರದ ಪರಿಣಾಮ ಬೀಳ್ತದೆ ಮತ್ತು ಅದನ್ನು ಹೇಗೆ ನಿಭಾಯಿಸೋದಂತ ನಾನು ಇವಾಗಲೇ ಹೇಳಿದಾಗೆ, ಅದು ಈ ಮನಸ್ಸಿನ ಪರಿಧಿಯಲ್ಲೇ ಆ ದ್ವೇಷ ಅನ್ನುವಂಥದ್ದು ಆಲೋಚನೆಯು ನಕಾರಾತ್ಮಕ ಆಗ್ತದೆ, ಭಾವನೆ ಕೂಡ ನಕಾರಾತ್ಮಕ. ದ್ವೇಷ ಇದ್ದಾಗ ನಮಗೆ ಅಗ್ರೆಷನ್ ಬರ್ತದೆ, ಕೋಪ ಬರ್ತದೆ, ಅದು ನಮ್ಮನ್ನು ತುಂಬ ಡಿಸ್ಟರ್ಬ್ ಮಾಡ್ತದೆ. ಹಾಗೆ ಅದು ಯೋಚನೆ ಕೂಡ ಅದು ಏನು ಒಳ್ಳೆ ಯೋಚನೆ ಅಲ್ಲ. ಇನ್ನೊಬ್ಬರ ಬಗ್ಗೆ ನಾವು ನಕಾರಾತ್ಮಕವಾಗಿ ಯೋಚನೆ ಮಾಡೋದು ಖಂಡಿತ ನಮಗೂ ಅದು ಒಳ್ಳೇದಲ್ಲ. ಅದರಿಂದ ಅದು ಖಂಡಿತವಾಗಿ ನೆಗೆಟಿವ್ ಆಗಿ ನಮ್ಮ
ದೇಹದ ಮೇಲೂ ಮನಸ್ಸಿನ ಮೇಲೂ ಪ್ರಭಾವ ಬೀರ್ತದೆ. ಅದನ್ನು ನಿಭಾಯಿಸ್ಕೊಳ್ಳೋದು ಹೇಗಂತ ಹೇಳೋ ಮುಂಚೆ ನೀವು ಮಧ್ಯದಲ್ಲಿ ಇನ್ನೊಂದು ಕೂಡ ಕೇಳಿದಿರಿ, ಈ ದೈಹಿಕ ತೊಂದರೆ ಆದಾಗ ಮನಸ್ಸಿನ ಮೇಲೆ ಪರಿಣಾಮ, ಮನಸ್ಸಿನ ತೊಂದರೆ ಆದಾಗ ದೈಹಿಕ, ಅದು ನೀವು ಹೇಳಿದ 100% ಸತ್ಯ. ಅದನ್ನೇ ನಾವು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ಹೇಳ್ತೇವೆ. ಅಂತ ಹೇಳಿದ್ರೆ ಈ ಕೆಲವುದು ದೈಹಿಕ ಕಾಯಿಲೆಗಳಿರ್ತವೆ. ಉದಾಹರಣೆಗೆ ಹೈಪರ್ ಟೆನ್ಷನ್, ಬ್ಲಡ್ ಪ್ರೆಷರ್ ಇರ್ಬೋದು, ಬ್ಲಡ್ ಪ್ರೆಷರ್ ಕಾಯಿಲೆ ಹೈಪರ್ ಟೆನ್ಷನ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಗ್ಯಾಸ್ಟ್ರೈಟಿಸ್ ಇರ್ಬೋದು, ಹೃದಯ ಸಂಬಂಧ ಕಾಯಿಲೆಗಳಿರ್ಬೋದು, ಇಸ್ಟಿಮಿಯಾ ಅಂತ IHD ಅಂತ ನಾವೇನು ಹೇಳ್ತೇವೆ, ಅಥವಾ ಜಠರಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳಿರ್ಬೋದು, ಅಥವಾ ಸ್ಕಿನ್ನಿದ ಸಮಸ್ಯೆಗಳಿರ್ಬೋದು, ಅಥವಾ ತಲೆನೋವು ಇರ್ಬೋದು. ಇದೆಲ್ಲ ದೈಹಿಕ ಕಾಯಿಲೆಗಳಾದ್ರೂ ಕೂಡ ಇದರ ಒಂದು ಪ್ರೋಗ್ರೆಷನ್ ಅಂತ ಉಂಟು. ಅದಕ್ಕೆ ಮನಸ್ಸಿನ ಮೇಲೆ ಬರುವಂತ ಒಂದು ಇದ್ರ ತುಂಬಾ ಒಂದು ಪರಿಣಾಮ ಬೀಳ್ತದೆ. ಉದಾಹರಣೆಗೆ ಈಗ ಬ್ಲಡ್ ಪ್ರೆಷರ್ ಅಂತ ಇಟ್ಕೊಳ್ಳಿ, ನನಗೆ ಹೈಪರ್ ಟೆನ್ಷನ್ ಅಂತೇಳಿ ಇದ್ದಾಗ BP 190 ಬಂತಂತ ಹೇಳ್ಕೊಳ್ಳಿ, ನಾವು ಹೋಗಿ ಡಾಕ್ಟರ್ ಹತ್ರ ಮಾತ್ರೆ ತಗೊಳ್ತೇವೆ. ಒಂದು ಮಾತ್ರೆ ಕೊಡ್ತಾರೆ, ಕಮ್ಮಿ ಆಗೋದಿಲ್ಲ. ಮತ್ತೊಂದು ಸಲ ಒಂದು ವಾರ ಬಿಟ್ಟು ಹೋದಾಗ ಅಷ್ಟೇ, ಅಥವಾ ಒಂದು ಸ್ವಲ್ಪ ಕಡಿಮೆ ಇರ್ಬೋದು, ಇನ್ನೂ ಸರಿ ಬರಲಿಲ್ಲ, ಇನ್ನೊಂದು ಮಾತ್ರೆ ಕೊಡ್ತಾರೆ, ಮತ್ತೊಂದು ಮಾತ್ರೆ ಕೊಡ್ತಾರೆ. ಹಾಗೆ ಎಷ್ಟು 4-5 ನಮೂನೆ ಮಾತ್ರೆ ಕೊಟ್ಟರು ಕೂಡ ಕೆಲವು ಟೈಮ್ ಆಂಟಿ ಹೈಪರ್ಟೆನ್ಸಿವ್ ತಗೊಂಡು ಕೂಡ ಬ್ಲಡ್ ಪ್ರೆಷರ್ ಕಡಿಮೆ ಬರುವುದಿಲ್ಲ. ಮತ್ತು ಇನ್ನೂ ಆಳವಾಗಿ ಹೋದಾಗ ಅವರಲ್ಲಿ ಏನಾದರೂ ಸ್ಟ್ರೆಸ್, ಒತ್ತಡ ಇರುವಂತ ಒಂದು ಸಂದರ್ಭ ಇರುವುದನ್ನು ನಾವು ಕಾಣ್ತೇವೆ. ಸ್ಟ್ರೆಸ್ ಅಥವಾ ಒತ್ತಡ ಅಥವಾ ಈ ಎಂಗ್ಸೈಟಿ ಅಂತ ಏನ್ ಹೇಳ್ತೇವೆ, ಅಥವಾ ಮನಸ್ಸಿಗೆ ಸಂಬಂಧಪಟ್ಟಂತ ಏನಾದರೂ ತೊಂದರೆ ಇದ್ದಾಗ ನೀವು ಎಷ್ಟು BP ಮಾತ್ರೆ ತಗೊಂಡ್ರು ಕೂಡ ಬ್ಲಡ್ ಪ್ರೆಷರಿಗೆ ಅದು ಕಡಿಮೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದಕ್ಕೆ ಕಾರಣ ಸ್ಟ್ರೆಸ್. ಆದ್ರಿಂದ ಈ ಮನಸ್ಸಿನ ಒಂದು ಒತ್ತಡ ಇದ್ದದ್ದು ಕೂಡ ನಮ್ಮ ದೇಹದಲ್ಲಿ ವ್ಯಕ್ತ ಆಗ್ತದೆ. ಅದಕ್ಕೆ ನಾವು ಹೇಳುದು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ. ಅಂದ್ರೆ ಸೈಕಲಾಜಿಕಲ್ ಫ್ಯಾಕ್ಟರ್ಸ್, ನಮ್ಮ ಸೋಮ ಅಂದ್ರೆ ಬಾಡಿ, ಸೈಕ್ ಅಂದ್ರೆ ಮೈಂಡ್, ಮೆಂಟಲ್ ಫ್ಯಾಕ್ಟರ್ಸ್ ವಿಲ್ ಬಿ ಇನ್ಫ್ಲುಯೆನ್ಸಿಂಗ್ ಅವರ್ ಬಾಡಿ ಫಂಕ್ಷನ್ಸ್. ಅದರಿಂದಾಗಿ ನಮ್ಗೆ ಹೃದಯ ಕಾಯಿಲೆ ಬರ್ಬೋದು. ಸಡನ್ ಆಗಿ ಏನೋ ಒಂದು ಸಂತೋಷದಲ್ಲಿದ್ದಾಗ ಕೂಡ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಅದು ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಒಂದು ನಾವೇನು ನೋಡ್ತೇವೆ, ಏನು ಕೇಳ್ತೇವೆ, ಅದು ನಮ್ಮ ಮೆದುಳಿಗೆ ಹೋಗಿ, ಮೆದುಳಲ್ಲಿ ಒಂದು ಲಿಂಬಿಕ್ ಸಿಸ್ಟಮ್ ಅಂತ ಇದೆ. ಲಿಂಬಿಕ್ ಸಿಸ್ಟಮ್ ಅಲ್ಲಿ ಹಾರ್ಮೋನ್ ಸಂಜ್ಞೆಗಳ ಮೂಲಕ ಹೈಪೋಥಾಲಮಸ್ಗೆ ಬಂದು, ಹೈಪೋಥಾಲಮಸ್ ಇಂದ ಪಿಟ್ಯೂಟರಿಗೆ ಬಂದು ಹಾರ್ಮೋನ್ಸ್, ಅದು ಅಡ್ರಿನಲ್ಗೆ ಬಂದು ಅದು ಈ ಕೆಟಕೊಲಮೈನ್ಸ್ ನ ಸೀಕ್ರೆಟ್ ಮಾಡ್ತೇವೆ. ಅದು ಕೆಟಕೊಲಮೈನ್ಸ್ ನಮ್ಮ ಇಡೀ ದೇಹದ ಬಾಡಿಯಲ್ಲಿ ಸಂಚರಿಸುವಾಗ ಹಾರ್ಟ್ ಹತ್ರ ಬಂದಾಗ ಹಾರ್ಟ್ ಪಟ 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 ಹೊಡೆದು ಅದರ ಒಂದು ಏರಿಳಿತದಲ್ಲಿ ಹೆಚ್ಚಾಗಿ ಅರಿಥ್ಮಿಯಾ ಆಗಿ ಕೂಡ ಅವರು ಹಾರ್ಟ್ ಅಟ್ಯಾಕ್ ಆಗಿ ಸಾಯಲಿಕ್ಕೆ ಸಾಧ್ಯತೆ ಉಂಟು. ಅದರಿಂದ ಈ ಸೈಕಲಾಜಿಕಲ್ ಫ್ಯಾಕ್ಟರ್ಸ್ ವಿಲ್ ಬಿ ಇನ್ಫ್ಲುಯೆನ್ಸಿಂಗ್ ದ ಬಾಡಿ. ಅವರೊಂದು ಒಳ್ಳೆ ಉದಾಹರಣೆ ಕೊಟ್ಟಿದ್ದಾರೆ. ಆದ್ರಿಂದ ಈ ಕೆಲವುದು ದೈಹಿಕ ಕಾಯಿಲೆಗಳು, ಈಗ ನಾನು ಹೇಳಿದ ಕೆಲವು ಉದಾಹರಣೆ ಕಾಯಿಲೆಗಳು, ಅದು ಕಂಟ್ರೋಲ್ ಆಗುದಿಲ್ಲ, ಸಾಮಾನ್ಯ ಚಿಕಿತ್ಸೆಯಲ್ಲಿ ಕಂಟ್ರೋಲ್ ಆಗುದಿಲ್ಲ ಅಂತ ಹೇಳಿದ್ರೆ ಏನಾದ್ರೂ ಈ ತರದ ಸಮಸ್ಯೆಗಳು ಉಂಟಾ ಅಂತ ನೋಡ್ಕೊಂಡು ಅದಕ್ಕೆ ಚಿಕಿತ್ಸೆ ಕೊಟ್ಟಾಗ ಅಂಡರ್ಲೈನ್ ಕಂಡೀಷನ್ ಏನಾದ್ರೂ ಬೇರೆನೇ ಇರುತ್ತೆ ಅನ್ನೋ ಖಂಡಿತ ಇರುತ್ತೆ. ಮೋಸ್ಟ್ ಆಫ್ ನಾನೀಗ ಹೇಳಿದ್ನಲ್ಲ, ಇದೆಲ್ಲ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್. ಓಕೆ ಸರ್, ಒಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ. ಹಾ, ನಮಸ್ತೆ ಸರ್, ನಿಮ್ಮ ಹೆಸರು ಹೇಳಿ. ನಾನು ರಾಮಕೃಷ್ಣ ರಾವ್ ಅಂತ ಹೇಳಿ ಕಾವೂರಿಂದ ಮಾತಾಡೋದು. ಹಾ, ರಾಮಕೃಷ್ಣ ರಾವ್ ಅವರೇ, ನಿಮ್ಮ ಪ್ರಶ್ನೆ ಕೇಳಿ. ಡಾಕ್ಟರ್ಗೆ ನಮಸ್ತೆ. ನನ್ನ ಪ್ರಶ್ನೆ, ಈ ಒತ್ತಡ ಎಂಬುದು ಮೆದುಳಿಗೆ ಸಂಬಂಧಪಟ್ಟ ಕಾಯಿಲೆ ಅಂತ ಒಂದು, ಮತ್ತು ಇನ್ನೊಂದು, ಈ ಒತ್ತಡ ಇದ್ದವರಲ್ಲಿ ಅವರ ದೇಹದ ಯಾವ್ಯಾವ ಅಂಗಾಂಗ ಮೇಲೆ ಯಾವ ರೀತಿಯ ಪ್ರಭಾವ ಬೀರ್ತದೆ ಅಂತ ಈ ಬಗ್ಗೆ. ಓಕೆ ಓಕೆ. ಸೊ ರಾಮಕೃಷ್ಣ ಅವರು ಉತ್ತಮವಾದ ಪ್ರಶ್ನೆ ಕೇಳಿದ್ದಾರೆ. ನಮ್ಗೆ ಜನರಲಿ ಒತ್ತಡ ಅನ್ನುವಂಥದ್ದು ಕೇವಲ ಇಲ್ಲಿ ಇರುವಂತದ್ದು ಅಂತ ತಿಳ್ಕೊಳ್ತೇವೆ, ಬಟ್ ನಮ್ಮ ದೇಹದ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅಂತ ಗೊತ್ತಿರೋದಿಲ್ಲ. ಪ್ಲಸ್ ಯಾವ ಅಂಗಗಳ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು. ಹೌದು, ಅದು ನಾನು ಈಗಾಗಲೇ ಹೇಳಿದೆ, ಮೇಡಮ್ ಇನ್ನು ಅದು ವಿವರವಾಗಿ ಹೇಳಿ. ಸರ್ ಚಂದದಲ್ಲಿ ಹೇಳಿದ್ರು ನಮ್ಗೆ ಹೇಗೆ ಬೇರೆ ಅಂಡರ್ಲೈನ್ ಕಾಸಸ್ ಇರುತ್ತೆ, ಮದ್ದಿಗೆ ಬಗ್ಗಲ್ಲ ಅಂತ. ನಾನು ತುಂಬಾ ಜನರಿಗೆ ಪ್ರಶ್ನೆ ಕೇಳ್ತೇನೆ ಯಾವಾಗ್ಲೂ, ಮನಸ್ಸು ಅನ್ನೋದು ನಿಮ್ ಪ್ರಕಾರ ಎಲ್ಲಿದೆ ಅಂತ. ಸೊ ಕೆಲವರು ಇಲ್ಲಿ ತೋರಿಸ್ತಾರೆ, ಸರ್ ಹೇಳಿದಾಗೆ ಕವಿ ಹೃದಯದವರೆಲ್ಲ ಇಲ್ಲಿ ತೋರಿಸ್ತಾರೆ ಎಲ್ಲ. ಸೊ ಮನಸ್ಸು ಅನ್ನೋದು ಒಂದು ಎನಾಟೊಮಿಕಲ್ ಲೊಕೇಶನ್ ಅಲ್ಲ. ನಾವು ನೋಡಕ್ ಹೋದ್ರೆ ಪ್ರತಿ ಕೋಶದಲ್ಲೂ ಮನಸ್ಸಿದೆ. ಇಷ್ಟು ವರ್ಷದ ಕ್ಲಿನಿಕಲ್ ಪ್ರಾಕ್ಟೀಸ್ ಅಲ್ಲಿ ಸರ್ರಿ ಕೇಳಿ, ಅವ್ರು ಸೈಕ್ಯಾಟ್ರಿಸ್ಟ್ ಅಂತ ಬರೀ ಮೈಂಡ್ ಬಂದು ಕ್ಲಿನಿಕಲ್ ಅವ್ರನ್ನ ಭೇಟಿ ಮಾಡಿದ್ದು ಅಂತಲೇ ಇಲ್ಲ. ಸೊ ಮೈಂಡಿಗೆ ಒಳಗ್ ಬಂದು ಅವ್ರ ಸಮಸ್ಯೆ ಹೇಳ್ಕೊಳಕ್ ಏನ್ ಬೇಕು, ಒಂದ್ ದೇಹ ಬೇಕು ಫಸ್ಟ್ ಆಫ್ ಆಲ್. ಸೊ ಮನಸ್ಸಿಗೆ ನೆಲೆಸ್ಲಿಕ್ಕೆ ದೇಹ ಅನ್ನೋದು ಬೇಕು. ಈಗ
ನಮ್ಮ ಮನೆದು ಸೋರ್ತಾ ಇದ್ರೆ ಮನೆ ಒಳಗಿದ್ದವ್ರು ಖುಷಿಯಾಗಿರಕ್ಕಾಗತ್ತಾ? ಇಲ್ಲ. ಸೊ ಅದೇ ರೀತಿ ಮನ್ಸು, ಒಳ್ಳೆ ಮನ್ಸಿಗೆ ನೆಲೆಸ್ಲಿಕ್ಕೆ ಒಳ್ಳೆ ದೇಹ ಬೇಕು. ಒಳ್ಳೆ ಆರೋಗ್ಯಕರ ದೇಹವಾಗಿ ಇದ್ದಾಗ ಮಾತ್ರ ಒಳ್ಳೆ ಮನಸ್ಸಿನ ಕಾನ್ಸೆಪ್ಟ್ ಬರಕ್ ಸಾಧ್ಯ. ಈ ಕಡೆಯಿಂದ ನಾವು ದೇಹನ ತೀರಾ ರೋಗಗ್ರಸ್ತ ಮಾಡ್ಕೊಂಡಿದ್ರೆ ಯಾವುದೇ ಕಾರಣದಿಂದ, ಅದು ಮಾನಸಿಕ ಇದು ದೈಹಿಕ ಕಾಯಿಲೆಗಳಿರ್ಬೋದು, ಅಥವಾ ಅವರೇ ತಂದ್ಕೊಂಡಿದ್ದೀಗ ಮಾದಕ ವಸ್ತುಗಳನ್ನು ಅತಿಯಾಗಿ ಸೇವನೆಯಿಂದ ಇರ್ಬೋದು, ಅದನ್ನ ಕೆಟ್ಟದಾಗಿ ಇಟ್ಕೊಂಡ್ರೆ, ದೈಹಿಕ ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ಮಾನಸಿಕ ಆರೋಗ್ಯ ಕೆಟ್ಟು ಹೋಗೋದು ತುಂಬಾ ಸಹಜ. ಸೊ ದೇಹಕ್ಕೂ ಮನಸ್ಸಿಗೂ ಸಂಬಂಧ ಇದೆಯಾ ಅಂದ್ರೆ, ಮನಸ್ಸು ಅನ್ನೋದು ದೇಹದ ಒಳಗೆ ಇರೋದು ಒಂದು ಭಾಗ ಆಗಿರೋದ್ರಿಂದ ಸಂಬಂಧ ಇದ್ದೇ ಇದೆ. ಯಾಕೆಂದ್ರೆ ಒಳ್ಳೆ ಮನಸ್ಸಿಗೆ ಅಥವಾ ಒಳ್ಳೆ ಮನಸ್ಸು ಅಂತ ಬರೀ ನಾವು ಮನ್ಸುಗಳನ್ನ ನೋಡಕ್ಕಾಗಲ್ಲ. ನಾನ್ ಸೈಕ್ಯಾಟ್ರಿಸ್ಟ್ ಬರೀ ನಿಮ್ ಮೈಂಡ್ ಅನ್ನು ನೋಡ್ತೀನಿ ಅನ್ನಕ್ಕಾಗಲ್ಲ. ಬರೋ ಪೇಷಂಟ್ ಬಾಡಿ ಪ್ಲಸ್ ಮೈಂಡ್, ಈಸ್ ಅ ಹೋಲ್ ಪರ್ಸನ್. ಸೊ ಹೊಲಿಸ್ಟಿಕ್ ಆಗಿ ನೋಡಕ್ ಮಾತ್ರ ಕಲ್ತ್ರೆ ಮಾತ್ರ ನಾವು ವೈದ್ಯರಾಗಿ ಸಾರ್ಥಕ ಆಗತ್ತೆ. ಇಲ್ಲದ್ರೆ ನಾ ಬರೀ ಮೈಂಡ್ ಅನ್ನೋದು ಹಾಗೆ ಬರಕ್ ಸಾಧ್ಯ ಇಲ್ಲ. ಸೊ ಸರ್ ಹೇಳ್ದಂಗೆ ಯಾವ್ಯಾವ ಅಂಗದ ಮೇಲೆ ಆಗತ್ತೆ ಅಂದ್ರೆ ಎಲ್ಲಾ ಅಂಗದ ಮೇಲೂ ಅದಾಗತ್ತೆ. ಯಾಕೆಂದ್ರೆ ಇವರು ಸರ್ ಏನ್ ಹೇಳಿದ್ರು, ಸ್ಟ್ರೆಸ್ ಅನ್ನೋದು ಮಿದುಳಿದು ಇದ್ರ ಮೇಲೆ ಒಂದು ಪ್ರತಿಕ್ರಿಯೆ ಕೊಟ್ಟ ಹಾಗೆ. ಸೊ ಅಲ್ಲಿಂದ ಸ್ಟ್ರೆಸ್ ಸಿಗ್ನಲ್ಸ್ ಬರ್ತಾ ಇದ್ದಂಗೆನೆ ಎಡ್ರಿನಲ್ಸ್ ಅಂತ ಒಂದು ಗ್ಲ್ಯಾಂಡ್ ಇರುತ್ತೆ, ಅದರಿಂದ ಸ್ಟ್ರೆಸ್ ಹಾರ್ಮೋನ್ ಅಂತ ಸಿಕ್ರೇಟ್ ಆಗುತ್ತೆ. ಅದು ರಾಸಾಯನಿಕ ಒಂದ್ ರೀತಿದ್ದು. ರಾಸಾಯನಿಕ ಕೆಲಸಗಳು ಹೆಂಗ್ ಮಾಡುತ್ತೆ ಅಂದ್ರೆ, ಈ ನಿಮ್ ಕಮಾಂಡೋ ಫೋರ್ಸ್ ತರ ಎಲ್ಲ ಕಡೆ ಇನ್ಫಿಲ್ಟ್ರೇಟ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಟ್ ಆಗುತ್ತೆ, ಪ್ರತಿ ಅಂಗ ಪ್ರತಿ ಟಿಶ್ಯೂ ಮೇಲೆ ಅದು ಎಫೆಕ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾರ್ಟ್ ಮೇಲೆ ಸಹ ಎಫೆಕ್ಟ್ ಆಗ್ಬೋದು, ರಕ್ತನಾಳಗಳ ಮೇಲೆ ಎಫೆಕ್ಟ್ ಆಗ್ಬೋದು, ನರ್ವ್ಸ್ ಮೇಲೆ ಎಫೆಕ್ಟ್ ಆಗ್ಬೋದು. ಸೊ ರಕ್ತನಾಳ ನರ್ವ್ಸ್ ಎಲ್ಲೆಲ್ಲ ಯಾವ್ಯಾವ ಭಾಗದಲ್ಲೆಲ್ಲ ಹೋಗುತ್ತೋ ಆ ಎಲ್ಲ ಭಾಗದ ಮೇಲೂ ಅದರ ಎಫೆಕ್ಟ್ ತೋರಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಬೇರೆ ಕ್ರಾನಿಕ್ ಕಾಯಿಲೆಗಳು ಅಂತ ನಾವೇನ್ ಹೇಳ್ತೀವೋ, ಅಂದ್ರೆ ಈ ಹೈಪರ್ ಟೆನ್ಷನ್, ಅತಿ ರಕ್ತದೊತ್ತಡ ಅಥವಾ ಹೃದಯದ ಸಂಬಂಧಿ ಕಾಯಿಲೆಗಳು, ಅದು ಒಂದು ಲೆಕ್ಕದಾದ್ರೆ ಬೇರೆ ರೀತಿ ಕಾಯಿಲೆಗಳು, ಈಗ ಸೈಕೋಸೊಮ್ಯಾಟಿಕ್ ಅಂತ ಏನ್ ಹೇಳಿದ್ರು, ತುಂಬಾ ಜನ ಹೆಂಗಸರು ಬರ್ತಾರೆ, ನಂಗೆ ತಲೆನೋವು ದಿನಾಗ್ಲು, ನಂಗೆ ಮೈ ಕೈ ನೋವು, ಎಲ್ಲ ಇನ್ವೆಸ್ಟಿಗೇಷನ್ಸ್ ನಾರ್ಮಲ್ ಬರ್ತಾ ಹೋಗುತ್ತೆ, ರಕ್ತ ಸರಿ ಇರುತ್ತೆ, ಬೋನ್ ಸರಿ ಇರುತ್ತೆ, ಎಲ್ಲ ಸರಿ ಇರುತ್ತೆ. ಬಟ್ ಅವ್ರಿಗೆ ನೋವು ಅನ್ನೋದು ನಿಜ, ಅವ್ರು ಸುಮ್ನೆ ಹೇಳ್ತಾ ಇಲ್ಲ, ಆ ನೋವು ಅವ್ರು ಅನುಭವಿಸ್ತಿದ್ದಾರೆ. ಸೊ ಆ ನೋವು ಹೆಂಗ್ ಬಂತು, ಅದರ ಒರಿಜಿನ್ ಏನು, ಅದು ಇಟ್ ಮೇ ಬಿ ಎ ಮೆಂಟಲ್ ಪೇನ್ ಫಾರ್ ಆಲ್ ದಟ್ ವಿ ನೋ. ಮನೇಲೇನೋ ಬೇರೆದ್ದೇನೋ ಸಮಸ್ಯೆ ಇರೋದ ಕಾರಣದಿಂದ ಆ ರೀತಿದು ನೋವುಗಳು ಉದ್ಭವ ಆಗತ್ತೆ. ಈಗ ಎಲ್ಲರಿಗೂ ನಂಗೆ ಬೇಜಾರಾಗ್ತಿದೆ ಅಂದ್ರೆ ನಂಗೆ ಬೇಜಾರಾಗ್ತಿದೆ ಅಂತ ಹೇಳಕ್ ಎಷ್ಟು ಜನಕ್ಕೆ ಗೊತ್ತಾಗತ್ತೆ? ಎಲ್ಲರಿಗೂ ಅವ್ರ ಪೇನ್ ಅನ್ನು ವರ್ಬಲೈಸ್ ಮಾಡಕ್ ಬರಲ್ಲ, ನೋವನ್ನು ಹೇಳಕ್ ಬರಲ್ಲ. ಸೊ ಅಂತವರಿಗೆ ಅದು ದೈಹಿಕ ಕಾಯಿಲೆಯಾಗಿ ಮಾರ್ಪಾಡಾಗುವ ಸಾಧ್ಯತೆಗಳಿದಾವೆ. ಅಂದ್ರೆ ಕುತ್ತಿಗೆ ನೋವು ಬರೋದು, ಬೆನ್ನು ನೋವು ಬರೋದು, ಮೈಕೈ ನೋವುದು, ತಲೆ ನೋವುದು, ತಿಂದಿದ್ ಸೇರದೆ ಇರೋದು, ಆಹಾರದಲ್ಲಿ ಏರ್ಪೇರಾಗೋದು, ನಿದ್ರೆಯಲ್ಲಿ ಏರ್ಪೇರಾಗೋದು, ನಿದ್ರೆಯಲ್ಲಿ ಏರ್ಪೇರಾದ ಕೂಡಲೇ ಬೇರೆ ಎಲ್ಲ ಆಕ್ಟಿವಿಟೀಸ್ ಅಲ್ಲೂ ಚಟುವಟಿಕೆಗಳಲ್ಲೂ ಏರ್ಪೇರಾಗೋದು, ರಕ್ತದೊತ್ತಡ ಕಂಟ್ರೋಲಿಗೆ ಬರ್ದೇ ಇರೋದು, ಮಧುಮೇಹ ಕಂಟ್ರೋಲಿಗೆ ಬರ್ದೇ ಇರೋದು. ಸೊ ಈ ತರದ ಎಲ್ಲ ಸಮಸ್ಯೆಗಳು ಅದರಿಂದ ಉದ್ಭವ ಆಗ್ತಾ ಹೋಗುತ್ತೆ. ಸೊ ಈ ಕಾರ್ಟಿಸಾಲ್ ಅನ್ನೋ ಹಾರ್ಮೋನ್ ಏನಿದೆಯೋ, ನಾವು ಸ್ಟ್ರೆಸ್ ಹಾರ್ಮೋನ್ ಅಂತ ಹೇಳ್ತೀವಿ, ಅದು ಎಲ್ಲೆಲ್ಲ ದೇಹದಲ್ಲಿ ಎಲ್ಲೆಲ್ಲಿ ಹೋಗುತ್ತೋ ಅದರದ ಅಡ್ಡ ಪರಿಣಾಮಗಳನ್ನು, ಅದು ಜಾಸ್ತಿ ಆದ್ರೆ, ಈಗ ನಿಮ್ಗೆ ಒತ್ತಡ ಆದ್ರೆ ನೀವು ಒತ್ತಡದ ರೀತಿ ರಿಯಾಕ್ಟ್ ಮಾಡೋದು ಕೂಡ ಒಂದು ಸಹಜವಾಗಿದ್ದ ರೀತಿನೇ, ಇಲ್ಲ ಅಂತ ಹೇಳಲ್ಲ ನಾನು. ಬಟ್ ಆ ಒತ್ತಡ ಜಾಸ್ತಿ ದಿನ ನಾವು ಹಾಗೆ ಇರ್ಲಿಕ್ಕೆ ಬಿಟ್ರೆ ಇಟ್ ಟೇಕ್ಸ್ ಅ ಟಾಲ್ ಬೋತ್ ಆನ್ ದ ಮೆಂಟಲ್ ಅಂಡ್ ಫಿಸಿಕಲ್ ಹೆಲ್ತ್. ಜಾಸ್ತಿ ಆದ್ರೆ ಅದು ದುಷ್ಪರಿಣಾಮಗಳನ್ನು ಬರೀ ದೈಹಿಕವಾಗಿ ಅಲ್ಲ, ಮಾನಸಿಕವಾಗಿ ಕೂಡ ಆಗತ್ತೆ. ಖಿನ್ನತೆ ಬರುತ್ತೆ, ಆತಂಕ ಮನೋಬೇನೆ ಶುರು ಆಗತ್ತೆ, ಬೇರೆಯವ್ರ ಮೇಲಿದ್ದು ಬೇರೆಯವ್ರನ್ನ ನಾವು ಡೌಟ್ ಇಂದ ನೋಡೋದು, ಬೇರೆಯವ್ರ ಬಗ್ಗೆ ನೆಗೆಟಿವ್ ಆಗಿ ಅನ್ಕೊಳ್ಳೋದು, ಇದು ಸ್ಟಾರ್ಟ್ ಆಗತ್ತೆ. ಸೊ ಹಾಗಿದ್ದಾಗ ನಾವು ನೆಮ್ಮದಿಯಾಗಿ ಇರಕ್ ಸಾಧ್ಯ ಇಲ್ಲ. ಮೇಡಮ್ ಒಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ ಹಲೋ, ನಮಸ್ತೆ ಮೇಡಮ್, ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಸಿಂಥಿಯಾ ಡಿಸೋಜಾ ಅಂತ, ಕುಲಶೇಖರ ಕನ್ನಗುಡ್ಡೆಯಿಂದ ಮಾತನಾಡುದು. ಓಕೆ, ಸಿಂಥಿಯಾ ಡಿಸೋಜಾ ಅವರೇ, ನಿಮ್ಮ ಪ್ರಶ್ನೆ ಕೇಳಿ. ನಾನು ಹುಷಾರಿದ್ದೇನೆ ಅಂತ ಹೇಳಲಿಕ್ಕೆ, ಅವರಿಗೆ ಕಂಗ್ರಾಚುಲೇಷನ್ಸ್ ಹೇಳಲಿಕ್ಕೆ ಡಾಕ್ಟರ್ ರವಿ ತುಂಗ ಅವರ ಪೇಷಂಟ್ ನಾನು. ಓಕೆ ಓಕೆ, ನಮಸ್ಕಾರಮ್ಮ. ನಿಮ್ಮ ಪ್ರಶ್ನೆ ಕೇಳಿ ಮೇಡಮ್. ನಮಸ್ಕಾರ, ಗೊತ್ತಾಯ್ತಮ್ಮ, ಪ್ರಶ್ನೆ ಕೇಳಿ. ನಾನು ಬೇಸರ ಆಗುವಾಗ ಹಾಡು ಹೇಳುದು, ಕೀರ್ತನೆ ಹಾಡುದು. ಅದಕ್ಕೆ ನಿಮಗೆ ಕೃತಜ್ಞತಾ ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅಷ್ಟೇ. ನಾನು ಹುಷಾರಿದ್ದೇನೆ. ಓಕೆ, ಥ್ಯಾಂಕ್ ಯು. ನಿಮ್ಮ ಅಭಿಮಾನಕ್ಕೆ ಧನ್ಯವಾದಗಳಮ್ಮ. ಥ್ಯಾಂಕ್ ಯು. ಹುಷಾರಾಗಿರಿ. ಓಕೆ, ಸಿಂಥಿಯಾ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ಅವರು ಮೇಡಮ್ ಈಗ ಹೇಳಿದ್ರಲ್ಲ, ಅದಕ್ಕೆ ಪೂರಕವಾಗಿ ಹೇಳುದಾದ್ರೆ, ಈ ದೇಹ ಮತ್ತೆ ಮನಸ್ಸು ಅದ್ರ ಬಗ್ಗೆ ಕೇಳ್ತಾ ಇದ್ರು. ಅದು ಆಕ್ಚುಲಿ ಅದೆರಡನ್ನು ನಾವು ಸಪರೇಟ್ ಮಾಡಕ್ ಆಗುದಿಲ್ಲ.
ಮನಸ್ಸು ಅನ್ನುವಂಥದ್ದು ಮೇಡಮ್ ಹೇಳಿದಾಗೆ ಅದು ನಮ್ಮ ದೇಹದಲ್ಲಿ ಹಾಸುಹೊಕ್ಕಾಗಿದೆ, ಅದನ್ನು ಸಪ್ರೇಟ್ ಮಾಡಕ್ ಆಗುದಿಲ್ಲ. ಅದು ನಮ್ಮ ಕನ್ನಡ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಮನಸ್ಸು ಮತ್ತು ದೇಹ ಒಂದೇ ನಾಣ್ಯದ ಎರಡು ಮುಖಗಳು, ಅಷ್ಟು ಅನ್ಯೋನ್ಯವಾಗಿರ್ತದೆ. ದೇಹದಲ್ಲಿ ಏನಾದ್ರೂ ಸಮಸ್ಯೆ ಆದ್ರೆ ಮನಸ್ಸಿನ ಮೇಲೆ ಪರಿಣಾಮ ಬೀಳ್ತದೆ, ಮನಸ್ಸಿನ ಮೇಲೆ ಸಮಸ್ಯೆ ಆದ್ರೆ ದೇಹದ ಮೇಲೆ ಪರಿಣಾಮ ಬೀಳ್ತದೆ. ಉದಾಹರಣೆಗೆ ಮೇಡಮ್ ಹೇಳಿದ್ರು ಡಿಪ್ರೆಷನ್ ಅಂತ. ಹೆಚ್ಚಿನ ಪೇಷಂಟ್ ನಮ್ಮ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಪ್ರತಿದಿನ ನಮ್ಮ ಕ್ಲಿನಿಕಲ್ಲಿ ನೋಡುವಂಥದ್ದು, ಹೆಚ್ಚಿನ ಜನ ಅವರಿಗೆ ಮನಸ್ಸಿಗೆ ಬೇಸರ ಆದಾಗ ಡಾಕ್ಟ್ರೆ ನನಗೆ ಮನಸ್ಸಿಗೆ ಬೇಸರ ಆಗ್ತದೆ, ನನಗೆ ಹಾಗೆ ಸಮಸ್ಯೆ ಉಂಟು, ಹೀಗೆ ಸಮಸ್ಯೆ ಉಂಟು ಅಂತ ಯಾರು ಬಂದು ಹೆಚ್ಚಿನವರು ಹೇಳೋದಿಲ್ಲ. ಹೆಚ್ಚಿನವರು ಬರೋದು ಈ ತರದ ಒಂದು ಸಮಸ್ಯೆಯಿಂದ. ಅವರ ಮನಸ್ಸಿಗೆ ಬೇಸರ ಆಗಿ ಅದು ಸ್ಟ್ರೆಸ್ ಅನ್ನ ನುಂಗಿ ಏನಾಗುತ್ತೆ, ಅದು ದೇಹದ ಮೇಲೆ ಪರಿಣಾಮ ಬೀಳ್ತದೆ. ಮೇಡಮ್ ಹೇಳಿದಾಗೆ ಅಲ್ಲಿ ಕೈಕಾಲು ನೋವು, ಕಾಲು ಎಳಿತದೆ, ಸೂ ಬರ್ಕೊಂಡು ವೈಕೊಂಡು ಅಂಚೆ ಇದು ಮರಗಟ್ಟಿದಾಗ ಆಗ್ತದೆ, ಪಿಜಿನಿ ಬರ್ಕೊಂಡು. ಅದೆಲ್ಲ ನಾವು ಟೆಸ್ಟ್ ಮಾಡಿದ್ರೆ ಏನೂ ಇಲ್ಲ. ಆಲ್ ದ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಇರ್ಬೋದು ಅಥವಾ ಬೇರೆ ಎಲ್ಲ ಇನ್ವೆಸ್ಟಿಗೇಷನ್ ಇರ್ಬೋದು, ಅದೆಲ್ಲ ನಾರ್ಮಲ್ ಲೆವೆಲ್ ಎಲ್ಲ ಇರುತ್ತೆ. ಆದ್ರೂ ಅವ್ರಿಗೆ ಸಮಸ್ಯೆ ಇದೆ ಅಂತ ತಕ್ಷಣ ಅವ್ರು ನಾಟಕ ಮಾಡ್ತಾರೆ ಅಂತೇಳಿ ಅಲ್ಲ, ಅವರಿಗೆ ಸಮಸ್ಯೆ ಇದೆ. ಅವ್ರಿಗೆ ಇರುವಂತ ಸಮಸ್ಯೆ ದೈಹಿಕಕ್ಕೆ ಸಂಬಂಧಪಟ್ಟದ್ದಲ್ಲ, ಮನಸ್ಸಿಗೆ ಸಂಬಂಧಪಟ್ಟದ್ದು. ಈ ಮನಸ್ಸಿನ ತೊಂದರೆ ದೇಹದ ಮುಖಾಂತರ ವ್ಯಕ್ತವಾಗ್ತಾ ಇದೆ. ನಾವು ಹೇಳೋದು ಯಾವಾಗ ಈ ತರ ಅಂತ ಹೇಳಿದ್ರೆ, ಸೊಮಟೈಸೇಷನ್ ಇಸ್ ಅ ವೇ ಆಫ್ ಎಕ್ಸ್ಪ್ರೆಷನ್ ಆಫ್ ಅಂಡರ್ಲೈನ್ ಡಿಪ್ರೆಷನ್. ಡಿಪ್ರೆಷನ್ ಬಂದಾಗ ನಂಗೆ ಡಿಪ್ರೆಷನ್ ಅಂತ ಹೇಳ್ಕೊಳ್ಳೋದಿಲ್ಲ ಅವರು ಅದನ್ನು ನುಂಗ್ಕೊಂಡು ದೇಹದ ಒಳಗೆ ಎಲ್ಲ ಅದು ಹೋಗಿ ಹಾರ್ಮೋನ್ಸ್, ಕಾರ್ಟಿಸಾಲ್ ಎಲ್ಲ ಕಡೆ ಹೋಗಿ ಪ್ರತಿಯೊಂದು ಆರ್ಗನ್ಸ್ ಮೇಲೆ ಇದ್ದಾಗಿ ಈ ತರ ಸಿಂಪ್ಟಮ್ಸ್ ಅಲ್ಲಿ ಬಂದು ಸೊಮಟೈಸೇಷನ್ ಮುಖಾಂತರ ಹೇಳುವುದೇನು ನನ್ಗೆ ಡಿಪ್ರೆಷನ್ ಇದೆ ಅಂತ. ಅದು ನಾವು ಅರ್ಥ ಮಾಡ್ಕೊಳ್ಬೇಕು. ಆದ್ರೆ ಹೆಚ್ಚಿನ ನಮ್ಮ ಸಾರಿ ಟು ಸೇ ದಟ್ ನಮ್ಮ ಡಾಕ್ಟರ್ಸ್ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅದನ್ನು ವಿಟಮಿನ್ ತಕೊಳ್ಳಿ ಸರಿ ಹೋಗುತ್ತೆ, ಮತ್ತೊಂದು ತಕೊಳ್ಳಿ ಸರಿ ಹೋಗುತ್ತೆ ಅಂತ ಇಷ್ಟುದ ಪ್ರಿಸ್ಕ್ರಿಪ್ಷನ್ ಕೊಡ್ತೀವಿ. ಪ್ರಿಸ್ಕ್ರಿಪ್ಷನ್ ಇಸ್ ನಾಟ್ ದ ಆನ್ಸರ್ ಫಾರ್ ದ್ಯಾಟ್. ಅದಕ್ಕೆ ಆನ್ಸರ್ ಏನು, ಅವ್ರ ಸ್ವಲ್ಪ ಕೂತ್ಕೊಂಡು ಹೌದು ನಂಗೆ ಅರ್ಥ ಆಗುತ್ತೆ, ಇದೆಲ್ಲ ಸಿಂಪ್ಟಮ್ಸ್ ಉಂಟು, ಒಂದೊಂದ್ಸಲ ಏನಾಗುತ್ತೆ ಎಲ್ಲ ಇನ್ವೆಸ್ಟಿಗೇಷನ್ ನಾರ್ಮಲ್ ಇದ್ರೂ ಕೂಡ ಈ ತರದ ಸಮಸ್ಯೆ ನಾವು ನೋಡ್ತೀವಿ. ಇದಕ್ಕೆ ಸಾಧಾರಣವಾಗಿ ಮನಸ್ಸಿಗೆ ಏನಾದ್ರೂ ತೊಂದರೆ ಆದಾಗ ಈ ತರ ಬರೋ ಚಾನ್ಸಸ್ ಇರುತ್ತೆ. ಆ ತರ ಏನಾದ್ರೂ ಇದ್ರೆ ನೀವು ಹೇಳಿದ್ರೆ ನಿಮ್ಗೆ ಹೆಲ್ಪ್ ಮಾಡ್ಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಅನ್ನುವಂತ ಒಂದು ಅವರಿಗೆ ರ್ಯಾಪೋ, ಅವರ ಒಂದು ವಿಶ್ವಾಸ ನಾವು ಗಳಿಸಿ ಅವರಿಗೆ ಒಂದು ಅವಕಾಶ ಕೊಟ್ರೆ ಹೆಚ್ಚಿನ ಸಲ ಇಮಿಡಿಯೇಟ್ಲಿ ದೇ ಸ್ಟಾರ್ಟ್ ವೀಪಿಂಗ್. ಮದ್ದಿಗೆ ಅಂತ ನೀವು ಒಂದು ಮಾತಿನಿಂದ ಒಂದು ಉತ್ತಮವಾದಂತಹ ಚಿಕಿತ್ಸೆ ಮಾಡ್ಕೊಳ್ಬಹುದು. ಹೌದು, ಅವರು ಒಂದು ಅಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವು allow them to weep. ಒಂದು 2-3 ನಿಮಿಷ 5 ನಿಮಿಷ ಅಳ್ತಾರೆ, ಆಮೇಲೆ ಹೇಳ್ತಾರೆ ಹೌದು ಡಾಕ್ಟ್ರೆ ನನ್ನ ಸಮಸ್ಯೆ ಈ ತರ, ನನ್ ಗಂಡ ಕುಡಿತಾನೆ, ಹಣ ಏನು ಕೊಡೋದಿಲ್ಲ, 2 ಮಕ್ಕಳಿದ್ದಾರೆ, ನಾನು ಬೀಡಿ ಕಟ್ಟಿ ಅವಳು ಫೀಸ್ ಕಟ್ಟಬೇಕು, ನಂಗೆ ಕಷ್ಟ ಆಗಿದೆ, ಎಷ್ಟೋ ಸಲ ಸಾಯುವಂತ ನನ್ಗೆ ಅನ್ಸುತ್ತೆ, ಆದ್ರೆ ಮುಖ ನೋಡ್ಕೊಂಡು ನಾನು ಏನೋ ದಿನ ದುಡ್ತಾ ಇದ್ದೇನೆ ಡಾಕ್ಟ್ರೆ, ನಂಗೆ ಕಷ್ಟ ಆಗುತ್ತೆ, ಎಷ್ಟೋ ಸಲ ನನಗೆ ಆತ್ಮಹತ್ಯೆ ಆಲೋಚನೆ ಬಂದಿರುತ್ತೆ ಅಂತ ಅವರು ಆವಾಗ ಹೇಳ್ತಾರೆ. ಅವ್ರು ಬಂದಿರೋದು ಸೊಮ್ಯಾಟಿಕ್ ಸಿಂಪ್ಟಮ್ ಅಂತ, ಬಾಡಿ ಮೂಲಕ ಅದು ಗುರುತು ಹಿಡಿಬಹುದು ಅನ್ನುವಂಥದ್ದು. ಓಕೆ, ಎಸ್. ಹಲೋ ಹಲೋ ಡಾಕ್ಟರ್. ನಮಸ್ತೆ ಸರ್, ನಿಮ್ಮ ಹೆಸರು ಹೇಳಿ. ಆಗೊಂದು ಕಟ್ ಆಯ್ತು ಆವಾಗ. ನನಗೆ ಹೆಲೋಸಿಷನ್ ಬಗ್ಗೆ ವಿವರಿಸಬೇಕಿತ್ತು. ಅದು ಡೇ ಟೈಮ್ ಮಾತ್ರ ಹ್ಯಾಲ್ಯುಸಿನೇಷನ್ ಬಗ್ಗೆ ಬರ್ತದೆ. ಅದಕ್ಕೆ ನನ್ನ ತಂದೆಗೆ ಟ್ರೀಟ್ಮೆಂಟ್ ಇವರೇ ಕೊಟ್ಟದ್ದು, ತಾಯಿಗೆ ಸುಶೀಲಮ್ಮ ಅಂತೇಳಿ ನೆನಪಿರ್ಬೋದು. ಈಗ ಅದು ಜನರೇಷನ್ ಬರ್ತದೆ ಅಥವಾ ಹೆರಿಡಿಟರಿಯಲ್ಲಿ ಬರ್ತದ? ಮತ್ತೆ ಅದು ಹ್ಯಾಲುಸಿನೇಷನ್ ಯಾವ ಟೈಮಲ್ಲಿ ಹಾವು, ಕರಡಿ, ಹೀಗೆ ಕಳ್ಳ, ಹೀಗೆಲ್ಲ ಡೇ ಟೈಮಲ್ಲಿ ಕಾಣ್ತದೆ. ಅದಕ್ಕೆ ಏನ್ ಮಾಡಬಹುದು? ಅದು ಡಾಕ್ಟರ್ ಇಸ್ ಅಂಡರ್ ಕಾಂಟ್ಯಾಕ್ಟ್ ರೆಗ್ಯುಲರ್ಲಿ, ಬಟ್ ಈಗ ಒಂದು ಆಪರ್ಚುನಿಟಿ ಸಿಕ್ಕಿತ್ತು ಡಾಕ್ಟರಿಗೆ. ಓಕೆ, ಸೊ ಉತ್ತಮವಾದಂತಹ ಪ್ರಶ್ನೆ. ನೀವು ಕೂಡ ಆಗ ಹೇಳಿದ್ರಿ ಹ್ಯಾಲುಸಿನೇಷನ್ ಏನು ಇಲ್ಲದಿದ್ರು ಇದ್ದ ಹಾಗೆ ಕಾಣುವಂಥದ್ದು. ಸೊ ಅವರ ಪ್ರಕಾರ ಯಾವಾಗ ಡೇ ಟೈಮ್ ಅಲ್ಲಿ ಜಾಸ್ತಿ ಅಥವಾ ನೈಟ್ ಟೈಮ್ ಅಲ್ಲಿ ಇರುವಂತದ್ದು? ಈಗ ಹ್ಯಾಲುಸಿನೇಷನ್ ಅಂತ ಹೇಳಿದ್ರೆ ನೀವು ಈಗಾಗಿ ಹೇಳಿದಾಗೆ ಅದೊಂದೊಂದು ಪರ್ಸೆಪ್ಷನ್ ಪ್ರಾಬ್ಲಮ್. ಅಂದ್ರೆ ನಮ್ಮ ಇಂದ್ರಿಯಗಳು, ಅದು ಕಣ್ಣಿಗೆ ಮಾತ್ರ ಅಲ್ಲ, ಕಣ್ಣು ಒಂದು ಇಂದ್ರಿಯ, ಪಂಚೇಂದ್ರಿಯಗಳಲ್ಲಿ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಈ 5 ಪಂಚೇಂದ್ರಿಯದಲ್ಲಿ ನಾವು ಗ್ರಹಿಸುವಂತಹದ್ದು. ಸಾಮಾನ್ಯವಾಗಿ ನಾನು ನಿಮ್ಮನ್ನು ನೋಡ್ತೇನೆ, ಮೇಡಮ್ ನೋಡ್ತೇನೆ, ನಂಗೆ ಗೊತ್ತಾಗ್ತದೆ, ಐ ಕ್ಯಾನ್ ಪರ್ಸೀವ್, ಅದು ನಾರ್ಮಲ್. ಅಥವಾ ನೀವು ಮಾತಾಡ್ತೇನೆ, ನಾನು ಕೇಳ್ತೇನೆ, ಐ ಕ್ಯಾನ್ ಪರ್ಸೀವ್, ದಟ್ ಇಸ್ ನಾರ್ಮಲ್. ಕೆಲವು ಟೈಮ್ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಮೆದುಳಿನ ನರಕೋಶದಲ್ಲಿ ತೊಂದರೆ ಆದಾಗ ಡೋಪಮಿನ್ ಜಾಸ್ತಿ ಆಯ್ತು ಅಂತ ಇಟ್ಕೊಳ್ಳುವ, ಆವಾಗ ಏನಾಗುತ್ತೆ
ನನಗೇನು ಹೊರಗಡೆಯಿಂದ ಏನು ಕಾಣೋದಿಲ್ಲ. ಆದರೆ ಈ ಹೆಚ್ಚಾದ ಡೋಪಮಿನ್ ಅಂಶ ನಮ್ಮ ಡೋಪಮಿನರ್ಜಿ ಪಾತ್ವೆಯಿಂದ ಹೋಗಿ ನಮ್ಮ ಈ ಕಣ್ಣಿಗೆ ಸಂಬಂಧಪಟ್ಟಂತ ಒಂದು ಏರಿಯಾ ಇದೆ ಮೆದುಳಲ್ಲಿ, ಅದಕ್ಕೆ ಹೋಗುವಂತ ಫೈಬರ್ ನ್ಯೂರಾನ್ಸ್ನ ಸ್ಟಿಮ್ಯುಲೇಟ್ ಮಾಡಿದಾಗ ಅಲ್ಲಿ ಏನೋ ಕಂಡಾಗ ಆಗುತ್ತೆ. ನಮ್ಗೆ ಹೊರಗಡೆ ಏನು ಕಾಣದೇ ಇದ್ರು ಕೂಡ ಅಲ್ಲಿ ನಮ್ಗೆ ಕಾಣಿಸುತ್ತೆ, ಮೆದುಳಲ್ಲಿ ಕಾಣಿಸುತ್ತೆ. ಮೆದುಳಲ್ಲಿ ಕಾಣಿಸಿದಾಗ ಅವ್ರಿಗೆ ಪರ್ಸೀವ್ ಆಗುತ್ತೆ. ಏನ್ ಹೇಳಲಿಕ್ಕೆ ಇಷ್ಟಪಡ್ತೆ ಅಂತ ಹೇಳಿದ್ರೆ, ಹೊರಗಡೆ ಎಲ್ಲ ಸರಿ ಇರುತ್ತೆ, ನಾನು ಒಬ್ಬನೇ ಕೂತ್ಕೊಂಡಿರ್ತೇನೆ, ಯಾರು ಮಾತಾಡಲ್ಲ, ಆದ್ರೂ ನಂಗೊಂದು ಅಶರೀರವಾಣಿ ತರ ಆಕಾಶವಾಣಿಯಲ್ಲಿ ಧ್ವನಿ ಕೇಳಿದಾಗೆ ಕೇಳಿಸುವಂತಹದ್ದು. ಯಾರು ಮಾತಾಡುದಿಲ್ಲ, ಆದ್ರೆ ನನ್ಗೆ ಕೇಳಿಸುತ್ತೆ. ಯಾಕೆ ಕೇಳಿಸುತ್ತೆ? ಹೊರಗಿಂದ ಅಲ್ಲ, ಒಳಗಿನ ಡೋಪಮಿನ್ ಅನ್ನುವಂತ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ ಜಾಸ್ತಿ ಆದಾಗ ಅದು ಈ ಕಿವಿಯ ಒಂದು ಶ್ರವಣ ಶಕ್ತಿ ಉಂಟಲ್ಲ, ಅದರದ್ದೊಂದು ಸೆಂಟರ್ ಉಂಟು, ಅದಕ್ಕೆ ಹೋಗಿ ಸ್ಟಿಮ್ಯುಲೇಟ್ ಮಾಡುವಾಗ ಅವರಿಗೆ ಕೇಳ್ತದೆ. ಅದನ್ನ ನಾವು ಹ್ಯಾಲುಸಿನೇಷನ್ ಅಂತ ಹೇಳ್ತೇವೆ. ಅಂದ್ರೆ ಪರ್ಸೆಪ್ಷನ್ ವಿದೌಟ್ ದ ಎಕ್ಸ್ಟರ್ನಲ್ ಸ್ಟಿಮ್ಯುಲಸ್. ಎಕ್ಸ್ಟರ್ನಲ್ ಸ್ಟಿಮ್ಯುಲಸ್ ಏನೂ ಇರುವುದಿಲ್ಲ, ಬಟ್ ಸ್ಟಿಲ್ ಐ ಪರ್ಸೀವ್. ಅದು ಇದು ಯಾವ್ದ್ರಲ್ಲೂ ಇರ್ಬೋದು, ಕಿವಿಯ ಕೇಳುವುದ್ರಲ್ಲಿ ಇರ್ಬೋದು, ಕಾಣುವುದ್ರಲ್ಲಿ ಇರ್ಬೋದು, ಅಥವಾ ಸ್ಮೆಲ್ಲಲ್ಲಿ ಇರ್ಬೋದು. ಕೆಲವರಿಗೆ ಸ್ಮೆಲ್ ಏನೂ ಸ್ಮೆಲ್ ಇರುವುದಿಲ್ಲ, ಆದ್ರೂ ಕೂಡ ಸ್ಮೆಲ್ ಬಂದದ ಆಗ್ಬೋದು. ಈಗ ಏನಾದ್ರು ಕಾರಣ ಇದ್ದು ಸ್ಮೆಲ್ ಬರ್ದೇ ಇರುವುದು, ಈಗ ಕೊರೋನಾದಿಂದ ಏನಾಗ್ತದೆ ಅಂತ ಹೇಳ್ತಾರೆ, ಅದು ಕೊರೋನಾ ವೈರಸ್ ಇದ್ದ, ಅದಕ್ಕೆ ಕಾರಣ ಇದೆ. ಏನೂ ಕಾರಣ ಇಲ್ಲದೆ ನಮ್ಗೆ ಆ ತರದಲ್ಲಿ ಏನಾದ್ರು ನಮ್ಮ ಪಂಚೇಂದ್ರಿಯಗಳಲ್ಲಿ ವ್ಯತ್ಯಾಸ ಬಂದಾಗ ಅದನ್ನ ನಾವು ಹ್ಯಾಲುಸಿನೇಷನ್ ಅಂತ ಹೇಳ್ತೇವೆ. ಅದು ಡೋಪಮಿನ್ ಸಮಸ್ಯೆಯಿಂದ ಬರುವಂತಹದ್ದು. ಯಾವುದು ಮಾಟದಿಂದ, ಮಂತ್ರದಿಂದ, ಅಥವಾ ಅವ್ರೇನೋ ಮಾಡಿ ಇವರೇನೋ. ಆಗ ಯಾರೊಬ್ರು ಕ್ವಶನ್ ಕೇಳಿದ್ರು, ಹಿಂದಿನ ಜನ್ಮದ ಒಂದು ತೊಂದರೆಯಿಂದ ಅಂತೇಳಿ. ಆ ಥರದಲ್ಲಿ ಏನಿಲ್ಲ, ಅದು ನಮ್ಮ ಮೆದುಳಿನ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಜಾಸ್ತಿ ಆಗಿ ಬರುವಂಥದ್ದು. ಅದಕ್ಕೆ ಸರಿಯಾದ ಚಿಕಿತ್ಸೆ ಕೂಡ ಇದೆ. ನಾವು ಡೋಪಮಿನ್ ಆಂಟಗಾನಿಸ್ಟ್ ಅಂತ, ಆಂಟಿಸೈಕಾಟಿಕ್ಸ್ ಅಂತ ಹೇಳ್ತೇವೆ. ಡೋಪಮಿನ್ ಆಂಟಗಾನಿಸ್ಟ್ ಅಂದ್ರೆ ಡೋಪಮಿನ್ ಜಾಸ್ತಿ ಕೆಲಸ ಮಾಡುತ್ತಲ್ಲ, ಅದನ್ನ ಸ್ವಲ್ಪ ತಂಡ ಮಾಡಬೇಕು, ಕಮ್ಮಿ ಮಾಡಬೇಕು. ಅದಕ್ಕೆ ಡೋಪಮಿನ್ ಆಂಟಗಾನಿಸ್ಟಿಕ್ ಇರುವಂತಹ ಒಂದು ಡ್ರಗ್ಸ್ ಕೊಟ್ರೆ ಹ್ಯಾಲುಸಿನೇಷನ್ ಕಡಿಮೆ ಬರುತ್ತೆ. ಅದಕ್ಕೆ ಬೇಕಾದ ಸಣ್ಣ ವಿರಾಮ ತಗೊಂಡು ನಾವು ವಾಪಸ್ ಖಂಡಿತ. ನಮ್ಗೆ ಈಗ ಪ್ರಸ್ತುತ ಕೋವಿಡ್ ನಂತರದ ಸಿಚುವೇಶನ್ ಬಗ್ಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ತುಂಬಾ ಮುಖ್ಯ ಆಗಿರುವಂತದ್ದು. ಎಷ್ಟೋ ಉದ್ದಿಮೆದಾರರು ನಷ್ಟ ಅನುಭವಿಸಿದ್ದಾರೆ. ಸೊ ಅಂತವರಿಗೆ ಯಾವ ರೀತಿ ಈ ಸ್ಟ್ರೆಸ್ ಅಥವಾ ಈ ಸಂದರ್ಭದ ಒಂದು ಒತ್ತಡ ಏನಿದೆ ಅದನ್ನು ನಿರ್ವಹಿಸಬಹುದು ಅಂತ ಹೇಳ್ತೀರಾ ಡಾಕ್ಟರ್? ಇದು ಕೋವಿಡ್ ಕಳೆದ ಮಾರ್ಚಲ್ಲಿ ನಮ್ಮ ಇಂಡಿಯಾದಲ್ಲಿ ಅದರದ್ದು ಇಫೆಕ್ಟ್ ಸ್ಟಾರ್ಟ್ ಆಯ್ತಲ್ಲ. ಆಕ್ಚುಲಿ ಪ್ರಾರಂಭದಲ್ಲಿ ಈ ಕೋವಿಡ್ ಅನ್ನ ನಾವು ಎರಡು ತರದ ಸ್ಟ್ರೆಸ್ ಅಂತ ತಗೊಳ್ಬಹುದು. ಒಂದು ಕೋವಿಡ್ ಇದು ಡೈರೆಕ್ಟ್ ಕೋವಿಡ್ ಆಸ್ ಅ ಡಿಸೀಸ್. ಆದರೆ ಕೋವಿಡ್ ವೈರಸ್ ಬಂದದ್ದು ಶುರುವಿಗೆ ಎಲ್ಲೆಲ್ಲೋ ವೆರಿ ರ್ಯಾರ್ಲಿ, ಓಕೆ, ಕೇರಳದಲ್ಲಿ ಬೇರೆ ಕಡೆಯಲ್ಲೇ ಬಂದಾಗ ನಮ್ಮ ಭಾರತ ದೇಶ ಅದಕ್ಕೆ ರೆಸ್ಪಾಂಡ್ ಮಾಡಿದ ರೀತಿ ಅಂತ ಹೇಳಿದರೆ ವಿತ್ ಗುಡ್ ಇಂಟೆನ್ಷನಲ್ಲಿ ಅಫ್ಕೋರ್ಸ್ ಲಾಕ್ಡೌನ್ ಬಂತು. ಈ ಲಾಕ್ಡೌನಿಂದ ಹೆಚ್ಚು ಎಫೆಕ್ಟ್. ಆವಾಗ ಉದ್ದಿಮೆದಾರರಿಗೆ ಕೆಲಸ ಕಮ್ಮಿ ಆಯಿತು, ಎಲ್ಲರೂ ಕೆಲಸ ಕಳ್ಕೊಂಡ್ರು. ಆ ಲಾಕ್ಡೌನ್ ಇಫೆಕ್ಟ್ ಅದೊಂದು ದೊಡ್ಡ ಸ್ಟ್ರೆಸ್. ಅದರಿಂದ ಈ ಕೋವಿಡ್ಗೆ ಸಂಬಂಧಪಟ್ಟಾಗಿ ಹೇಳುವುದಾದ್ರೆ ಎರಡು ಥರದ್ದು. ಒಂದು ಲಾಕ್ಡೌನಿಂದಾಗಿ ಬಂದಿರುವಂಥ ಒಂದು ಸ್ಟ್ರೆಸ್, ಮತ್ತೊಂದು ಕೋವಿಡ್ ಕಾಯಿಲೆಯಿಂದ ಬಂದಿರುವಂಥ ಸ್ಟ್ರೆಸ್. ಇವೆರಡು ಕೂಡ ಅದೆರಡು ಒಟ್ಟಿಗೆ ಆಗಿ ಈ ಮಾನಸಿಕ ಸಮಸ್ಯೆಗಳಂತೂ ಆ ಪೀರಿಯಡಲ್ಲಿ ತುಂಬ ಜಾಸ್ತಿ ಆಯಿತು. ಜಾಸ್ತಿ ಆದರೂ ಕೂಡ ಕನ್ಸಲ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ಟ್ರಾನ್ಸ್ಪೋರ್ಟ್ ಇಲ್ಲ, ಬರಲಿಕ್ಕೆ ಆಗೋದಿಲ್ಲ. ನಮ್ಮ ಪೇಷಂಟ್ಸ್ಗಳ ಪರಿಸ್ಥಿತಿ ಅಂತೂ ತುಂಬ ಕಷ್ಟ ಆಯ್ತು ಆಗ. ಅದರಿಂದ ಈ ಕೋವಿಡ್ ಅನ್ನುವಂಥದ್ದು ಎರಡು ಥರದ ಒತ್ತಡದಿಂದ ನಮ್ಮ ಸೊಸೈಟಿನ ಬಾಧಿಸುತ್ತೆ. ಲಾಕ್ಡೌನಿಂದಾಗಿ ಹಣಕಾಸಿನ ದುಬ್ಬರ ಆಯಿತು, ಯಾರಿಗೂ ಅರ್ನಿಂಗ್ ಇಲ್ಲ, ಲಾಸ್ ಆಯಿತು. ಮತ್ತು ಟ್ರೀಟ್ಮೆಂಟ್ ಫೆಸಿಲಿಟೀಸು ಆವಾಗ ಸಿಗ್ತಿರ್ಲಿಲ್ಲ. ಹಾಗಿಂದಾಗಿ ತುಂಬ ಮಾನಸಿಕ ತೊಂದರೆಗಳು ಬಹಳಷ್ಟು ಕಂಡಿದ್ದೇವೆ ಆ ಟೈಮಲ್ಲಿ. ಒಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ 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 ನಮಸ್ತೆ ಮೇಡಮ್, ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಅಪೋಲಿನ್. ಹಾ, ನಿಮ್ಮ ಪ್ರಶ್ನೆ ಕೇಳಿ ಮೇಡಮ್. ಕಣ್ಣು ಆಪರೇಷನ್ ಆಗಿ 15 ದಿವಸ ಆಯ್ತು. ಓಕೆ. ಕಣ್ಣು ಡಾಕ್ಟರ್ ಅದು ಇದು ಪಾಚ್ ಬಂದಂತ ಆಪರೇಷನ್ ಆಯ್ತು. ಅದೇ ಈಗ ಡಾಕ್ಟರ್ ಹೇಳ್ತಾರೆ ನರ ಮಿಸ್ಟೇಕ್ ಉಂಟು ಅಂತ. ಓಕೆ. ಅದಕ್ಕೆ ಅದು ನರಕ್ಕೆ ಏನು ಮಾಡಬಹುದು?
ಓಕೆ, ಅವರು ಈ ಟಾಪಿಕ್ ಅರ್ಥ ಆಗಲಿಲ್ಲ ಇರಬೇಕು. ಕಣ್ಣಿನ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅಂದ್ರೆ ಕಣ್ಣು ಆಪರೇಷನ್ ಆಗಿ ಈಗ ನರದ್ದು ಪ್ರಾಬ್ಲಮ್ ಆಗಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಪರ್ಟಿಕ್ಯುಲರ್ ಆಗಿ ಏನ್ ಸಮಸ್ಯೆ ಅಂತ ಗೊತ್ತಿಲ್ಲದೆ ಅದಕ್ಕೆ ಪರಿಹಾರ ಹೇಳೋದು ಕಷ್ಟ ಆಗುತ್ತೆ. ಯಾರು ಶಸ್ತ್ರಕ್ರಿಯೆ ಅಂತ ಏನಾರು ಆಗಿದ್ರೆ, ಯಾರು ಶಸ್ತ್ರಕ್ರಿಯೆ ಮಾಡಿದಾರೋ ಅವ್ರ ಹತ್ರ ಹೋಗಿ ಅದೇ ಡಾಕ್ಟರ್ ಹತ್ರ ಹೋಗಿ ಅದಕ್ಕೆ ಏನ್ ಪರಿಹಾರ, ಇದಕ್ಕೆ ಏನ್ ಮುಂದೆ ಮಾಡಬಹುದು ಅಂತ ಕೇಳಬಹುದು. ಇವ್ರು ಯಾವ ರೀತಿದ್ದು ನರದ ತೊಂದರೆ ಅಂತ ನಾವು ಜಸ್ಟ್ ಒಂದು ಫೋನ್ ಮೂಲಕ ಹೇಳಲಿಕ್ಕೆ ತುಂಬಾ ಅನುಚಿತ ಕೂಡ, ಕಷ್ಟ ಕೂಡ, ಹೇಳಲಿಕ್ಕೆ ಬರೋದಿಲ್ಲ ಅದು. ಓಕೆ ಮೇಡಮ್, ನೀವು ಸೂಕ್ತ ವೈದ್ಯರ ಹತ್ರನೇ ಅದೊಂದ್ಸಲ ತೋರಿಸಿ ಪರಿಹಾರ ಕಂಡುಕೊಳ್ಬೇಕಂತ ಹೇಳ್ತೇವೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್, ಸೊ ಬಿಸ್ನೆಸ್ ಮ್ಯಾನ್ಗಳಿಗೆ ನಾನು ಈಗ ಹೇಳಿದ ಹಾಗೆ ಎಷ್ಟೋ ಈಗ ಪ್ರಾಫಿಟ್ ನಷ್ಟ ಆಗಿರ್ಬೋದು, ಸೇಲ್ಸೇ ಇಲ್ದಿರುವಂಥದ್ದು, ಎಷ್ಟೋ ಬಿಸ್ನೆಸ್ಗಳು ಮುಚ್ಚಿ ಹೋಗಿವೆ. ಅಂತ ಸಂದರ್ಭದಲ್ಲಿ ಹೇಗೆ ಆ ಒಂದು ಒತ್ತಡ ನಿರ್ವಹಣೆ ಮಾಡಬೇಕು ಮೇಡಮ್? ಈಗ ಸರ್ ಹೇಳಿದ್ರಲ್ಲ, ಈ ತರ ಈ ಕೊರೋನಾದಿಂದ, ಲಾಕ್ಡೌನ್ ಇಂದ ತುಂಬಾ ಎಲ್ಲ ಸಮಸ್ಯೆ ಆಯ್ತು ಅಂತ. ಸರ್ ಕೂಡ ಒಂದ್ ರೀತಿ ಬಿಸ್ನೆಸ್ ಮ್ಯಾನೆ, ನಾನು ಹೇಳ್ದಂಗೆ ಅವರದ್ದೇ ಬೇರೆ ಉದ್ಯಮಗಳಿದಾವೆ. ಅವ್ರದ್ದು ಕ್ಲಿನಿಕ್ ಅನ್ನು ಯಾರು ನಡ್ಸ್ಕೊಂಡು ಹೋಗ್ತಾರೋ ಚೆನ್ನಾಗಿ, ಅದು ಕೂಡ ಒಂದ್ ರೀತಿ ಬಿಸ್ನೆಸ್, ಅದನ್ನು ಚಂದದ ರೀತಿಯಲ್ಲಿ ಮಾಡ್ಲಿಕ್ಕೆ ಬರುತ್ತೆ. ಸೊ ಎಷ್ಟೋ ಜನಕ್ಕೆ ಪ್ರೈವೇಟ್ ಕ್ಲಿನಿಕ್ ಅಲ್ಲಿ ಇದ್ದವರಿಗೆ ಕೂಡ ಪೆಟ್ಟು ಬಿದ್ದಿದೆ. ಈಗ ಎಷ್ಟೋ ಜನ ಅದನ್ನ ಹೇಳ್ದವರು ಇದ್ದಾರೆ, ಡಾಕ್ಟರ್ಗಳಿಗೆ ಲಾಭ ಆಯ್ತಲ್ವಾ ಅಂತ. ಡಾಕ್ಟರ್ಗಳು ಅದರಲ್ಲಿ ಪೆಟ್ಟು ತಿಂದವರು ತುಂಬಾ ಜನ ಇದ್ದಾರೆ. ಅಂದ್ರೆ ಆರ್ಥಿಕವಾಗಿ ನಾನು ಹೇಳೋದು, ಎಷ್ಟೋ ಜನ ಕ್ಲಿನಿಕ್ ಅಲ್ಲಿ ನೋಡ್ತಾ ಇದ್ದಿದ್ದು, ಕ್ಲಿನಿಕ್ ಶಟ್ ಡೌನ್ ಆದ್ರೆ ಅವ್ರಿಗೇನು 6 ತಿಂಗಳಿಗೆ ಆದಾಯ ಇರೋದಿಲ್ಲ. ಸೊ ಈವನ್ ಡಾಕ್ಟರ್ಗಳು ಕೂಡ ಆ ಟೈಮಲ್ಲಿ ಕಷ್ಟಪಟ್ಟವರು ಬೇಕಾದಷ್ಟು ಜನ ಇದ್ದಾರೆ. ಸೊ ಈ ಉದ್ಯಮಗಳು, ಸಣ್ಣ ಉದ್ಯಮ ಇರ್ಬೋದು, ದೊಡ್ಡ ಉದ್ಯಮ ಇರ್ಬೋದು, ಈ ತರ ಆರ್ಥಿಕ ಪರಿಸ್ಥಿತಿ ಬಂದಾಗ ಅದು ಹೊರಗಡೆಯಿಂದ ಬಂದಿರೋ ಒಂದು ಒತ್ತಡ. ಸೊ ಅದನ್ನು ಹೇಗೆ ನಿರ್ವಹಿಸೋದು ಅನ್ನೋದ್ರ ಬಗ್ಗೆ ಒಂದೇನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಈ ಲಾಕ್ಡೌನ್ ಒಂದು ಊರಿಗೆ ಅಥವಾ ಒಂದು ದೇಶಕ್ಕೆ ಬಂದಿದ್ದಲ್ಲ, ಇಡೀ ಜಗತ್ತಿಗೆ ಬಂದಿದ್ದು, ವಿಶ್ವವ್ಯಾಪಿಯಾಗಿ ಬಂತು. ಇಲ್ಲಿ ಅಂತಲ್ಲ, ಎಲ್ಲ ಕಡೆ ಬಿಸ್ನೆಸ್ ಮೆನ್ನಿಗೆ ಅದೇ ರೀತಿ ಒತ್ತಡ ಇತ್ತು, ಅದೇ ರೀತಿ ಎಕನಾಮಿ ಕಡಿಮೆ ಇತ್ತು, ಅಂದ್ರೆ ಆರ್ಥಿಕ ಮುಗ್ಗಟ್ಟು ತುಂಬಾ ಜಾಸ್ತಿ ಇತ್ತು. ಸೊ ಹೀಗಿದ್ದಾಗ ಏನ್ ಮಾಡಬಹುದು ಅಂತ, ಒಂದು ನಾವು ಅದಕ್ಕೆ ಏನ್ ರೀತಿ ಪ್ರತಿಕ್ರಿಯೆ ಕೊಡ್ತೀವೋ ಅದನ್ನು ನೋಡುವ ದೃಷ್ಟಿಯನ್ನು ಬದಲಾಯಿಸ್ಕೊಳ್ಬಹುದು. ಈಗ ಎಲ್ಲರೂ ನಮ್ಗೆ ಹಣ ಕಡಿಮೆ ಆಯ್ತು ಅದು ಇದು ಅಂತ ಹೇಳ್ತಾರೆ, ಖರ್ಚು ಕೂಡ ಕಡಿಮೆ ಆಯ್ತಲ್ವಾ, ಅದನ್ನ ನಾವು ನೋಡೋ ರೀತಿಯಲ್ಲಿ ಇದೆ ಅಂತ ಅನ್ಕೊಳ್ಳೋದು. ಎಲ್ಲರೂ ನಾವು ಎಷ್ಟು ಅಬ್ರಾಡ್ ಟ್ರಾವೆಲ್ಗೆ ಸ್ಪೆಂಡ್ ಮಾಡ್ತಾ ಇದ್ವಿ ಒಂದು ವರ್ಷದಲ್ಲಿ, ಹೊರಗೆ ಮಕ್ಕಳನ್ನ ಕರ್ಕೊಂಡು ಹೋಗಿ ತಿನ್ನಿಸ್ತಾ ಇದ್ವಿ, ಅಥವಾ ಏನಾದ್ರು ಜ್ಯುವೆಲ್ರಿ ತಗೊಳ್ತಾ ಇದ್ವಿ, ನಮ್ದು ಏನ್ ಉಳಿತಾಯ ಇರ್ತಿತ್ತು ಹಣದಲ್ಲಿ ಅದನ್ನ ಬೇರೆ ರೀತಿಯಲ್ಲಿ ಖರ್ಚು ಮಾಡ್ತಾ ಇದ್ವಿ. ಕಳೆದ ಒಂದು ಮಾರ್ಚ್ ಇಂದ ನೀವು ಎಷ್ಟು ಜನ ಬೇಕಾದ್ರೆ ಭಾರತೀಯರನ್ನು ಕೇಳಿ, 8-9 ತಿಂಗಳು ಅವರಿಗೆ ಅದು ಯಾವ ರೀತಿ ಮೇಜರ್ ಖರ್ಚುಗಳೇ ಇಲ್ಲ. ಇವನ್ನು ಮದ್ವೆ ಆಗ್ಲಿ, ಸಮಾರಂಭಗಳಾಗ್ಲಿ, ನಮ್ದು ದೇಶದ್ದು ಪಬ್ಲಿಕ್ ಇದ್ದು ಮನಸ್ಥಿತಿ ಹೇಗಿರುತ್ತೆ ಅಂದ್ರೆ, ಹೊಟ್ಟೆಗೆ ಇಟ್ಟಿಲ್ದಿದ್ರು ಜುಟ್ಟಿಗೆ ಮಲ್ಲಿಗೆ ಬೇಕು. ಸೊ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ದಿದ್ದವ್ರು ಮದ್ವೆನ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಆತರ ಇತ್ತು ಅಂದ್ರೆ, ಒಂದು 1000 ಜನ ಸೇರ್ಸೋದು, ಇಷ್ಟು ಊಟ ಹಾಕೋದು ಎಲ್ಲ. ಕೊರೋನಾದ ಟೈಮಲ್ಲಿ ಸ್ಟ್ರಿಕ್ಟ್ ಆಗಿ 50 ಜನಕ್ಕೆ ಊಟ ಹಾಕಿ ಆಗ್ಲೂ ಮದ್ವೆಗಳಾಗಿದ್ದಾವೆ, ಮುಂಜಿಗಳಾಗಿದ್ದಾವೆ, ಸತ್ತೋರದ್ದು ಕಾರ್ಯಕ್ರಮಗಳನ್ನು ತುಂಬಾ ಆಗಿದ್ದಾವೆ. ಅದೆಲ್ಲದು ಸಣ್ಣ ರೀತಿನಲ್ಲಿ ಹಾಕೊಂಡು ಹೋಗಿದೆ. ಸೊ ಆತರ ನಾವು ನೋಡಕ್ ಹೋದ್ರೆ, ಎಲ್ಲರಿಗೂ ಆರ್ಥಿಕ ಮುಗ್ಗಟ್ಟು ಬಂದಾಗ, ಎಲ್ಲರಿಗೂ ಆರ್ಥಿಕ ಒತ್ತಡ ಬಂದಾಗ ಅದರದ್ದು ಪಾಸಿಟಿವ್ ಸೈಡ್ ಅನ್ನು ನೋಡೋದು ಕೂಡ ಒಂದು ಕಲೆ. ಸೊ ಅದನ್ನು ಕೂಡ ನಾವು ಡೆವಲಪ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಈಗ ಒಂದ್ಸಲ ಯಾರಾದ್ರೂ ನೆಲ ಕಚ್ಚಿದ್ರೆ ಅವ್ರು ಪರ್ಮನೆಂಟ್ ಆಗಿ ನೆಲ ಕಚ್ಚಿದ್ರು ಅಂತಲ್ಲ. ಫೇಲ್ಯೂರ್ ಇಸ್ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಸಕ್ಸಸ್ ಅಂತಾರೆ. ಒಂದ್ಸಲ ವೈಫಲ್ಯ ಆದ್ರೆ ಅದರಿಂದ ನಾವು ಪಾಠ ಕಲ್ತ್ರೆ, ಆ ಅನುಭವದಿಂದ ಪಾಠ ಕಲ್ತ್ರೆ ಮುಂದೆ ಅದೇ ನಮ್ದು ಸಕ್ಸಸ್ ದಾರಿ ಮಾಡ್ಕೊಳತ್ತೆ. ಎಂಟೈರ್ ಎಕಾನಮಿ ರಿಕವರ್ ಆಗುತ್ತೆ. ಈಗ ಬಿಸ್ನೆಸ್ ಮೆನ್ಗೆ ಲಾಸ್ ಆಗಿಲ್ಲ ಅಂತ ನಾನು ಖಂಡಿತ ಹೇಳಲ್ಲ, ತುಂಬಾ ಜನ ಲಾಸ್ ಅನುಭವಿಸಿದ್ದಾರೆ. ಬಟ್ ಅದಾಗಿರೋದು ನಂಗೆ ಒಬ್ನಿಗಾಗಿಲ್ಲ, ನಾನು ಎಲ್ಲರ ಜೊತೆಗೆ ಅದೇ ಪ್ರಯಾಣದಲ್ಲಿ ಇದ್ದೇನೆ ಅನ್ನೋ ಒಂದು ಧೈರ್ಯ ತಂದ್ಕೊಳ್ಬೇಕು. ಎಲ್ಲರಿಗೂ, ಇಡೀ ವರ್ಲ್ಡಿಗಾಗಿದ್ ನನ್ನ ಜೊತೆಗಾಗಿದೆ. ಸೊ ಅದನ್ನ ಫೇಸ್ ಮಾಡೋಣ ಅನ್ನೋ ಧೈರ್ಯ ತಂದ್ಕೋಬೇಕಾಗುತ್ತೆ. ಕರೆ ಇದೆ, ಸ್ವೀಕರಿಸೋಣ. ಹಲೋ. ಹಲೋ. ನಮಸ್ತೆ ಸರ್, ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಮಧುಸೂದನ್ ಭಂಡಾರ್ಕರ್. ಓಕೆ, ಮಧುಸೂದನ್ ಭಂಡಾರ್ಕರ್ ಅವರೇ, ನಿಮ್ಮ ಪ್ರಶ್ನೆ ಕೇಳಿ. Hello, I am Madhusudan Bhandarkar here. Although my name is Bhandarkar, I was born and brought up in Chennai, and my Kannada is not good, so I'll ask in English, and I request you to answer both mixed in Kannada and in English. Okay. See, the problem, I don't have any problem. I settled down in Mangalore in 2008. What happened is, since I'm not fluent in Konkani also, although I'm a GSB. Okay. So the problem with me is I'm not able to mingle with my own GSB community. So when I go there, I don't speak to anybody because my Konkani is also not good, not fluent. Because my father never used to take us to
our community there and GSP community there. So I never had any association with the GSP community also. So since I'm in Mangalore now since 2008 and I'm not able to mingle with my own community people, I request you to suggest some ways to come out of that complex. I don't know whether you call it inferiority complex or whatever it is. I'm a retired banker from Syndicate Bank, and I'm happy in Mangalore because of one person, Mr. U. Ramarao. He made me a member of many associations here. So because of that, and he gave me a lot of opportunities to play the role of Master of Ceremony in his association, like a Radio Listeners Club, Mangalore Protected Council, and MMA and all. Yes. So that is the only thing. In fact, I met him in 2008 when I joined the Tulu course for 3 months because I have passion in learning new languages, although I'm not fluent in any language. So doctors, can you please give me the suggestion how to overcome this problem of mingling with my own people. No, I'm not comfortable, and most of the people, when they speak, I am not able to understand the chaste Konkani, nor they understand my not so good Konkani because of the Tamil influence. Okay, thank you, doctor. Thank you, Mr. Madhusudan, for calling. So, sir, with the folded hands, I can definitely tell you that you are here since 2008, and your intention is to mingle with your own community people. You yourself have the answer for that. It is a high time you learn your mother tongue, that is Konkani, which is I don't think it is a very challenging thing. You make up your mind. If there is a will, there is a way. If there is a will, there is a way. Manasiddhara marga. ನೀವೊಂದು ನಿಮ್ಮ you are good in communication. You are talking your vocabulary is so good. You are so fluent in communication. Really is a good quality. I'm sure that you have got a good ability to pick up the language. Pick up the language and talk to people, and you somehow have some communication with your own people. It will pick up. If there is a will, there is a way, and you can learn the language and you can mix up with your community people without any problem. I don't foresee any problem in any obstacle for you to do that. Please go ahead. Any views in this matter? Sir ಹೇಳ್ದಂಗೆ in his question there is the answer ಅಂತ ಅನ್ಸುತ್ತೆ. Once he is willing to mingle with other people, see there are so many people who are not comfortable mingling with other people. That's a totally different issue. But sir, as he told, he is very much willing to go. So that will is the first thing, that motivation to mix with other people. One thing is going ahead and learning the language, because the cortex supports learning new language, and learning anything new will enhance their cognitive abilities also. Another thing is social media. In social media, most of the people who are Konkani based also write in English, like maybe WhatsApp or Facebook or something like that. They type in English because typing in a local language is much more difficult there. So he can form friends in those groups, in social media groups, in WhatsApp groups, in Facebook or somewhere else. He can have really good friends. It is not like Facebook and WhatsApp are bad always. We always talk about negative things. There are positive things also. For people who are shy in language or are not fluent, social media helps a lot. And it is behind the screen. So you can actually be more disinhibited when you are on social media. So that way it helps. And as sir told, he is getting along with some friends who are common friends. He told he is becoming master of ceremony, joining clubs where people have similar interests. So this will help them do that. And English has become like a global universal language. Anybody educated can understand. And if you are frank enough when you meet friends, if you tell that I want to mingle with you, but language is a barrier, so kindly bear with my language, I think the other person understands you also. They will also make an effort to accommodate your language shortcomings. So that shouldn't come in the way of forging friendships or having some relationship with anybody. ಸೊ ಮಧುಸೂದನ್ ಅವರೇ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಭಾವಿಸ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇವಾಗ ಇನ್ನೊಂದು ಮಾತು, ಅವಾಗ ಮೇಡಮ್ ಹೇಳಿದ್ರಲ್ಲ, ಇದು ಬಿಸಿನೆಸ್ ಪೀಪಲ್ ಇನ್ನು ಹೇಗೆ ಇದನ್ನು ಹೊರಗೆ ಬರುದು ಅಂತೇಳಿ. ಈಗ ಖರ್ಚು ಕಡಿಮೆ ಆಯ್ತು, ಅದೆಲ್ಲ ಪಾಸಿಟಿವ್ ಥಿಂಗ್. ಇನ್ನೊಂದು ಅಂತ ಹೇಳಿದ್ರೆ, ಈ ಕೊರೋನಾ ಅನ್ನುವಂಥದ್ದು ಈಗ ಅದೊಂದು ಟೆಂಪರರಿ ಫೇಸ್.
ಈಗ ಟೆಂಪರರಿ ನಾವೀಗಲೇ ನೋಡ್ತಾ ಇದ್ದೇವೆ. ಈಗ ನನ್ಗೆ ಡೌಟ್ ಬರುತ್ತೆ, ನಾವೀಗ ಇಲ್ಲಿ ಹೊರಗೆ ಹೋದ್ರೆ ಕೊರೋನಾ ಎಲ್ಲಿಯಪ್ಪ ಅಂತ, ಕೊರೋನಾ ಎಲ್ಲಿದೆಯಪ್ಪ ಅಂತ ಕೇಳುವಂತ ಒಂದು ಪರಿಸ್ಥಿತಿ ಬಂದಿದೆ. ಅಂದ್ರೆ ಯಾರು ಮಾಸ್ಕ್ ಹಾಕಲ್ಲ, ಏನು ಇಲ್ಲ ಅನ್ನುವಂತ ರೀತಿ ವಾಪಸ್ ಈಗ ನಾರ್ಮಲ್ ಸ್ಟೇ. ಈಗ ಲಾಸ್ಟ್ ಫೆಬ್ರವರಿಯಲ್ಲಿ ಏನು ಇತ್ತು ಅದೇ ಫೆಬ್ರವರಿಗೆ ನಾವು ನೋಡ್ತಾ ಇದ್ದೇವೆ. 1 ವರ್ಷ ಲ್ಯಾಪ್ಸ್ ಆಯ್ತು. ಅನ್ಫಾರ್ಚುನೇಟ್. ಮೇಡಮ್ ಹೇಳಿದಾಗ 1 ವರ್ಷದಲ್ಲಿ ಖರ್ಚು ಕಮ್ಮಿ ಆಯ್ತು. ಏನು ನಾವು ಖರ್ಚು ಮಾಡ್ಬೇಕಂತಿದ್ರು ಅದಕ್ಕೆ ರೆವೆನ್ಯೂಸ್ ಇಲ್ಲ, ಅಲ್ಲಿ ಹೋಗ್ಲಿಕ್ಕೂ ಇಲ್ಲ ಬರ್ಲಿಕ್ಕೂ ಇಲ್ಲ. ಅದರಿಂದ ದರ್ ಇಸ್ ಡೆಫಿನೆಟ್ಲಿ ಹೋಪ್. ಬಿಸಿನೆಸ್ ಸಣ್ಣದು ಉದ್ಯಮ ಇರ್ಬೋದು, ದೊಡ್ಡ ಉದ್ಯಮ ಇರ್ಬೋದು, ಅಥವಾ ಯಾವುದೇ ಥರದ ಆರ್ಥಿಕ ಚಟುವಟಿಕೆ ಇದ್ರೂ ಕೂಡ ಅದೆಲ್ಲ ಪುನಶ್ಚೇತನ ಆಗ್ತಾ ಇದೆ. ಅದರಲ್ಲಿ ಐ ಡೋಂಟ್ ಥಿಂಕ್ ಎನಿ ಇನ್ ವೆರಿ ನಿಯರ್ ಫ್ಯೂಚರ್ ಇಟ್ ವಿಲ್ ಕಮ್ ಬ್ಯಾಕ್ ಟು ನಾರ್ಮಲ್. ಅಪ್ಡೇಟ್ ಆಗ್ಲಿಕ್ಕೆ ಇದು ಒಳ್ಳೆ ಟೈಮ್. ಅವರಲ್ಲಿ ಏನು ನ್ಯೂನತೆಗಳಿದವೋ ಅದನ್ನ ಅಪ್ಡೇಟ್ ಆಗಿ ಹೊಸ ಯುಗಕ್ಕೆ ಹೇಗೆ ಒಗ್ಕೊಳ್ಳೋದು. ಈಗ ಪೀಪಲ್ ಈಗ ಹೋಟೆಲ್ ಬಿಸ್ನೆಸ್ ಯಾರು ನೆಲ ಕಚ್ಚಿದ್ರು ದೇ ಸ್ಟಾರ್ಟೆಡ್ ಡೆಲಿವರಿಂಗ್ ಆನ್ಲೈನ್. ಈಗ ಆನ್ಲೈನ್ ಆಪ್ ಹಾಕಿ ಒಂದು ಡೆಲಿವರ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ಚೇಂಜ್ ಜೊತೆಗೆ ಚೇಂಜ್ ಆಗ್ಲಿಕ್ಕೆ ಕಲ್ತ್ರೆ ನಿಜ ಹೇಳ್ಬೇಕಾದ್ರೆ ಈ ಕೊರೋನಾ ಟೈಮ್ ಅಲ್ಲಿ ನಮ್ಗೆ ಒಂದು ಆತ್ಮ ವಿಮರ್ಶೆ ಮಾಡ್ಕೊಳ್ಳಿಕ್ಕೆ ನಾವು ಎಲ್ಲೆಲ್ಲಿ ಏನಲ್ಲ ಏನೋ ಯಾವುದೇ ಇದ್ರೂ ಕೂಡ ಎಲ್ಲಿ ಹೋದ್ರೂ ನ್ಯೂನತೆ ಅಂತ ಇರುತ್ತೆ. ಯಾವ್ದು ಕೂಡ 100% ಸರಿ ಅಂತ ಇರುವುದಿಲ್ಲ ಅಲ್ಲ. ಯಾವ್ದು ಬಿಸಿನೆಸ್ ಇರ್ಬೋದು, ಯಾವುದೇ ಇರ್ಬೋದು, ನಮ್ಮ ವ್ಯಕ್ತಿತ್ವ ಇರ್ಬೋದು, ಏನೇ ಇರ್ಬೋದು, ಅದನ್ನೆಲ್ಲ ಒಂದು ಮನೇಲಿ ಕೂತ್ಕೊಂಡು ಆರಾಮದಲ್ಲಿ ಅದನ್ನು ಆತ್ಮಾವಲೋಕನ ಮಾಡಿಕೊಂಡು ಎಲ್ಲಿ ನ್ಯೂನತೆ ಇದೆ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಅಥವಾ ಅದರಿಂದ ನಾವು ಇನ್ನು ಅದರಿಂದ ಹೊರಗೆ ಬಂದು ಇನ್ನು ಒಳ್ಳೇದಾಗ್ಲಿಕ್ಕೆ ನಮ್ಗೊಂದು ಅವಕಾಶ ಸಿಕ್ಕಿತ್ತು ಅನ್ನುವಂಥ ಒಂದು ಪಾಸಿಟಿವ್ ದೃಷ್ಟಿಯಲ್ಲಿ ನೋಡಿದ್ರೆ, ಸಕಾರಾತ್ಮಕ ದೃಷ್ಟಿಯಲ್ಲಿ ನೋಡಿದ್ರೆ ಇದೊಂದು ಏನು ಅಂಥದ್ದೇನು ದೊಡ್ಡ ಒಂದು ಹೊಡೆತ ಅಂತ ನನ್ಗೆ ಅನ್ಸೋದಿಲ್ಲ. ಒಂದು ವರ್ಷ ಆದ್ರೂ ಕೂಡ ಅದನ್ನ ನಾವು ಬೇಕಾದಷ್ಟು ಕಲ್ತಿದ್ದೀವಿ, ತುಂಬಾ ಕಲ್ತಿದ್ದೀವಿ. ಅದನ್ನ ನಾವು ಗಮನದಲ್ಲಿ ಇಟ್ಕೊಂಡು ಮುಂದರಿದ್ರೆ ಈ ನಾವು ವಾಟ್ ಎವರ್ ಲಾಸ್ ವಿ have undergone, we definitely will be able to make up and carry forward. There should not be any problem. ಇನ್ನೊಂದು ಏನಂದ್ರೆ ಇವಾಗ ಈ ವಜ್ರ ಅನ್ನುವಂಥದ್ದು ಆಗೋದು ಈ ಚಾರ್ಕೋಲ್ ಯಾವಾಗ ಹೆಚ್ಚು ಪ್ರೆಷರ್ ಬೀಳ್ತದೆ ಆಗ ವಜ್ರ ಆಗುವಂಥದ್ದು. ಸೊ ವಜ್ರ ಒಂದು ಉತ್ತಮವಾದಂತಹ ರತ್ನ, ಎಲ್ರಿಗೂ ಅದರ ಬೆಲೆ ಗೊತ್ತಿದೆ. ಇವಾಗ ನಮ್ಮ ಮೇಲೆ ಹೆಚ್ಚು ಪ್ರೆಷರ್ ಸ್ಟ್ರೆಸ್ ಬಿದ್ರೆ ನಾವು ಉತ್ತಮವಾಗ್ತೇವೆ ಅನ್ನುವಂಥದ್ದು ಇದೆಯಾ ಏನಾದ್ರು, ಅಥವಾ ಒಂದು ಒಳ್ಳೆ ಸ್ಟ್ರೆಸ್ ಅಥವಾ ಕೆಟ್ಟ ಸ್ಟ್ರೆಸ್ ಅನ್ನುವಂಥದ್ದು ಏನು ಡಿಫ್ರೆನ್ಸ್ ಇದರ ಮೇಲೆ ಅನ್ನುವಂಥದ್ದು? ಒಂದು ನೀವು ಹೇಳಿದ ಹಾಗೆ ಒಂದು ಪಾಸಿಟಿವ್ ಸ್ಟ್ರೆಸ್ ಅಂತ ಒಂದು ಇರುತ್ತೆ, ಅದಕ್ಕೆ ನಾವು ಯು ಸ್ಟ್ರೆಸ್ ಅಂತ ಕರಿತೇವೆ. ಅಂದ್ರೆ ಒಂದು ಮಾಡರೇಟ್ ಅಮೌಂಟ್ ಆಫ್ ಸ್ಟ್ರೆಸ್ ಕೊಟ್ರೆ ನಮ್ಮ ಪರ್ಫಾರ್ಮೆನ್ಸ್ ಎಕ್ಸೆಲ್ ಮಾಡ್ಕೊಳ್ಳಿಕ್ಕೆ ಅಪಾರ್ಚುನಿಟಿ ಸಿಕ್ಕಿದಾಗೆ ಅಂತ. ಅಂದ್ರೆ ನಾವು ಎಷ್ಟು ಪರ್ಫಾರ್ಮ್ ಮಾಡ್ತೇವೋ ಅದ್ರ ಉತ್ತುಂಗದಲ್ಲಿ ಪರ್ಫಾರ್ಮ್ ಮಾಡ್ಬೇಕಂದ್ರೆ ಒಂದು ಲೆವೆಲ್ ಆಫ್ ಒತ್ತಡ ಇರಬೇಕು ನಮ್ಮ ಮೇಲೆ. ಏನು ಒತ್ತಡನೇ ಇಲ್ಲ ಅಂದ್ರೆ ನಾವು ತುಂಬಾ ಲೇಡ್ ಬ್ಯಾಕ್ ಆಗ್ಬಿಡ್ತೀವಿ. ಅಂದ್ರೆ ನಂಗೆ ಏನು ಬೇಡ ಆ ಥರ ಸ್ಟಿಮ್ಯುಲೇಷನ್, ಹೊರಗಿನ ಪ್ರಚೋದನೆ ಇಲ್ಲ ಅಂದ್ರೆ, ಈ ತರದೊಂದು ಸಾಧಿಸ್ಬೇಕು ಅನ್ನೋ ಪ್ರಚೋದನೆ ಇಲ್ಲ ಅಂದ್ರೆ ಸಾಧಿಸ್ಲಿಕ್ಕೆ ಕಷ್ಟ ಆಗತ್ತೆ. ಈಗ ನೀವು ವಜ್ರದ ಎಕ್ಸಾಂಪಲ್ ಕೊಟ್ರಿ, ನಾನು ಇನ್ನೊಂದು ಸುಮ್ಮನೆ ಸಾಮಾನ್ಯ ಜನರಿಗೆ ಒಂದು ಎಕ್ಸಾಂಪಲ್ ಕೊಡಕ್ ಇಷ್ಟಪಡ್ತೀನಿ. ಅಕ್ಕಿಯನ್ನು ಯಾರು ಹಸಿ ತಿನ್ನಕ್ಕಾಗಲ್ಲ. ಅಕ್ಕಿಯನ್ನು ಏನ್ ಮಾಡ್ತೀವಿ ನಾವು, ನೀರಲ್ಲಿ ನೆನೆಸಿಡ್ತೀವಿ, ಒಂದು ಪ್ರೆಷರ್ ಅಂತ ಹಾಕ್ತಿವಿ. ಆ ಪ್ರೆಷರ್ ಅನ್ನೇ ಬಳಸ್ತಾ ಇದ್ದೀನಿ. ಆ ಪ್ರೆಷರ್ ಹಾಕಿದಾಗ ಮಾತ್ರ ಬೇಳೆ ಕಾಳಾಗ್ಲಿ ಅಕ್ಕಿ ಆಗ್ಲಿ ಬೇಯತ್ತೆ, ಅನ್ನ ಆಗತ್ತೆ. ಸೊ ಆ ಪ್ರೆಷರ್ ಹಾಕ್ದೇನೆ ಹಂಗೆ ತಿನ್ನಕ್ಕಾಗತ್ತೆ ನಮ್ಗೆ ಅನ್ನ? ಅದೇ ರೀತಿ ನಾವು ಕೆಲವು ಕೆಲಸಗಳನ್ನು ಮಾಡ್ಬೇಕಾದ್ರೆ ಒಂದ್ ಅಮೌಂಟ್ ಆಫ್ ಒತ್ತಡ ಬೇಕಾಗತ್ತೆ. ಈಗ ಮೇಲ್ ಕೂತ್ಕೊಂಡವ್ರು, ಮ್ಯಾನೇಜರು, ಬಾಸ್ ಆಗ್ಲಿ, ಟೈಮಿಂಗ್ ಬರ್ತಾ ಇದ್ದೀರಾ ಇಲ್ವಾ, ನೀವು ಎಷ್ಟು ನೀವು ಟಾರ್ಗೆಟ್ ರೀಚ್ ಆದ್ರಿ, ಈ ತರದನ್ನ ಹೇಳಿದ್ರೆ ಮಾತ್ರ ಕೆಲಸ ಮಾಡೋರು ಕೆಲವರು ಇರ್ತಾರೆ. ಅವರು ನೀವು ಯಾವಾಗ ಬೇಕಾದ್ರೂ ಬಾಪ, ನೀನ್ ಬೇಕಾದಾಗ ಬಿಡು ಅಂತ ಹೇಳಿದ್ರೆ ಕೆಲಸಗಳು ಆಗೋದೇ ಇಲ್ಲ. ಸೊ ಕೆಲವು ಕೆಲಸಗಳನ್ನ ಆಗ್ಬೇಕಾದ್ರೆ ಇವನ್ ವಿದ್ಯಾರ್ಥಿಗಳಿಗೆ ಕೂಡ ತಂದೆ ತಾಯಿ ನೀನ್ ಏನು ಕಷ್ಟ ಪಡ್ಬೇಡ, ನನ್ನ ಹತ್ರ ಬೇಕಾದಷ್ಟು ಹಣ ಇತ್ತು, ನಿಂಗೆ ಏನ್ ಕೋರ್ಸ್ ಬೇಕು ನಾನು ಕೊಡಿಸ್ತೀನಿ, ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ ಅಂದ್ರೆ ಆ ವಿದ್ಯಾರ್ಥಿಗೆ ಸ್ವಂತ ಪೊಟೆನ್ಶಿಯಲ್ ಇದ್ರೆ ಕೂಡ, ಕ್ಷಮತೆ ಇದ್ರೆ ಕೂಡ, ಅವನೊಂದು 90-95% ಮೇಲೆ ತೆಗಿಯೋ ಹುಡುಗ ಆದ್ರೂ ಕೂಡ ಅವನೇನ್ ಮಾಡ್ತಾನೆ, ಅಪ್ಪ ಕೊಡಿಸ್ತಾರೆ, ನಾನು ಯಾಕೆ ಕಷ್ಟ ಪಡ್ಬೇಕು. ಸೊ ಪರ್ಫಾರ್ಮೇ ಮಾಡಲ್ಲ. ಸೊ ಅವ್ರಿಗೊಂದು 60% ಬರುತ್ತೆ. 90% ಬರೋ ಹುಡುಗ ಅವನಿಗೆ ಅಷ್ಟು ಬುದ್ಧಿ ಇದೆ, ಬಟ್ ಈ ತರ ಒತ್ತಡನೇ ಇಲ್ಲದೆ ಹೋದ್ರೆ ಆ ತರ ಬರುತ್ತೆ. ಸೊ ಅದಕ್ಕೋಸ್ಕರ ಒಂದು ನಾರ್ಮಲ್ ಲೆವೆಲ್ ಆಫ್ ಸ್ಟ್ರೆಸ್ ಅಂತ ಏನ್ ಹೇಳ್ತೀವೋ, ಅಥವಾ ಆಪ್ಟಿಮಮ್ ಲೆವೆಲ್ ಆಫ್ ಸ್ಟ್ರೆಸ್, ಒಂದು ಹದವಾಗಿದ್ದು ಹಿತಮಿತದಲ್ಲಿ ಆ ಒತ್ತಡ ಇದ್ರೆ ಖಂಡಿತ ಅದು ಉಪಯೋಗಕಾರಿ, ಅದು ಅಡಾಪ್ಟಿವ್ ಕೂಡ. ಈಗ ಸ್ಟ್ರೆಸ್ ಅನ್ನು ನಾವು ಚಾಕುಗೆ ಕಂಪೇರ್ ಮಾಡ್ಬೋದು. ಚಾಕುವಿನ ನೀವು ಕಟ್ ಮಾಡಿ ಕಲಾತ್ಮಕವಾಗಿದ್ದ ವಸ್ತುಗಳು ಮಾಡ್ಬೋದು, ಕಟ್ ಮಾಡಿ ವೆಜಿಟೇಬಲ್ ಪುಲಾವ್ ಮಾಡ್ಬೋದು. ಅದೇ ಚಾಕು ಜಾಸ್ತಿ ಬೇರೆ ತರದಲ್ಲಿ ಉಪಯೋಗಿಸಿದ್ರೆ, ಯಾರನ್ನಾರು ಚುಚ್ಚಿದ್ರೆ ಅದು ಗಾಯಗಳಾಗತ್ತೆ. ಸೊ ಅದೇ ರೀತಿ ಸ್ಟ್ರೆಸ್ ಕ್ಯಾನ್ ಬಿ ಮ್ಯಾಲ್ ಅಡಾಪ್ಟಿವ್, ಸ್ಟ್ರೆಸ್ ಕ್ಯಾನ್ ಬಿ ಅಡಾಪ್ಟಿವ್, ಇಟ್ ಕ್ಯಾನ್ ಬಿ ಯೂಸ್ಫುಲ್, ಇಟ್ ಕ್ಯಾನ್ ಬಿ ಹಾರ್ಮ್ಫುಲ್. ಅದೇ ಇದನ್ನೇ ಇನ್ನೊಂದು ಕಾಂಟೆಕ್ಸ್ಟ್ ಅಲ್ಲಿ ಹೇಳುದಾದ್ರೆ, ಈ ಪಾಸಿಟಿವ್ ಸ್ಟ್ರೆಸ್, ನೆಗೆಟಿವ್ ಸ್ಟ್ರೆಸ್, ದ ಸೇಮ್ ಸ್ಟ್ರೆಸ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಕ್ಯಾನ್ ಬಿ ಪಾಸಿಟಿವ್, ಇಟ್ ಕ್ಯಾನ್ ಬಿ ನೆಗೆಟಿವ್ ಅಟ್ ಅ ಲೇಟರ್ ಟೈಮ್. ಉದಾಹರಣೆಗೆ ಮೇಡಮ್ ಈಗ ಟಚ್ ಮಾಡಿದ್ರು, ಈಗ ಪರೀಕ್ಷೆ, ಈ ಮಕ್ಕಳ ವಿದ್ಯಾರ್ಥಿಗಳ ಪರೀಕ್ಷೆ ಅಂತ ಇಟ್ಕೊಳ್ಳಿ. ಈ ಪರೀಕ್ಷೆಗೆ ಒಳ್ಳೆ ಪರ್ಫಾರ್ಮ್ ಮಾಡಬೇಕಾದ್ರೆ ಸ್ವಲ್ಪ ಮಟ್ಟದ ಒತ್ತಡ ಬೇಕು.
ಸ್ವಲ್ಪ ಸೀರಿಯಸ್ನೆಸ್ ಇದ್ರೆ ಸ್ವಲ್ಪ ಎಕ್ಸಾಮ್ ಹತ್ರ ಬರ್ತಾ ಇದೆ, ಲೆಟ್ ಮಿ ಬಿ ಮೋರ್ ಸೀರಿಯಸ್ ಅಂತೇಳಿ ಕೂತ್ಕೊಂಡು ಓದಿದ್ರೆ ಸ್ವಲ್ಪ ಮಟ್ಟಿಗೆ ಟೆನ್ಷನ್ ಬೇಕು. ಆ ಒತ್ತಡ ಹಾಕದೇ ಇದ್ರೆ ನಾಳೆ ಪರೀಕ್ಷೆ ನಾನು ಮುಂಚಿನ ದಿವಸ ಓದಿದ್ರೆ ಸಾಕು ಹಾಗೆ ಈಗ ಅಂದಿದ್ರೆ ಪರ್ಫಾರ್ಮೆನ್ಸ್ ವಿಲ್ ಬಿ ಪುವರ್. ಅದರಿಂದ ಸ್ವಲ್ಪ ಮಟ್ಟಿನ ಒತ್ತಡ ಇದ್ದಾಗ, ಸ್ಟ್ರೆಸ್ ಇದ್ದಾಗ ಅದು ಪರ್ಫಾರ್ಮೆನ್ಸ್ ವಿಲ್ ಬೆಟರ್. ಮೇಡಮ್ ಹೇಳಿದ್ರು ಇನ್ವರ್ಟೆಡ್ ಯು ಶೇಪ್, ಬೆಲ್ ಶೇಪ್ ಕರ್ವ್ ಅಂತ. ಅಂದ್ರೆ ಇನಿಷಿಯಲ್ ಒತ್ತಡ ಇದ್ರೆ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುತ್ತೆ, ಅದು ಪಾಸಿಟಿವ್, ಔಟ್ಕಮ್ ಇಸ್ ಪಾಸಿಟಿವ್. ಸ್ಟ್ರೆಸ್ ಅದು, ಬಟ್ ಆ ಸ್ಟ್ರೆಸ್ ಇಂದಾಗ ಪರ್ಫಾರ್ಮೆನ್ಸ್ ಬೆಟರ್. ಆದ್ರೆ ಅದು ಒಂದು ಲಿಮಿಟ್ ವರೆಗೆ. ಅದೇ ಒತ್ತಡ ಜಾಸ್ತಿ ಆಗಿ ನೀನು ಓದ್ಬೇಕು, ಓದದೇ ಇದ್ರೆ ಇಷ್ಟು ಮಾರ್ಕ್ ಅಂತದ್ದೆಲ್ಲ ಒತ್ತಡ ಹಾಕಿದ್ರೆ ಪರ್ಫಾರ್ಮೆನ್ಸ್ ಕಡಿಮೆ, ಅದು ನೆಗೆಟಿವ್. ಸೇಮ್ ಒತ್ತಡ ಇನಿಷಿಯಲಿ ಇಂಪ್ರೂವ್ಸ್ ಯುವರ್ ಪರ್ಫಾರ್ಮೆನ್ಸ್. As long as it improves your performance, it is positive. Once your performance starts deteriorating, then it becomes negative. That is a bell shape ಅಥವಾ inverted U ಅಂತ, ಯೋಗ್ ಡಾಲ್ಟನ್ಸ್ ಕರ್ವ್ ಅಂತ ಹೇಳಿ ವೆರಿ ಪಾಪ್ಯುಲರ್. ಓಕೆ, ಸೊ ಇವಾಗ ಇಷ್ಟೆಲ್ಲ ನಾವು ಮಾತಾಡಿದ್ವಿ. ನಮಗೆ ಅಂದ್ರೆ ಲಾಸ್ಟಿಗೆ ಸ್ಟ್ರೆಸ್ ರಿಲೀಫ್ ಮಾಡ್ಕೊಳ್ಬೇಕಾದ್ರೆ ಸುಲಭ ವಿಧಾನಗಳು ಏನು? ಈಗ ಸ್ಟ್ರೆಸ್ ಬಂದಾಗಿದೆ, ಏನೋ ದೈಹಿಕ ತೊಂದರೆಗಳಿವೆ, ಮಾನಸಿಕ ತೊಂದರೆಗಳಾಗ್ತಾ ಇವೆ ಅನ್ನುವಂಥದ್ದು. ಎಷ್ಟೋ ಸಲ ನಾವು ಹೇಳ್ತೇವೆ ಯೋಗ ಮಾಡಿ ಅಥವಾ ಧ್ಯಾನಕ್ಕೆ ಹೋಗಿ, ಕೆಲವು ಹಾಬೀಸ್ ಅಥವಾ ಹವ್ಯಾಸಗಳನ್ನ ಬೆಳೆಸ್ಕೊಳ್ಳಿ, ಒಂದು ಒಳ್ಳೆ ನಿದ್ರೆ ಇದ್ರೆ ಮೇ ಬಿ ಆ ಸ್ಟ್ರೆಸ್ ರಿಲೀಫ್ ಆಗುತ್ತೆ ಅನ್ನುವಂಥದ್ದು. ಅವಾಗ ಯಾರೋ ಮಾತಾಡಿದ್ರು, ಈಗ ಒಳ್ಳೆ ನಿದ್ದೆ ಬರ್ಬೇಕು. ಕೆಲವು ಸಲ ಓಕೆ ಬಾಸ್ ಬೈದ್ರು ಅಂತ ಹೇಳಿ ರಾತ್ರಿ ನಿದ್ದೆ ಬರೋದಿಲ್ಲ, ಏನೊಂದು ಆಯ್ತು ನಿದ್ದೆ ಬರೋದಿಲ್ಲ. ಇದನ್ನೆಲ್ಲ ಯಾವ ರೀತಿ ನಾವೀಗ ರಿಲೀಫ್ ಮಾಡ್ಕೊಂಡು, ಕೆಲವು ಮೆಷರ್ಸ್ ಅಂತ ಏನಿದೆ, ಟಿಪ್ಸ್ ಅಂತ ಇದ್ರೆ ನೀವೇನು ಹೇಳ್ತೀರಾ ಮೇಡಮ್? ಸರ್ ನೀವು ಹೇಳಿ ಸರ್. ನಾನು ಆಗ್ಲೇ ಹೇಳಿದ್ನಲ್ಲ ನಿಮ್ಗೆ, ಒಳ್ಳೆ ಮನಸ್ಸಿಗೆ ಒಳ್ಳೆ ಆರೋಗ್ಯ, ದೇಹನೂ ಇರ್ಬೇಕು ಅಂತ. ಮೊದ್ಲಿಗೆ ನಾವು ಒಂದು ಹಿತಮಿತವಾಗಿದ್ದ ಆಹಾರ ತಗೊಳ್ಳೋ ಅಭ್ಯಾಸ ಮಾಡ್ಕೋಬೇಕು. ನಾಳೆ ಇನ್ನಿರಲ್ಲ ಅನ್ನೋ ತರ ಇವತ್ತು ತಿನ್ನೋ ಅಗತ್ಯ ನಿಜವಾಗ್ಲೂ ಇರಲ್ಲ. ಸೊ ಹಿತಮಿತವಾಗಿದ್ದ ಆಹಾರ ಬೇಕು, ನಿಯಮಿತ ರೀತಿಯಲ್ಲಿ ವ್ಯಾಯಾಮಗಳು ಬೇಕು, ಎಕ್ಸಸೈಸ್. ಅದು ಕೂಡ ಮನಸ್ಸನ್ನು ಚೇತೋಹಾರಿಯಾಗಿಡುತ್ತೆ. ದೇಹನ ಫಿಟ್ ಆಗಿಡೋದಲ್ಲದೆ ಮನಸ್ಸನ್ನು ಚೇತೋಹಾರಿಯಾಗಿ ಇಡ್ಲಿಕ್ಕೆ ವ್ಯಾಯಾಮದ ಅವಶ್ಯಕತೆ ಇದೆ. ನಿದ್ದೆ 6 ರಿಂದ 8 ಗಂಟೆದ್ದು ಸಕಾಲವಾಗಿದ್ದು, ರಾತ್ರಿ ಹೊತ್ತಿದ್ದು ನಿದ್ದೆ ತುಂಬಾ ಚೇತೋಹಾರಿ. ಯಾಕೆಂದ್ರೆ ಮುಂದಿನ ದಿನದ ಕೆಲಸ ಒಳ್ಳೇದಾಗ್ತಾ ಹೋಗುತ್ತೆ. ಅದಲ್ಲದೆ ನೀವು ಹೇಳಿದ್ದು ಮನಸ್ಸನ್ನು ಶಾಂತವಾಗಿಸುವ ಕೆಲವು ಪ್ರತಿಕ್ರಿಯೆಗಳು, ಕೆಲವರಿಗೆ ಅದು ನ್ಯಾಚುರಲ್ ಆಗಿ ಬರುತ್ತೆ, ಕಾಮ್ ಅಂಡ್ ಕಂಪೋಸ್ಡ್ ಆಗಿರ್ತಾರೆ. ಅದು ಅವರಿಗೆ ಲೈಫ್ ಎಕ್ಸ್ಪೀರಿಯನ್ಸ್ ಇಂದ ಬಂದಿರ್ಬೋದು. ಅದು ಕೆಲವರಿಗೆ ಆತರ ನೇಚರ್ ಇರಲ್ಲ. ಕೆಲವರು ಕಾಮ್ ಅಂಡ್ ಕಂಪೋಸ್ಡ್ ಇರಕ್ಕಾಗಲ್ಲ. ಅವ್ರು ಯಾವಾಗ್ಲೂ ಹೈ ಸ್ಟ್ರಂಗ್ ಅಂತ ಹೇಳ್ತೀವಿ ನಾವು, ಅಂದ್ರೆ ಟೈಪ್ ಎ ಪರ್ಸನಾಲಿಟೀಸ್. ತುಂಬಾ ಎಲ್ಲದನ್ನೂ ಪ್ರತಿಕ್ರಿಯೆಗೆ ಜಾಸ್ತಿಯಾಗಿ ರಿಯಾಕ್ಟ್ ಮಾಡ್ತಾರೆ. ಸೊ ಮನಸ್ಸನ್ನು ಹೇಗೆ ಶಾಂತವಾಗಿಸೋದು, ಮನಸ್ಸನ್ನು ಹೇಗೆ ಪ್ರಚೋದನೆ ಬಂದ್ರು ಪ್ರತಿಕ್ರಿಯೆಯನ್ನು ಟೋನ್ ಡೌನ್ ಮಾಡ್ಕೊಳ್ಳೋದು, ಇದನ್ನು ಕಲ್ತ್ಕೊಳ್ಳಿಕ್ ಬರುತ್ತೆ. ಇದರಲ್ಲಿ ಯೋಗ ಮಾಡ್ಬೋದು, ಧ್ಯಾನ ಮಾಡ್ಬೋದು. ಮನಸ್ಸನ್ನು ಶಾಂತವಾಗಿಸ್ಕೊಳ್ಳೋದು ಅಂದ್ರೆ ಮೈಂಡ್ಫುಲ್ನೆಸ್ ಅಂತ ಹೇಳ್ತೀವಿ. ಇವತ್ತಲ್ಲಿ ಈ ಕ್ಷಣದಲ್ಲಿ ಮನಸ್ಸನ್ನು ನೆಟ್ಕೊಳ್ಳೋದು, ಮೌನ ಇರ್ಬೋದು, ಪ್ರಾರ್ಥನೆ ಇರ್ಬೋದು, ಅದು ಅಥವಾ ಮೆಡಿಟೇಷನ್ ಅಂತ ಏನ್ ಕರಿತೀವಿ. ಈ ತರದೆಲ್ಲ ಕೆಲವು ಪ್ರತಿಕ್ರಿಯೆಗಳಿರ್ತವೆ. ಅದನ್ನು ಕಲ್ತ್ಕೊಳ್ಳಿಕ್ಕೆ ಬರುತ್ತೆ. ಅವರಿಗೆ ಗೊತ್ತಿಲ್ಲ ಅಂದ್ರೆ ಕಲ್ತ್ಕೊಳ್ಳಿಕ್ಕೆ ಬರುತ್ತೆ. ಅದಕ್ಕೆ ಟ್ರೈನ್ಡ್ ಪ್ರೊಫೆಷನಲ್ಸ್ ಇದ್ದಾರೆ. ಯಾರು ಅದಕ್ಕೋಸ್ಕರ ಹೋಗ್ಲಿಕ್ಕೆ ಇಷ್ಟಪಡಲ್ವೋ ಅವ್ರಿಗೆ ಇವನ್ ಯೂಟ್ಯೂಬ್ ಕೂಡ ಭಾರಿ ಚೆನ್ನಾಗಿ ಹೇಳ್ಕೊಡಕ್ ಬರುತ್ತೆ. ಈಗ ರಿಲ್ಯಾಕ್ಸೇಷನ್ ಎಕ್ಸಸೈಸಸ್ ಅಂತ ನಾವು ಹೇಳ್ತೀವಿ. ಒಂದು ಗ್ರೂಪ್ ಆಫ್ ಮಸಲ್ಸ್ ಅನ್ನು ಹಿಡಿದಿಡೋದು, ರಿಲ್ಯಾಕ್ಸ್ ಮಾಡೋದು, ಅದ್ರ ಮೇಲೆ ಫೋಕಸ್ ಮಾಡೋದು. JPMR ಅಂತ ಹೇಳ್ತೀವಿ, ಅಂದ್ರೆ ಪ್ರೋಗ್ರೆಸಿವ್ ಮಸಲ್ ರಿಲ್ಯಾಕ್ಸೇಷನ್. ಈ ತರ ಟೆಕ್ನಿಕ್ಸ್ ಒಂದು 15-20 ನಿಮಿಷದಲ್ಲಿ ಯಾರ ಟ್ರೈನ್ಡ್ ಸೈಕ್ಯಾಟ್ರಿಸ್ಟ್ ಅಥವಾ ಸೈಕೋಥೆರಪಿಸ್ಟ್ ಹೇಳ್ಕೊಡ್ಬಹುದು. ನಿಮ್ಗೆ ಫಿಸಿಕಲ್ ಆಗಿ ಹೇಳ್ಕೊಡ್ಬಹುದು ಅದನ್ನ. ಇಲ್ಲಾಂದ್ರೆ ಯೂಟ್ಯೂಬ್ ಅಂತ ಸೆಷನ್ ಗಳಿಗೆ ಹೋದ್ರೆ ಅಲ್ಲಿ ಕೂಡ ಅಂದ್ರೆ ಒಳ್ಳೆ ಸೋರ್ಸ್ ಇಂದ ಕಲ್ತ್ಕೊಳ್ಬೇಕು. ಅದನ್ನ ಯಾವುದೋ ಒಂದು ಕೋರ್ಸ್ ಇಂದ ಕಲ್ತ್ಕೊಂಡ್ರೆ ಅಷ್ಟು ಪಾಸಿಬಲ್ ಆಗಲ್ಲ. ಮಾಡಿದವರಿಗೆ ಒಂದು 20 ನಿಮಿಷ ಮಾಡೋ ಎಕ್ಸಸೈಸ್, ದಿನಾಗ್ಲೂ ಬ್ರೀದಿಂಗ್ ಎಕ್ಸಸೈಸಸ್ ಇರ್ಬೋದು, ಪ್ರಾಣಾಯಾಮ ಅಂತ ಹೇಳ್ತೀವಿ, ಕಪಾಲ್ಭಾತಿ ಅಂತ ಹೇಳ್ತೀವಿ. ಆ ತರದೆಲ್ಲ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಮನಸ್ಸು ತಣ್ಣಗಾಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ಈ ತರ ಪ್ರತಿಕ್ರಿಯೆನ ಅವರು ಅಭ್ಯಾಸ ಮಾಡ್ಕೊಳ್ಬೇಕು. ಇನ್ನೊಂದು ಸ್ವಭಾವದಲ್ಲೂ ಸ್ವಲ್ಪ ವ್ಯತ್ಯಾಸ ತಂದ್ಕೊಳ್ಬಹುದು. ಅವ್ರು ಅವತ್ತು ಕ್ವಶನ್ ಕೇಳಿದಲ್ಲಿ ಆನ್ಸರ್ ಇತ್ತು ಅಂತ ಹೇಳಿದ ದ್ವೇಷ ಕಡಿಮೆ ಮಾಡ್ಕೊಳ್ಳೋದು ಅಂತ ಹಂಗೆಲ್ಲ ಹೇಳಿದ್ರು. ಸೊ ಬೇರೆಯವ್ರನ್ನ ಕ್ಷಮಿಸುವ ಗುಣ, ನಮ್ಮನ್ನು ಬೇರೆಯವ್ರ ಜಾಗದಲ್ಲಿ ಇಟ್ಟು ನೋಡಿ ಅವರನ್ನು ಕಮ್ಮಿ ಜಡ್ಜ್ ಮಾಡುವ ಗುಣ, ಬೇರೆಯವರಿಂದ ಎಕ್ಸ್ಪೆಕ್ಟೇಷನ್ ಗಳನ್ನು, ನಿರೀಕ್ಷೆಗಳನ್ನು ಕಡಿಮೆ ಮಾಡ್ಕೊಳ್ಳೋದು. ನಾವು ಬೇರೆಯವ್ರೊಟ್ಟಿಗೆ, ಬೇರೆಯವ್ರು ನಮ್ ಜೊತೆಗೆ ಹೇಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ, ನಾವು ಅವ್ರ ಜೊತೆಗೆ ಹಂಗಿರಕ್ ಫಸ್ಟ್ ಟ್ರೈ ಮಾಡೋದು. ಈಗ ಇಡೀ ವರ್ಲ್ಡ್ ಅನ್ನು ನಾವು ಚೇಂಜ್ ಮಾಡಕ್ ಆಗಲ್ಲ, ನಮ್ಮನ್ನ ನಾವು ಚೇಂಜ್ ಮಾಡ್ಕೊಳಕ್ ಆಗತ್ತೆ. ಸೊ ಅದನ್ನ ನಾವು ಟ್ರೈ ಮಾಡ್ತಾ ಹೋಗೋದು, ನಾವು ಬೇರೆಯವ್ರಿಗೆ ಹೊಂದ್ಕೊಳ್ಳಿಕ್ ಹೋಗೋದು. ಸರ್ರಲ್ಲೇ ನಾನು ನೋಡಿದ್ದು ದೊಡ್ಡ ಗುಣ ಅಥವಾ ನಾನು ಅವರಿಂದ ಕಲ್ತ್ಕೊಂಡಿರೋದನ್ನ ಹೇಳ್ತಾ ಇರೋದು. ಇಲ್ಲಿ ಬಂದಾಗ ನಾವೆಲ್ಲ ಸಣ್ಣ ಬಚ್ಚಗಳು ಅಂತ ಹೇಳ್ತೀವಲ್ಲ, ಸೈಕ್ಯಾಟ್ರಿ ಒಳಗೆ ಬಂದಾಗ ಸರ್ ಆಗಲೇ ಎಸ್ಟಾಬ್ಲಿಷ್ಡ್ ಫಿಗರ್ ಸೈಕ್ಯಾಟ್ರಿಯಲ್ಲಿ. ಅವರು ಯಾವುದೇ ಫಂಕ್ಷನಿಗೆ ಹೋಗಿ ನೀವು ಸಣ್ಣ ವ್ಯಕ್ತಿಯನ್ನು ಕೂಡ ಅವ್ರು ಹೋಗಿ ಮಾತಾಡಿಸ್ತಾರೆ. ಅಂದ್ರೆ ಅಷ್ಟು ಹ್ಯುಮಿಲಿಟಿ ಇದೆ, ಅಂದ್ರೆ ಅಷ್ಟು ಅವ್ರ ಭಾವನೆಗಳು, ಅವ್ರನ್ನ ನೋಡಿ ನಾವ್ ಅದನ್ನ ಕಲ್ತ್ಕೊಳ್ತೀವಿ. ಈಗ ನಮ್ ಸೀನಿಯರ್ಸ್ ಹಂಗಿಲ್ಲ ಅಂದ್ರೆ ನಾವ್ ಎಲ್ಲಿಂದ ಕಲ್ತ್ಕೊಳ್ತೀವಿ ಆ ತರ.
ಸೊ ಬೇರೆಯವರಲ್ಲಿರೋ ಒಳ್ಳೆ ಗುಣಗಳನ್ನು ನಾವು ಅರ್ಥ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ಬೇಕು. ಇವರಲ್ಲಿ ಈ ಗುಣ ಇದೆ, ನನ್ನಲ್ಲಿ ಆ ಗುಣ ಇಲ್ಲ, ನಾನು ಅದನ್ನ ಕಲ್ತ್ಕೊಳ್ಳಿಕ್ ಬರುತ್ತೆ. ಸೊ ಸರ್ರಿಂದ ಕಲ್ತ್ಕೊಂಡಿದ್ ಗುಣ ನಾನದು ಹ್ಯುಮಿಲಿಟಿ ಅಂತಾರಲ್ಲ ಅದು. ಎಲ್ಲರನ್ನೂ ಹೋಗಿ ಮಾತಾಡಿಸ್ತಾರೆ, ಎಷ್ಟೇ ಬಿಸಿ ಇದ್ರು ಫಂಕ್ಷನ್ಗಳಿಗೆ ಟೈಮ್ ಮಾಡ್ಕೊಂಡ್ ಬರ್ತಾರೆ, ಎಲ್ಲರನ್ನೂ ಅವ್ರ ಜೊತೆಗೆ ಮೇಲೆ ಇರುವಂಗ್ ಮಾಡ್ತಾರೆ. ಸೊ ಈ ತರ ಗುಣಗಳು ಎಲ್ಲರಲ್ಲೂ ಇರಲ್ಲ. ಸೊ ನಾವ್ ಆತರ ಯಾವ್ದಾದ್ರು ಗುಣ ಬೇರೆಯವ್ರಲ್ಲಿ ಕಂಡಾಗ ಅದನ್ನ ನಮ್ಮಲ್ಲೂ ನಾವು ಮಾಡ್ಕೊಳಕ್ಕೆ ಟ್ರೈ ಮಾಡ್ಬೇಕು. ಸೊ ಆ ತರದ್ದು ಕೆಲವುದು ಸರ್ರೇ ಹೇಳ್ಕೊಟ್ಟಿರೋದು ಸುಮಾರು ಸಂಗತಿಗಳನ್ನು ನಾನು ಬೇರೆ ಕಡೆ ಹೇಳ್ತೀನಿ. ಈಗ ಸರ್ರಿ ಈಗ ಈ ಕಾರ್ಯಕ್ರಮದಲ್ಲಿ ಏನ್ ಹೇಳಿದ್ರು, ನಂಗೆ ಇಷ್ಟ ಆಗಿರೋ ಪಾಯಿಂಟ್ ಗಳನ್ನ ನಾನು ತಗೊಂಡು ಬೇರೆ ಕಡೆ ಅದನ್ನೇ ಹೇಳ್ತೀನಿ. ಅಂದ್ರೆ ಬೇರೆಯವರಲ್ಲಿ ಇರೋದನ್ನ ನಾವು ಎಸಿಮ್ಯುಲೇಟ್ ಮಾಡ್ಕೊಂಡು ಹೋಗಕ್ ಶುರುವಾದಾಗ ನಾವು ಗ್ರೋ ಆಗ್ತೀವಿ. ಅದೇ ಬೇರೆಯವರಲ್ಲಿ ನಾವು ನೆಗೆಟಿವ್ ಅನ್ನು ತುಂಬಾ ನೋಡ್ಬೋದು. ನೆಗೆಟಿವ್ ಅನ್ನೇ ನೋಡ್ತಾ ಹೋದ್ರೆ ನಮ್ಗೇನ್ ಅನ್ಸುತ್ತೆ, ನಾವ್ ಇವ್ರಕ್ಕಿಂತ ತುಂಬಾ ಬೆಟರ್, ಇವ್ರಿಗೇನು ಗೊತ್ತಿಲ್ಲ ಅಂದ್ರೆ ಬೇರೆಯವ್ರ ಬಗ್ಗೆ ನೋಡಿ ನಾವು ಆಗ್ಲೇ ನಕಾರಾತ್ಮಕವಾಗಿದ್ದ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಕ್ ಸ್ಟಾರ್ಟ್ ಮಾಡಾಗಿದೆ. ಸೊ ಬೇರೆಯವ್ರ ಬಗ್ಗೆ ನೆಗೆಟಿವ್ ಆಗಿ ಹೋಗ್ತಾ ಹೋದ್ರೆ ನಮ್ಗೆ ಕಲಿಯುವಂತದ್ದು ಏನೂ ಇರಲ್ಲ. ಪ್ರತಿಯೊಬ್ಬರಲ್ಲೂ ನಾನು ನೋಡಿದೀನಿ ಏನಾದ್ರು ಒಂದು ಪಾಸಿಟಿವ್ ನಾವು ಹುಡ್ಕಕ್ ರೆಡಿ ಇದ್ರೆ ಸಿಕ್ಕೇ ಸಿಕ್ಕತ್ತೆ. ಸೊ ಧನಾತ್ಮಕವಾಗಿದ್ದನ್ನು ಬೇರೆಯವರಲ್ಲಿ ಬೇರೆ ಸಂಗತಿಗಳನ್ನು ನೋಡಕ್ ಕಲಿಬೇಕು, ಅದನ್ನ ನಾವು ಎಸಿಮ್ಯುಲೇಟ್ ಮಾಡಕ್ ಕಲಿಬೇಕು. ಹಾಗೆ ಇದ್ದಾಗ ಬೆಳೀತಾ ಹೋಗ್ತೀವಿ. ಇಲ್ಲದ್ರೆ ಅದೇ ರೀತಿ ಅವ್ರು ಆಗ ಹೇಳಿದ್ರಲ್ಲ ಐಡಲ್ ಮೈಂಡ್ಸ್ ವರ್ಕ್ಶಾಪ್ ಅನ್ನ ನೆಗೆಟಿವ್ ಸರ್ಕಲ್ ಅಲ್ಲಿ ಸಿಕ್ಕಾಕೊಳ್ತೀವಿ. ಎಷ್ಟು ಅಚೀವ್ ಮಾಡಿದ್ರು ಕೂಡ ನೆಮ್ಮದಿ ಸಿಕ್ಕಲ್ಲ ಆಗ. ಸೊ ನೆಮ್ಮದಿ ಸಿಕ್ಬೇಕು ಅಂದ್ರೆ ಇದು ಕಾನ್ಸೆಪ್ಟ್ ಅನ್ನ ನಾವೇ ತಂದ್ಕೋಬೇಕು. ಸರ್ ಸ್ವಲ್ಪ ಅದ್ರ ಬಗ್ಗೆ ಹೇಳ್ತಾರೆ ಟಿಪ್ಸ್. ಸರ್ ನಿಮ್ಮ ಹತ್ರ ಒಂದು ಪ್ರಶ್ನೆ ಇದೆ. ಈಗ ಅವ್ರು ಆವಾಗ ಹೇಳಿದ್ರು ಕೋಪ ಸಡನ್ ಆಗಿ ಬರುತ್ತೆ ಅಂತ. ಕೋಪ ಸಡನ್ ಆಗಿ ಬಂದ್ರೆ ಏನಾದ್ರೂ ನಿಮ್ಮ ಹತ್ರ ಒಂದು ಕ್ವಿಕ್ ಟೆಕ್ನಿಕ್ ಇದೆಯಾ ಒಂದು ಸಾಲ್ವ್ ಮಾಡ್ಲಿಕ್ಕೆ ಅನ್ನುವಂಥದ್ದು? ಅದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಗುಣನ್ನು ಅವರು ರೆಕಗ್ನೈಸ್ ಮಾಡಿ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟರು. ಅದಕ್ಕೆ ನನಗೆ ತುಂಬಾ ಅರುಣ, ಯು ಆರ್ ಆಲ್ಸೋ ವಂಡರ್ಫುಲ್ ಪರ್ಸನ್. ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಕಲಿತಿದ್ದೀವಿ ಸರ್. ಅಂದ್ರೆ ಗುರು ಶಿಷ್ಯರ ಸಮ್ಮಿಲನ ಹಾಗೆ ಆಗಿದೆ ಇಲ್ಲಿ. ಖಂಡಿತ ಖಂಡಿತ. ಶಿ ಇಸ್ so many things I learned from her, in fact, during our combined programs. ನೀವು ಈಗ ಹೇಳಿದ್ರೆ ಕೋಪನ್ನು ಕಂಟ್ರೋಲ್, ಇದು ಈ ಹ್ಯಾಂಡ್ಲಿಂಗ್ ದ ಸ್ಟ್ರೆಸ್ ಅಂತ ಬರುವಾಗ ನಾವು ಸ್ಟ್ರೆಸ್ ಅನ್ನು ಎರಡು ತರ ನೋಡ್ಬೋದು. ಒಂದು ಆಂಟಿಸಿಪೇಟೆಡ್ ಸ್ಟ್ರೆಸ್. ಈಗ ಅವರು ಆಲ್ರೆಡಿ ಕವರ್ ಮಾಡಿದ್ರು. ಅಂದ್ರೆ ಆಂಟಿಸಿಪೇಟ್, ನಾಳೆ ನನ್ನ ಪ್ರೋಗ್ರಾಮ್ ಇದೆ, ನಾಡ್ದು ಎಕ್ಸಾಮ್ ಇದೆ, ನಾಡ್ದು ಇಂಟರ್ವ್ಯೂ ಇದೆ, ಸೊ ಐ ನೋ. ಸೊ ಆಂಟಿಸಿಪೇಟೆಡ್ ಸ್ಟ್ರೆಸ್. ಇನ್ನೊಂದು ಸಡನ್ ಸ್ಟ್ರೆಸ್. ಕೋಪ ಬಂತು ಈ ಸಿಚುವೇಶನ್ ಅಲ್ಲಿ, ಅಯ್ಯೋ ಇಲ್ಲಿ ಆಕ್ಸಿಡೆಂಟ್ ಆಯ್ತು ಏನೋ, ನಾನು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೆ, ಒಳ್ಳೆ ಆರಾಮ ಒಂದೊಳ್ಳೆ ಮ್ಯೂಸಿಕ್ ಹಾಕೊಂಡು ಸಡನ್ ಸಂಬಡಿ ಕಮ್ಸ್ ಇನ್, ಐ ಪುಟ್ ದ ಬ್ರೇಕ್ ಅಂಡ್ ಐ ಸ್ಟಾಪ್. ಏನೋ ಒಂದು ಕೂದಲೆಳೆಯಲ್ಲಿ ಆಕ್ಸಿಡೆಂಟ್ ಮಿಸ್ ಆಯ್ತು, ಏನಾಯ್ತು, ಅಥವಾ ಏನಾದ್ರು ಡ್ಯಾಮೇಜ್ ಆಯ್ತು. ದಟ್ ಇಸ್ ದ ಸ್ಟ್ರೆಸ್ ವಿಚ್ ಇಸ್ ಟೋಟಲಿ ಅನ್ಎಕ್ಸ್ಪೆಕ್ಟೆಡ್. ಅನ್ಎಕ್ಸ್ಪೆಕ್ಟೆಡ್ ಸ್ಟ್ರೆಸ್. ಸೊ ಆಂಟಿಸಿಪೇಟೆಡ್ ಸ್ಟ್ರೆಸ್ ಇದ್ರೆ ಪ್ರಿಪರೇಷನ್. ಅದು ನಿಮ್ಮ ಇಂಟರ್ವ್ಯೂ ಇರ್ಬೋದು, ಎಕ್ಸಾಮ್ ಇರ್ಬೋದು. ಎಕ್ಸಾಮ್ ಅಂತ ಹೇಳಿದ್ರೆ ಟೆನ್ಷನ್, ಸ್ಟ್ರೆಸ್, ಒತ್ತಡ. ಇಂಟರ್ವ್ಯೂ ಅಂದ್ರೆ ನಂಗೆ ಕೆಲಸ ಸಿಗುತ್ತೋ ಇಲ್ಲೋ, ನನ್ನ ಜೀವಮಾನದ ಪ್ರಶ್ನೆ, ಒತ್ತಡ. ಆ ಒತ್ತಡನ ನಿಭಾಯಿಸ್ಬೇಕಾದ್ರೆ ಯು ಹ್ಯಾವ್ ಅ ಸ್ಟೆಪ್ಸ್ ಟು ಒಳ್ಳೆ ಪ್ರಿಪೇರ್ ಮಾಡಿ, ಒಳ್ಳೆ ನಿದ್ರೆ ಮಾಡಿ, ಅದಕ್ಕೆ ಏನು ಬೇಕೋ ಅದನ್ನೆಲ್ಲ ನೀವು ಇದು ಮಾಡ್ಕೊಳ್ಳಿ. ರಿಹರ್ಸಲ್ ಮಾಡಿ. ನಿಮ್ಗೆ ಇನ್ನೊಂದು ಪರ್ಫಾರ್ಮೆನ್ಸ್ ಮಾಡೋಕ್ಕಿದೆ, ರಿಹರ್ಸಲ್ ಮಾಡ್ಕೊಳ್ಳಿ. ಮುಂಚೆ ನಾವು ಎಲ್ಲಿಯಾದ್ರೂ ಟಾಕ್ ಕೊಡೋದಿದ್ರೆ ಅದನ್ನ ನಾವು ರಿಹರ್ಸಲ್ ಮಾಡ್ಕೊಂಡು ಹೋಗ್ತೀವಿ. ಈಗ ಟಾಕ್ ಕೊಟ್ಕೊಂಡು ಅಭ್ಯಾಸ ಆಗಿದೆ. ಈಗ ಅವರೇ ಸ್ಟಾಪ್ ಮಾಡಿ ಅಂತ ಹೇಳಬೇಕು, ಅಷ್ಟು ಮಾತಾಡ್ತೇವೆ ನಾವು. ಎನಿವೆ, ಸೊ ಪ್ರಿಪರೇಷನ್ ಇಸ್ ಇಂಪಾರ್ಟೆಂಟ್ ಇನ್ ಆಂಟಿಸಿಪೇಟೆಡ್ ಸ್ಟ್ರೆಸ್. ಅನ್ಎಕ್ಸ್ಪೆಕ್ಟೆಡ್ ಸ್ಟ್ರೆಸ್ ಅನ್ನ ಹ್ಯಾಂಡಲ್ ಮಾಡಬೇಕಾದ್ರೆ ನಾನು ಆಗ ಹೇಳಿದ್ನಲ್ಲ, ನಮ್ಮ ತ್ರಿಕೋನ ಸರಿ ಇರಬೇಕು, ನಮ್ಮ ಮೈಂಡ್ ಸೈಕಲಾಜಿಕಲ್ ಈಕ್ವಿಲಿಬ್ರಿಯಂ ಸರಿ ಇರಬೇಕು. ಆದಷ್ಟು ಮೇಡಮ್ ಹೇಳಿದಾಗ ಆದಷ್ಟು ನಮ್ಮ ಮನಸ್ಸನ್ನ ಕೂಲಾಗಿ ಇಟ್ಕೊಳ್ಬೇಕು. ಕೂಲಾಗಿ ಹೇಗೆ ಇಟ್ಕೊಳ್ಬೇಕು ಅವ್ರು ಎಲ್ಲ ಹೇಳಿದ್ರು. ಅದು ಯಾವುದೇ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಇರ್ಬೋದು, ನಿಮ್ಗೆ ಇಷ್ಟ ಆದ್ದು ಅದೇ ಇದೆ ಅಂತಿಲ್ಲ. ಯಾವ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಈಸ್ ಆಲ್ಸೋ ಓಕೆ. JPMR ಇರ್ಬೋದು, ಅಥವಾ ವಾಕಿಂಗ್ ಇರ್ಬೋದು, ಯೋಗ ಇರ್ಬೋದು, ಮೆಡಿಟೇಷನ್ ಇರ್ಬೋದು, ರಿಲಿಜಿಯಸ್ ಆಕ್ಟಿವಿಟಿ ಇರ್ಬೋದು, ಅಥವಾ ಏನಾದರೂ ಅದನ್ನೆಲ್ಲ ಮಾಡಿಕೊಂಡು ನಿಮ್ಮ ಟ್ರಯಾಂಗಲ್ ಇದೆಯಲ್ಲ ಅದನ್ನ ಈಕ್ವಿಲಿಬ್ರಿಯಂ ಇಟ್ಕೊಳ್ಬೇಕು. ಸಕಾರಾತ್ಮಕ ಯೋಚನೆ, ಸಕಾರಾತ್ಮಕ ಭಾವನೆ, ಸಕಾರಾತ್ಮಕ ವರ್ತನೆ ಇದ್ರೆ ನಮ್ಮ ಪಾಸಿಟಿವ್ ಮೈಂಡ್ ಇರುತ್ತೆ. ಆ ಪಾಸಿಟಿವ್ ಮೈಂಡ್ ಇದ್ದರೆ ಅದು ರಿಲ್ಯಾಕ್ಸ್, ತುಂಬ ರಿಲ್ಯಾಕ್ಸ್. ಎಲ್ಲಿಂದನೇ ಸ್ಟ್ರೆಸ್ ಬರಲಿ, ಒಳಗಿಂದ ಬರಲಿ, ಹೊರಗಿಂದ ಬರಲಿ, ನೀವು ನಂಗೆ ಎಷ್ಟೇ ಬೈರಿ, ಕೋಪ ಮಾಡಿ, ಜಗಳ ಮಾಡಿ, ನಾನು ಮಾತ್ರ ಸ್ಥಿತಪ್ರಜ್ಞ ಅಂತ ಹೇಳಿದ್ರೆ ನನಗೆ ನಾನೇನು ಸನ್ಯಾಸಿ ಅಂತಲ್ಲ. ಐ ಆಲ್ಸೋ ಗಾಟ್ ಇಮೋಷನ್ಸ್, ಬಟ್ ಪಾಸಿಟಿವ್ ಇಮೋಷನ್. ಐ ಗಾಟ್ ಥಾಟ್ಸ್ ವಿಚ್ ಆರ್ ಪಾಸಿಟಿವ್ ಥಾಟ್ಸ್. ಐ ಗಾಟ್ ಆಕ್ಷನ್, ಪಾಸಿಟಿವ್ ಆಕ್ಷನ್. ಆ ಥರ ಇದ್ದರೆ ನೀವು ಕೋಪ ಇರಲಿ, ಕೋಪ ಬರೋದು ಹೇಗೆ? ವೆನ್ ಯು ಲೂಸ್ ಯುವರ್ ಇಮೋಷನ್. ಆ ಇಮೋಷನ್ ಡೊಮೈನ್ ಉಂಟಲ್ಲ, ಅದು ಪರಿಧಿ ಮೀರಿ ಹೋದ್ರೆ ಕೋಪ ಬರುತ್ತಲ್ವಾ.
ಅದು ಕೋಪನ ಇಫ್ ಯು ಆರ್ ಏಬಲ್ ಟು ಡೈಜೆಸ್ಟ್ ವಿದ್ ಇನ್ ಯುವರ್ ಸೆಲ್ಫ್ ಯು ಕ್ಯಾನ್ ಸ್ಮೈಲ್. ಸೊ ಈ ಅನ್ಎಕ್ಸ್ಪೆಕ್ಟೆಡ್ ಸ್ಟ್ರೆಸ್ಸನ್ನು ಹ್ಯಾಂಡಲ್ ಮಾಡಲಿಕ್ಕೆ ನಮ್ಮ ಸೈಕಲಾಜಿಕಲ್ ಈಕ್ವಿಲಿಬ್ರಿಯಂ ಮುಖ್ಯ. ಅದನ್ನು ಹೇಗೆ ಅಚೀವ್ ಮಾಡೋದು ಅಂತ ಡಾಕ್ಟರ್ ಅರುಣ್ ಅವರು ತುಂಬ ಚೆನ್ನಾಗಿ ಹೇಳಿದರು. ಅದನ್ನು ಮಾಡಿಕೊಂಡ್ರೆ ವಿ ಕ್ಯಾನ್ ಬ್ಯಾಲೆನ್ಸ್. ಇಲ್ಲಿದ್ರೆ ಏನಾಗುತ್ತೆ, ಈ ಥರ ಒಂದು ರಿಲ್ಯಾಕ್ಸೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಏನೋ ಈ ಸ್ಟ್ರೆಸ್ ಅನ್ನುವಂಥದ್ದು ಈಗ ಪಾರ್ಟ್ ಆಫ್ ಅವರ್ ಲೈಫ್, ಡೇ ಟು ಡೇ ಲೈಫ್. ಯು ಕಾಂಟ್ ಸೇ ದಟ್ ಐ ಅವಾಯ್ಡ್ ಸ್ಟ್ರೆಸ್. ನಾನು ಸ್ಟ್ರೆಸ್ಸನ್ನು ಅವಾಯ್ಡ್ ಮಾಡ್ತೇನೆ ಅಂತ ಹೇಳೋಕ್ಕಾಗಲ್ಲ. ಬೆಳಿಗ್ಗೆಯಿಂದ ಸ್ಟಾರ್ಟ್ ಆಗೋದೇ ನಮ್ಮದು ಸ್ಟ್ರೆಸ್ಸಲ್ಲಿ. ಮಲ್ಟಿ ಟಾಸ್ಕಿಂಗ್ ಹೇಳಿದ್ರಿ ನೀವು, ಎಸ್ಪೆಷಲಿ ಪೀಪಲ್ ಲೈಕ್ ಯು. ಮನೇಲಿ ರೆಸ್ಪಾನ್ಸಿಬಿಲಿಟಿ, ಆಫೀಸಲ್ಲಿ ರೆಸ್ಪಾನ್ಸಿಬಿಲಿಟಿ, ಇನ್ ಎಡಿಷನ್ ಇದು ರೆಸ್ಪಾನ್ಸಿಬಿಲಿಟಿ, ಸೋ ಮೆನಿ ರೆಸ್ಪಾನ್ಸಿಬಿಲಿಟೀಸ್ ಯು ಹ್ಯಾವ್ ಟು ಪರ್ಫಾರ್ಮ್. ಅದನ್ನೆಲ್ಲ ದಿನ ಬೆಳಿಗ್ಗೆಯಿಂದ ಚಾಕ್ಔಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಎಲ್ಲಿಯಾದರೂ ಒಂದು ಅರ್ಧ ಗಂಟೆ ಲೇಟ್ ಆಯಿತು, ಎಲ್ಲಿಯಾದರೂ ಒಂದು ಸ್ಟಕಪ್ ಆದ್ರಿ, ಆವಾಗ ಯುವರ್ ಸ್ಟ್ರೆಸ್ ಮೌಂಟ್ಸ್ ಅಪ್. ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ರಿಯಲಿ ಕಷ್ಟ. ಪ್ರೊವೈಡೆಡ್ ಯು ನೋ ಹೌ ಟು ರಿಲ್ಯಾಕ್ಸ್ ವಿದ್ ಇನ್ ಯುವರ್ ಸೆಲ್ಫ್. ಎಲ್ಲಿಯಾದ್ರೂ ಹೋಗ್ಬೇಕಾದ್ರೆ 5 ನಿಮಿಷ ಲೇಟ್ ಆದ್ರೆ ಏನಾಗುತ್ತೆ? ಏನಾಗೋದಿಲ್ಲ, ಬೈಸ್ಕೊಳ್ಬೋದು ಅಷ್ಟೇ. ಅಥವಾ ಏನೋ ನನ್ನ ಸಬಾರ್ಡಿನೇಟ್ ಅನ್ನು ತಪ್ಪು ಮಾಡಿದ ಅಂತೇಳಿ ಎಲ್ಲರ ಎದುರುಗಡೆ ಹೋಗಿ ಬೈದ್ಬಿಟ್ರೆ he might have done some mistake, but ಆದ್ರೆ ಎಲ್ಲರ ಎದುರಿಗೆ ಬೈದದ್ದು ಉಂಟಲ್ಲ, they won't take it, they won't digest it, that will be negative. ಇನ್ನೊಬ್ಬರ ಮನಸ್ಸನ್ನು ಕೂಡ ನಾವು ದ್ವೇಷಿಸದೆ ಒಳ್ಳೆ ರೀತಿಯಲ್ಲಿ ನನ್ನ ಹಾಗೆ ಅವರು ಕೂಡ ಅಂತ ತಿಳ್ಕೊಂಡು ಆತರ ಯೋಚನೆ ಮಾಡಬೇಕು. ಗಂಡ ಹೆಂಡತಿ ಜಗಳ ಎಷ್ಟೋ, ನನ್ನ ಟೂತ್ ಪೇಸ್ಟ್ ಕತೆ ಎಲ್ಲ ಹೇಳೋದುಂಟು. ಜಸ್ಟ್ ಬಿಕಾಸ್ ಆಫ್ ಟೂತ್ ಪೇಸ್ಟ್ ಐ ಹ್ಯಾಡ್ ಒನ್ marital discord which came to the court. ಟೂತ್ ಪೇಸ್ಟ್ ಗಂಡ ಹೇಳೋದು, ಹೆಂಡತಿ ಹೇಳೋದು, ಶಿ ವೆರಿ ಸಿಸ್ಟಮ್ಯಾಟಿಕ್ ಲೇಡಿ, ಕರೆಕ್ಟ್. ಅವ್ರದ್ದು ಏನು ತಪ್ಪಿಲ್ಲ. ಟೂತ್ ಪೇಸ್ಟ್ ಯಾವಾಗಲೂ ಹೀಗೆ ಕೆಳಗಡೆಯಿಂದ ಪ್ರೆಸ್ ಮಾಡ್ತಾ ಹೋಗ್ಬೇಕು, ಕ್ರಮ ಹಾಗೆ ಅಲ್ವಾ. ಆದ್ರೆ ಗಂಡಿಗೆ ತಾಳ್ಮೆ ಇಲ್ಲ, ಅವಾಗ ಎಲ್ಲೆಲ್ಲ ಪ್ರೆಸ್ ಮಾಡೋದು. ಅದು ಟೂತ್ ಪೇಸ್ಟ್ ಬಂದಾಯ್ತು ಅಂತ. ಅದು ನೋಡಿದ್ರೆ ಒಂದು ದಿವಸ ಅವಳು ಹೇಳಿದೆ, ನಾನು ಹೇಳಿದ್ದು ನೀವು ಕೇಳೋದೇ ಇಲ್ಲ, ನಾನು ಹೇಳಿದ ಎಲ್ಲ ಹೀಗೆ, ನಾನು ಹಾಗೆ ಏನು ನೀವು ಕಿವಿಯಲ್ಲೇ ಹಾಕ್ಕೊಳ್ಳೋದಿಲ್ಲ, ನಾನು ಏನು ಹೇಳಿದ್ರು ನಿಮಗೆ ತಪ್ಪಾಗಿ ಕಾಣೋದು. ಆ ದಿವಸ ನನ್ನ ಮದುವೆ ದಿವಸ ನೀವು ಹಾಗೆ ಮಾಡಿದ್ರಿ, ನಮ್ಮ ಮಾವಂದ್ರಿಗೆ ನೀವು ಬೆಲೆ ಕೊಡಲಿಲ್ಲ, ನಮ್ಮ ನಾವಂದ್ರೆ ನೀವು ಸಸಾರ, ಹಾಗೆ. ಈಗ ಆ ಟೂತ್ ಪೇಸ್ಟಿಂದ ಹಿಂದಿನದೆಲ್ಲ ಬಂದು ಗಲಾಟೆ ಜಾಸ್ತಿ ಆಗಿ ಕೋರ್ಟ್ ವರೆಗೆ ಹೋಗಿ ಡೈವರ್ಸ್ ವರೆಗೆ ಹೋಯ್ತು. ಐ ಆಮ್ ನಾಟ್ ಜೋಕಿಂಗ್, ಇಟ್ ಇಸ್ ಅ ಟ್ರುತ್. ಐ ಆಲ್ವೇಸ್ ಸೇ ದಿಸ್. ಅಂದ್ರೆ ನಮ್ಗೆ ಆ ಥರ ತಾಳ್ಮೆ ಇಲ್ಲದೆ ಇದ್ರೆ, ನಮ್ಮ ಮನಸ್ಸು ರಿಲ್ಯಾಕ್ಸ್ ಆಗದೆ ಇದ್ರೆ ಹೊಂದಾಣಿಕೆ ಬರುದಿಲ್ಲ. ಹೊಂದಾಣಿಕೆ ಅಡ್ಜಸ್ಟ್ಮೆಂಟ್ ಬೇಕಾದ್ರೆ ಆ ಥರ ಒಂದು ಇಮೋಷನ್ಸ್ ಪಾಸಿಟಿವ್ ಆಗಿರ್ಬೇಕು. ಪಾಸಿಟಿವ್ ಇಮೋಷನ್ಸ್ ಇದ್ರೆ ಆಗುತ್ತೆ. ಇದೆಲ್ಲ ಯಾವಾಗ ಸಾಧ್ಯ? ಈ ತ್ರಿಕೋನ ಈಕ್ವಿಲಿಬ್ರಿಯಂ ಆದ್ರೆ ಸಾಧ್ಯ. ಕಾರ್ಯಕ್ರಮದ ಕೊನೆಗೆ ಬರ್ತಾ ಇದ್ದೇವೆ. ನಿಮ್ಮ ಮಾತುಗಳಲ್ಲಿ ಒಂದು ವೀಕ್ಷಕರಿಗೆ ಒಂದು ಅಡ್ವೈಸ್ ಅಂತ ಕೊಡೋದಾದ್ರೆ ಏನ್ ಹೇಳ್ತೀರಾ ಸರ್? ಅಡ್ವೈಸ್ ಅಂತ ಹೇಳಿದ್ರೆ ಇವಾಗಲೇ ಇದು ಹೇಳಿದ್ದೆಲ್ಲ ಅಡ್ವೈಸೇ. ಆದರೂ ಅದನ್ನು ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ, ಸ್ಟ್ರೆಸ್ ಅನ್ನುವಂಥದ್ದನ್ನು ನಾವು ಅವಾಯ್ಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಇದು ಪಾರ್ಟ್ ಆಫ್ ಅವರ್ ಲೈಫ್, ಯು ಹ್ಯಾವ್ ಟು ಲಿವ್ ವಿತ್ ದಟ್. ಆ ಸ್ಟ್ರೆಸ್ ಒಟ್ಟಿಗೆ ನಾವು ಜೀವನ ಮಾಡಬೇಕಾದ್ರೆ ನಾವು ನಮ್ಮ ಮನಸ್ಸನ್ನು ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಬೇಕು. ಯಾಕಂದ್ರೆ ಮನಸ್ಸು ಮತ್ತು ದೇಹ ಬೇರೆ ಬೇರೆ ಅಲ್ಲ, ಒಂದೇ ನಾಣ್ಯದ ಎರಡು ಮುಖಗಳು. ನಮ್ಮ ದೇಹದಲ್ಲಿ ತೊಂದರೆ ಆದರೆ ಮನಸ್ಸಿನ ಮೇಲೆ ಎಫೆಕ್ಟ್ ಆಗುತ್ತೆ, ಮನಸ್ಸಿನ ತೊಂದರೆ ಆದರೆ ದೇಹಕ್ಕೆ ಎಫೆಕ್ಟ್ ಆಗುತ್ತೆ. ಆದ್ದರಿಂದ ಈ ಸ್ಟ್ರೆಸ್ ಅನ್ನುವಂಥದ್ದನ್ನು ನಾವು ನಮ್ಮ ಜೀವನ ಶೈಲಿಯಲ್ಲೇ ಅದನ್ನು ಅಳವಡಿಸ್ಕೊಂಡು ಅದನ್ನು ಮ್ಯಾನೇಜ್ ಮಾಡಿಕೊಳ್ಳೋದು ಮುಖ್ಯ. ಮ್ಯಾನೇಜ್ ಮಾಡಬೇಕಾದ್ರೆ ನಾನು ಹೇಳಿದಾಗೆ ಸೈಕಲಾಜಿಕಲ್ ಈಕ್ವಿಲಿಬ್ರಿಯಂ ಬೇಕು, ಅದಕ್ಕೆ ರಿಲ್ಯಾಕ್ಸೇಷನ್ ಬೇಕು. ಏನಾದರೂ ನಮಗೆ ಒಂದು ಹವ್ಯಾಸಗಳನ್ನು ಬೆಳೆಸ್ಕೊಂಡು ಈ ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡುವಂಥ ಒಂದು ಕಲೆಯನ್ನು ನಾವು ಕರಗತ ಮಾಡಿಕೊಂಡ್ರೆ, ಇದನ್ನು ಸ್ಟ್ರೆಸ್ಸನ್ನು ನುಂಗ್ಕೊಂಡು ನಾವು ಒಳ್ಳೆಯದನ್ನು ಸೊಸೈಟಿಗೆ ಕೊಡ್ಬೋದು, ನಮ್ಮ ಸಮಾಜಕ್ಕೆ ಕೊಡ್ಬೋದು, ನಮ್ಮ ಮನೆಯವರಿಗೆ ಕೊಡ್ಬೋದು, ನಾವು ಜೀವನನ ಎಂಜಾಯ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ ಮತ್ತು ಹಾರೈಕೆ. ಮೇಡಮ್ ನೀವೇನು ಹೇಳ್ತೀರಾ? ಸರ್ ಹೇಳ್ದಂಗೆ ಸ್ಟ್ರೆಸ್ ಅನ್ನೋದು ಯೂನಿವರ್ಸಲ್, ಎಲ್ಲರಿಗೂ ಇರುತ್ತೆ ಸ್ಟ್ರೆಸ್. ಅದರಿಂದ ತಪ್ಪಿಸ್ಕೊಳಕ್ ನೋಡಬಾರ್ದು, ಅದನ್ನು ಕಾನ್ಫ್ರಂಟ್ ಮಾಡಿ ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಕಲಿಬೇಕು. ಆಮೇಲೆ ಆ ಮ್ಯಾನೇಜ್ ಮಾಡೋ ಕಲೆಯನ್ನು ನನ್ನ ಗಂಡ ನನ್ನನ್ನು ಖುಷಿಯಾಗಿರ್ಲಿ, ಬೇರೆಯವ್ರು ನನ್ನನ್ನು ಖುಷಿಯಾಗಿರ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡಬಾರ್ದು. ನಮ್ಮ ಲೈಫು ನಮ್ಮದು ರೆಸ್ಪಾನ್ಸಿಬಿಲಿಟಿ ಕೂಡ, ನಮ್ಮ ಹೆಲ್ತ್ ನಮ್ಮ ರೆಸ್ಪಾನ್ಸಿಬಿಲಿಟಿ. ಸೊ ಪ್ರಜ್ಞಾಪೂರ್ವಕವಾಗಿ ನಾವು ಯಾವಾಗ ಆ ಕಡೆ ಹೆಜ್ಜೆ ಇಡಕ್ಕೆ ಸ್ಟಾರ್ಟ್ ಮಾಡ್ತೀವೋ, ನಾನು ಖುಷಿಯಾಗಿರೋದು ನನ್ನ ಜವಾಬ್ದಾರಿ, ನನ್ನ ಆರೋಗ್ಯ ನನ್ನ ಜವಾಬ್ದಾರಿ, ಇದನ್ನು ಅನ್ಕೊಂಡು ಯಾವಾಗ ಅವರು
ಹೆಜ್ಜೆ ಇಡ್ಲಿಕ್ಕೆ ಶುರು ಮಾಡ್ತಾರೋ ಆಗ ಈ ಒತ್ತಡ ನಿರ್ವಹಣೆ ಸುಲಭ ಆಗ್ತಾ ಹೋಗುತ್ತೆ. ಸ್ವಲ್ಪ ಅಮೌಂಟ್ ಆಫ್ ಕಂಟ್ರೋಲ್ ನಮಗೂ ಇದ್ದೇ ಇರುತ್ತೆ. ಬೇರೆ ಲೋಕದ ಡೊಂಕನ್ನೆಲ್ಲ ನಾವು ಸರಿ ಮಾಡ್ಲಿಕ್ಕೆ ಹೋಗೋದ್ರಲ್ಲಿ ಅರ್ಥನೇ ಇಲ್ಲ. ಸೊ ಯಾವ್ದನ್ ಚೇಂಜ್ ಮಾಡ್ಬೋದು ಅದನ್ನ ಚೇಂಜ್ ಮಾಡಕ್ಕೆ ಧೈರ್ಯ ಬೇಕು. ಯಾವ್ದನ್ನ ಚೇಂಜ್ ಮಾಡಕ್ ಆಗಲ್ವೋ ಚೇಂಜ್ ಆಗಲ್ಲ ಅನ್ನೋದು ಗೊತ್ತಿರ್ಬೇಕು. ಎರಡರ ಮಧ್ಯೆ ಡಿಫ್ರೆನ್ಸ್ ಗೊತ್ತಿರ್ಬೇಕು. ಸೊ ಅದು ಬರ್ತಾ ಹೋದಾಗ ನಮ್ಗೆ ಒತ್ತಡ ನಿರ್ವಹಣೆ ಸುಲಭ ಆಗ್ತಾ ಹೋಗುತ್ತೆ. ಸೊ ಬದಲಾವಣೆ ಅನ್ನುವಂಥದ್ದು ನಮ್ಮಿಂದ ನಾವು ಪ್ರಾರಂಭಿಸಬೇಕು ಅಂತ ನೀವು ಹೇಳಿದ್ರಿ. ಸೊ ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಂದು ಉತ್ತಮವಾದಂತಹ ಒಂದು ವಿಷಯದ ಕುರಿತಾಗಿ ಚರ್ಚೆ ಮಾಡಿದ್ದೇವೆ. ನಿಮ್ಮಿಬ್ಬರಿಗೂ ಕರ್ನಾಟಕ ಬ್ಯಾಂಕ್ ಹಾಗೂ ನಮ್ಮ ಕೊಡ್ಲ ವತಿಯಿಂದ ಅನಂತ ಧನ್ಯವಾದಗಳನ್ನ ಹೇಳ್ತೇನೆ. ನೀವು ಸಹ ತುಂಬಾ ಚೆನ್ನಾಗಿ ನಿರ್ವಹಣೆ ಮಾಡಿದ್ರು. ನಿಮಗೂ ಕೂಡ ಧನ್ಯವಾದಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ನಿಮ್ಮಲ್ಲಿವೆ ಬಿಸ್ನೆಸ್, ಫಿನಾನ್ಸ್, ಟ್ಯಾಕ್ಸೇಷನ್ ಕನ್ಫ್ಯೂಷನ್, ನಮ್ಮಲ್ಲಿದೆ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಸೊಲ್ಯೂಷನ್ ಅಂತ ಹೇಳುತ್ತಾ ಇದೊಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ಹೊಸ ಅತಿಥಿ ಹಾಗೂ ಹೊಸ ವಿಷಯದೊಂದಿಗೆ ಬರ್ತೇವೆ. ಧನ್ಯವಾದಗಳು.